ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ಶುಭೋದಯ ಇಂದು ಅರ್ಪಿಸುವ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಎಂದಿನಂತೆ ನಾನು ನಿಮ್ಮ ಸೌಮ್ಯ ರಮಕಾಂತ್. ಹಾಗೆ ವೀಕ್ಷಕರೇ, ಎಂದಿನಂತೆ ನಮ್ಮ ಜೊತೆ ಗುರುಗಳು ಕೂಡ ಇರ್ತಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುವಂತಹ ಸಮಯ ಈಗ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ಸ್ವರ ಜ್ಯೋತಿಷ್ಯ ಪ್ರವೀಣರು, ಚಕ್ಷುರ್ಮತಿ ವಿದ್ಯಾಪಂಡಿತರು ಆಗಿರುವ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಾ ಪ್ರಾರಂಭ ಮಾಡೋಣ ಅಲ್ವಾ ವೀಕ್ಷಕರೇ? ನಮಸ್ತೆ ಗುರುಜಿ. ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರಮ್ಮ. ಹಾಗೆ ಗುರುಜಿಯವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಏನೋ ಕೋರಿದ್ದಾಯ್ತು. ಬನ್ನಿ ಈಗ ಈ ದಿನದ ವಿಶೇಷತೆಯನ್ನ ತಿಳಿದುಕೊಳ್ಳುವಂತ ಸಮಯ. ಗುರುಜಿ, ನೆನೆಯ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಒಂದಷ್ಟು ಕಿವಿ ಮಾತು, ಹಾಗೆ ಪೋಷಕರಿಗೂ ಕೂಡ ಒಂದಷ್ಟು ಕಿವಿ ಮಾತನ್ನ ತಿಳಿಸ್ಕೊಟ್ರಿ ರಿಸಲ್ಟ್ಗೆ ಸಂಬಂಧಪಟ್ಟಂತ ವಿಚಾರಕ್ಕೆ. ಇವತ್ತು ಬುಧವಾರ ನಮ್ಮ ವೀಕ್ಷಕರಿಗೆ ಯಾವ ವಿಶೇಷತೆಯನ್ನ ತಿಳಿಸ್ಕೊಡ್ತಾ ಇದ್ದೀರಾ ಅಂತ? ಖಂಡಿತಮ್ಮ, ವಿಶೇಷತೆಗಳು ಬೇಕು. ವಿಶೇಷತೆ ಯಾಕೆ ಬೇಕು ಅಂದರೆ, ನಿನ್ನೆ ಅಷ್ಟೇ ಮಳೆ, ರಾಜ್ಯದಾದ್ಯಂತ ಮಳೆ ಚೆನ್ನಾಗಾಗಿದೆ. ಮಳೆ ಒಂದು ಭಾಗದಲ್ಲಾಗಿ ಮತ್ತೊಂದು ಭಾಗದಲ್ಲಿ ಆಗದಿರೇ ಇರತಕ್ಕಂಥವ್ರು ಸಾಕಷ್ಟು ಜನ ಎದುರು ನೋಡ್ತಿದ್ದಾರೆ. ಮಳೆ ಬಹಳಷ್ಟು ಅಧಿಕವಾಗಿ ಮನೆಗಳಿಗೆ ನೀರು ನುಗ್ಗಿ ತಗ್ಗು ಪ್ರದೇಶದಲ್ಲಿರ್ತಕ್ಕಂತಹ ಸಣ್ಣ ಪುಟ್ಟ ಮನೆಗಳಿಗೆ, ಶ್ರೀಮಂತರಿಗೆ ಅಥವಾ ಒಂದು ಸ್ಟೇಜಲ್ಲಿ ಇರ್ತಕ್ಕಂಥವ್ರಿಗೆ ಯಾವ ತೊಂದರೆ ತಾಪತ್ರೆಗಳಿಲ್ಲ. ಆದರೆ ಕಡುಬಡವರಿಗೆ ಚಿಕ್ಕದಾಗಿ ಒಂದು ಗುಡಿಸ್ಲೋ, ಒಂದು ಶೀಟ್ ಹೌಸು, ಏನೋ ಒಂದು ಮಾಡ್ಕೊಂಡಿರ್ತಕ್ಕಂಥ ತಗ್ಗು ಪ್ರದೇಶದಲ್ಲಿ ವಾಸ ಮಾಡತಕ್ಕಂಥವ್ರಿಗಂತೂ ಸಾಕಷ್ಟು ಹಿಂಸೆ ಆಗಿಬಿಟ್ಟಿದೆ. ಅದರಲ್ಲಿ ವಾಸ ಮಾಡ್ತಕ್ಕಂಥದ್ದು, ಬಂದಂತಹ ಜಲವನ್ನು ಎತ್ತಿ ಆಚೆ ಬಿಟ್ಟು ವಾಸ್ತುನ ಶುದ್ಧಿ ಮಾಡಿಕೊಳ್ತಕ್ಕಂಥದ್ದು, ಜೊತೆಗೆ ಆರೋಗ್ಯದಲ್ಲಿ ಆಗುವಂತಹ ವ್ಯತ್ಯಾಸಗಳು ಈಗಂತೂ ಪ್ರತಿದಿನ ನೋಡ್ಬೋದು. ಎಲ್ಲಿಂದ ಎಲ್ಲೇ ಯಾವುದೇ ಕ್ಲಿನಿಕ್ ಹೋಗಿ, ಯಾವುದೇ ಡಾಕ್ಟರ್ ಶಾಪ್ಗೆ ಹೋಗಿ, ಯಾವುದೇ ನರ್ಸಿಂಗ್ ಹೋಮ್ಗೆ ಹೋಗಿ ಎಲ್ಲ ಲೈನ ನಿಂತಿರ್ತಾರೆ ಭಕ್ತರು. ಯಾಕೆಂದರೆ ಆರೋಗ್ಯದಲ್ಲಿ ಆಗ್ತಾ ಇರ್ತಕ್ಕಂತಹ ವ್ಯತ್ಯಾಸಗಳು. ಆದರೆ ಈ ಆರೋಗ್ಯದಲ್ಲಿ ಆಗುವಂತಹ ವ್ಯತ್ಯಾಸವನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು ಮನೆಯಲ್ಲೇ ಒಂದಿಷ್ಟು ವಿಶೇಷವಾದಂತಹ ಮನೆ ಮದ್ದಿನಿಂದ ಆರೋಗ್ಯವನ್ನು ಸರಿಪಡಿಸ್ಕೊಳ್ಬಹುದು. ಮನೆಯಲ್ಲೇ ಆರೋಗ್ಯದ ಸಂಬಂಧಪಟ್ಟಂಗೆ ಮನೆಯಲ್ಲಿ ಪ್ರತಿಯೊಬ್ಬರು ಸಹಿತ ಮನೆಯಲ್ಲಿರ್ತಕ್ಕಂತಹ ಪದಾರ್ಥಗಳಿಂದ, ಸಾಂಬಾರ್ ಪದಾರ್ಥಗಳಿಂದ, ಪ್ರತಿನಿತ್ಯ ಆಹಾರಕ್ಕೆ ಬಳಸುವಂತಹ ಪದಾರ್ಥಗಳಿಂದ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳುವಂತಹ, ಅಂದರೆ ಪ್ರಥಮ ಹಂತದಲ್ಲಿ ಬೆಳೆದು ಹೆಮ್ಮರಾಗಿ ಸಾಕಷ್ಟು ಸಮಸ್ಯೆಯಾಗಿ ಸುಸ್ತಾಗಿರ್ತಕ್ಕಂಥವ್ರಿಗೆಲ್ಲ ಈ ಔಷಧಿ. ಯಾಕೆಂದರೆ ಯಾವುದೇ ಸಮಸ್ಯೆಗಳಾದರೂ, ಯಾವುದೇ ಆರೋಗ್ಯದಲ್ಲಿ ಆಗ್ತಕ್ಕಂಥ ಏರುಪೇರುಗಳು ವ್ಯತ್ಯಾಸಗಳಿದ್ದರೂ ಅದನ್ನು ಪ್ರಾರಂಭದಲ್ಲಿ ಸರಿಪಡಿಸ್ಕೊಂಡ್ಬಿಟ್ರೆ ಆ ಸಮಸ್ಯೆ ದೊಡ್ಡದಾಗುವುದಿಲ್ಲ. ನಾವೇನು ಮಾಡ್ತೀವಿ, ಪ್ರಾರಂಭದಲ್ಲಿ ಬಹಳ ನೆಗ್ಲೆಕ್ಟ್ ಮಾಡ್ತೀವಿ. ಆಯಿತು ಬಿಡು ನೋಡೋಣ, ಆಮೇಲೆ ಮಾಡ್ಕೊಂಡ್ರೆ ಆಯಿತು, ಅಥವಾ ಒಂದು ಮಾತ್ರೆ ತಗೊಂಡ್ಬಿಟ್ರೆ ಸಾಕು. ಅಧಿಕವಾದಂತಹ ಮಾತ್ರೆ ತೆಗೆದುಕೊಳ್ತಕ್ಕಂಥದ್ದು ನಿಜಕ್ಕೂ ಬಹಳ ಅಪರಾಧವೇ ಸರಿ. ಯಾಕೆಂದರೆ ನೀವು ಮಾತ್ರೆಗಳು ಜಾಸ್ತಿ ತಗೊಂಡಾಗೆಲ್ಲ ಅದು ಕಿಡ್ನಿ ಪ್ರಾಬ್ಲಮ್ ಕೊಡುತ್ತೆ. ಇದನ್ನು ವೈದ್ಯರೇ ಹೇಳ್ತಾರೆ, ಆನಂದ್ ಗುರುಜಿ ಹೇಳೋ ಮಾತಲ್ಲ ಇದು. ಜಾಸ್ತಿ ಮಾತ್ರೆಗಳು ತಗೋಬೇಡಿ, ಜಾಸ್ತಿ ಮೆಡಿಸಿನ್ಸ್ ತಗೊಳ್ಬೇಡಿ ಅಂತ ನುರಿತವಾದಂತಹ ಅಭ್ಯಾಸ ಮಾಡಿರ್ತಕ್ಕಂಥ ಸಾಕಷ್ಟು. ಯಾಕೆಂದರೆ ವೈದ್ಯರಲ್ಲಿ ಒಂದು ಮಾತಿದೆ, ಅವರ ಅವರು ಏನು ಆ ಒಂದು ವೈದ್ಯಕೀಯ ರಂಗಕ್ಕೆ ಬಂದು ಕಾಲಿಡ್ತಾರೋ, ಮೊದಲನೇ ದಿವಸದ ಕೆಲಸ ಪ್ರಾರಂಭಿಸ್ತಾರೋ, ಅಲ್ಲಿಂದ ಹಿಡಿದು ವಯೋವೃದ್ಧರ ತನಕ 99 ವರ್ಷದ ಮುದುಕರು, ಅವರು ಡಾಕ್ಟರ್ ಆಗಿದ್ದರು ಸಹಿತ ಅವರು ಹೇಳೋದು, ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ, ಇಂಥ ಕಡೆ ಪ್ರಾಕ್ಟೀಸ್ ನಡೀತಾ ಇದೆ. ಅಂದರೆ ಪ್ರಾಕ್ಟೀಸ್ ಅಂತಕ್ಕಂಥದ್ದು, ಕಲಿಕೆ ಅಂತಕ್ಕಂತಹ ಮಾತನ್ನು ಬಳಸ್ತಾರೆ ಅವರು. ನಾನು ಕಲಿತಾ ಇದ್ದೇನೆ, ಕಲಿತು ಅಭ್ಯಾಸ ಮಾಡ್ತಾ ಇದ್ದೇನೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ನೋಡಿ ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದಿದೆ ಇದರಲ್ಲಿ. ಇಂಥ ಮೂಲಾರ್ಥ ಇದೆ ಅಂದರೆ, ಪ್ರಾಕ್ಟೀಸ್ ಅಂದಮೇಲೆ ಮುಗಿದೋಯ್ತು. ಅವರು ನಿಪುಣ ಅಂತ ಹೇಳ್ಕೊಂಡಿಲ್ಲ, ಅಥವಾ ನಾನು ಸಂಪೂರ್ಣವಾದಂತಹ ಜ್ಞಾನಿ ಅಂತ ಹೇಳಲಿಕ್ಕಾಗೋದಿಲ್ಲ. ಅಂದರೆ ಅದರ ಮೂಲಾರ್ಥ ಸೈಂಟಿಫಿಕ್ ಆಗಿ ಏನೇ ಬಂದರೂ ಸಹಿತ ಪ್ರತಿಯೊಬ್ಬ ಮನುಷ್ಯ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ತಾನು ಜೀವನದಲ್ಲಿ ಏನೆಲ್ಲ ಮಾಡಿದ್ರೂ ಸಹಿತ ಅದು ಸ್ವಲ್ಪ ಮಾತ್ರನೇ. ತನ್ನ ಬಾಲ್ಯದಿಂದ ತನ್ನ ವೃದ್ಧಾಪ್ಯದ ತನಕ ಬಂದು ಕಡೇ ದಿನಗಳವರೆಗೂ ಸಹಿತ ಕಲಿತರೂ ಕಲಿತಷ್ಟು ಇದೆ. ಜೊತೆಗೆ ಎಷ್ಟು ವಿದ್ಯೆಯನ್ನು ಕಲಿತರೂ ಅದು ಇನ್ನೂ ಕಲಿಬೇಕು ಅನಿಸುತ್ತೆ. ವಿದ್ಯೆ ಆಹಾಕಾರ ಇರಬೇಕು. ಯಾಕೆಂದರೆ ಆ ವಿದ್ಯೆಯನ್ನು ಹಾಗಿದ್ದಾಗಲೇ ಅದನ್ನು ಅಭ್ಯಾಸ ಮಾಡಲಿಕ್ಕೂ ಬಹಳ ವಿಶೇಷತೆ ಇರುತ್ತೆ. ಹಾಗೆ ಇಂತಹ ಸಮಯದಲ್ಲಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯದಲ್ಲಾಗುವಂಥ ವ್ಯತ್ಯಾಸಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಮನೆ ಮದ್ದು, ಮನೆಯಲ್ಲಿರ್ತಕ್ಕಂತಹ ಸಾಮಗ್ರಿಗಳಿಂದ, ಮೆಣಸಿರಬಹುದು, ಜೀರಿಗೆ ಇರಬಹುದು, ಧನಿಯಾ ಇರಬಹುದು, ಅಥವಾ ಶುಂಠಿ ಇರಬಹುದು, ಬೆಳ್ಳುಳ್ಳಿ ಇರಬಹುದು, ಇಂತಹ ಪದಾರ್ಥಗಳಿಂದ ಆರೋಗ್ಯವನ್ನು ಪ್ರಥಮ ಹಂತದಲ್ಲಿ ಸರಿಪಡಿಸ್ಕೊಂಡ್ಬಿಟ್ರೆ ಖಂಡಿತ ಹೇಳ್ತಾನೆ
ಸ್ವಲ್ಪ ವೈದ್ಯರಿಗೂ ನಮಗೂ ಒಂದೆರಡು ದಿವಸದ ಮಟ್ಟಿಗೆ ಆದರೂ ಗ್ಯಾಪ್ ಕೊಡ್ಬೋದು. ಯಾಕೆಂದರೆ ಮಕ್ಕಳು ನೀರು ನೋಡಿದ ತಕ್ಷಣ ಆಟ ಆಡಬೇಕು ಅನ್ನೋ ಆಸೆ ಬರೀ ಮಕ್ಕಳಿಗಷ್ಟೇ ಅಲ್ಲ, ಹೆಣ್ಣುಮಕ್ಳಿಗೂ ಅಷ್ಟೇ. ಹೆಣ್ಣುಮಕ್ಕಳು ಸಾಕಷ್ಟು ಜನ ಮಳೆ ಬಂತು ಅಂದರೆ ಆಚೆ ಹೊರಟುಬಿಡ್ತಾರೆ, ಅಥವಾ ಮಳೆಯಲ್ಲಿ ಬೇಕಾಗಿ ಯಾವುದೋ ಒಂದು ಕಾರಣ ಇಟ್ಕೊಂಡಾರು ನೆಂದ್ಕೊಂಡು ಬರ್ತಾರೆ. ಅಂತಹ ಒಂದು ಮಳೆ ನೋಡಿ ಆನಂದ ಪಡ್ತಕ್ಕಂಥವ್ರು ಮನೆಗೆ ಬಂದಾದ ನಂತರ ಬೆಡ್ ಮೇಲೆ ಮಲಗಬೇಕಾಗತ್ತೆ. ಆದರೆ ಮನುಷ್ಯನಿಗೆ ಏನೆಲ್ಲ ಇರುತ್ತೆ, ಆ ಪ್ರಕೃತಿ ನಮಗೆ ಏನೆಲ್ಲ ತೋರಿಸ್ತಾ ಇದೆ. ಯಾಕೆಂದರೆ ಕಾಲಕಾಲಗಳಲ್ಲಿ ಬರ್ತಕ್ಕಂಥದ್ದು ಇದು. ವರ್ಷದ 365 ದಿವಸ ಅಲ್ಲ. ಶೃಂಗೇರಿ, ಹೊರನಾಡು ಈ ಭಾಗಗಳಲ್ಲಿ ಹೋದರೆ 6 ತಿಂಗಳು ಮಳೆ, 6 ತಿಂಗಳು ಬಿಸಿಲಲ್ಲಿ ಇರ್ತಾರೆ. ಆದರೆ ಈ ಭಾಗದಲ್ಲಿ ಹಾಗಲ್ಲ, ಮಳೆಗಾಲದಲ್ಲಿ ಮಾತ್ರ ಮಳೆ. ಆ ಮಳೆ ನೋಡಿದಾಗ ಆನಂದವಾಗುತ್ತೆ, ಆವಾಗ ಆರೋಗ್ಯ ವ್ಯತ್ಯಾಸವಾಗುತ್ತೆ. ಆ ವ್ಯತ್ಯಾಸವನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಮನೆಯಲ್ಲೇ ನಾವು ಬೇಕಾದಷ್ಟು ಸಾಮಗ್ರಿಗಳಿದೆ, ನಾವು ಮನೆಮದ್ದನ್ನು ಮಾಡ್ಕೊಳ್ಬೋದು. ಮನೆಮದ್ದು ಮಾಡ್ಕೊಳ್ಳೋದು ಹೇಗೇನಪ್ಪ, ಅಷ್ಟೊಂದು ಕೆಲಸ ಮಾಡಬೇಕಲ್ಲ ಅನ್ನೋ ಮನಸ್ಥಿತಿ ಇದ್ರೂ ಇದು ಮನೆಯಲ್ಲೇ ಪ್ರತಿ ದಿವಸ ಉಪಯೋಗಿಸುವಂತಹ ಸಾಮಗ್ರಿಗಳಿಂದ ನಾವು ಅದನ್ನು ಸಿದ್ಧತೆ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಲಾಭನೂ ಇದೆ. ಇನ್ನು ಇದು ಒಂದು ಭಾಗ. ಆದರೆ ನಿನ್ನೆ PUC ವಿದ್ಯಾರ್ಥಿಗಳ ಬಗ್ಗೆ ನಾನು ತಿಳಿಸ್ತಾ ಇದ್ದೆ. ದುಡುಕಿ ತೀರ್ಮಾನ ತಂದ್ಕೋಬೇಡಿ, ಈ ಬಾರಿ ಏನೇ ವ್ಯತ್ಯಾಸ ಆದರೂ ಸಹಿತ ಸದ್ಯದಿಂದಲೇ ಪುನಃ ನೀವು ಎಕ್ಸಾಮ್ ಕಟ್ಟಿ ಪಾಸ್ ಮಾಡ್ಕೊಳ್ಳೋಕ್ಕೆ ದಾರಿಯಾಗತ್ತೆ. ಸಾಕಷ್ಟು ಜನ ವಿದ್ಯಾರ್ಥಿನಿಯರು ಈ ಸತಿ ನೀವು ಅಂದುಕೊಂಡಷ್ಟು ಅಂಕಗಳು ನಿಮಗೆ ಬರೆದಿರ ನಿಮ್ಮ ಮನಸ್ಸಲ್ಲಿ ನೋವು ಅಂತಕ್ಕಂಥದ್ದು ಸಾಕಷ್ಟಿದೆ. ನಿನ್ನೆ ನಾವು ಈ ಕಾರ್ಯಕ್ರಮ ಮಾತಾಡಿದಾದ ನಂತರ ಸಾಕಷ್ಟು ಜನ ಕರೆ ಮಾಡಿ ನನಗೆ ಇದನ್ನೇ ತಿಳಿಸಿದ್ದಾರೆ. ನಮ್ಮ ಎಕ್ಸ್ಪೆಕ್ಟೇಷನ್ ಅಷ್ಟು ನಂಬರ್ ಬಂದಿಲ್ಲ, ನಾವು ಬರೆದು ಶ್ರಮವಿಂದ ನಾವೇನು ಕ್ರಮಬದ್ಧವಾಗಿ ನಾವು ಬರೆದಿದ್ದೀವಿ, ನಾವು ಬರೆದಿರ್ತಕ್ಕಂತಹ ಅಂಕಗಳು, ನಾವು ಬರೆದಿರ್ತಕ್ಕಂಥದ್ದನ್ನು ಏನಿದೆಯೋ ಅದಷ್ಟಕ್ಕೆ ಒಳ್ಳೆ ಮಾರ್ಕ್ಸ್, ಅದು ಬರ್ತಕ್ಕಂಥ ಮಾರ್ಕ್ಸ್ ಸಿಕ್ಕಿದ್ರೆ ಸಾಕು, ನಾವು ಎಷ್ಟು ಒಂದೆರಡು ಹೆಜ್ಜೆ ಮುಂದಕ್ಕೆ ಹೊರಟೋಗ್ತಿದ್ವಿ. ಆದರೆ ಈ ಸತಿ ಪೇಪರ್ ಕರೆಕ್ಷನ್ ಮಾಡಿರೋದು ಅಥವಾ ನಮ್ಮ ಏನಂತ ಗೊತ್ತಾಗ್ತಾ ಇಲ್ಲ, ಭಾಳಷ್ಟು ನಂಬರ್ಸ್ ಕಡಿಮೆ ಇದೆ ಗುರುಗಳೇ ಅಂತ ಸಾಕಷ್ಟು ಜನ ಅವರ ಅಳಿಲಿನ ತೋಡ್ಕೊಂಡ್ರು. ಇಲ್ಲಿ ಈ ವಿಚಾರಕ್ಕೆ ಬಂದಾಗ ಪೇಪರ್ ಕರೆಕ್ಷನ್ ಮಾಡ್ತಕ್ಕಂಥ ಅಧ್ಯಾಪಕರು ಅವರು ಸಹಿತ ಧಾರಾಳ ಮನಸ್ಸಿನಿಂದ ಅಲ್ದಿದ್ರು ಅಲ್ಲಿ ಏನಿದೆ ಇರ್ತಕ್ಕಂಥದ್ದನ್ನು ನೋಡಿ ಮಾಡಬೇಕಾಗತ್ತೆ. ಅವರು ಸಹಿತ ದೇವರಲ್ಲ, ಅಥವಾ ಅವ್ರಿಗೆ ಯಾವುದೇ ತರಹ ಸಮಸ್ಯೆಗಳಿದೆ ಇಲ್ಲ ಅಂತಲ್ಲ. ಅಲ್ಲಿ ಕೂತು ಬರಿಬೇಕಾದ್ರೆ ಆ ಪೇಪರ್ನ, ಕ್ವಶನ್ ಪೇಪರ್ನ ನೋಡಬೇಕಾದ್ರೆ, ಅದರ ಆನ್ಸರ್ ಪೇಪರ್ನ ನೋಡಿ ಅದನ್ನು ಕರೆಕ್ಷನ್ಸ್ ಮಾಡಿ ಅದಕ್ಕೆ ಎಷ್ಟು ನಂಬರ್ ಅಂತ ಹಾಕಬೇಕಾದ್ರೆ ಅವರ ಮನಸ್ಥಿತಿಯೂ ತಿಳಿಬೇಕು. ಅವರ ಪರಿವಾರದಲ್ಲಿ, ಅವರ ಸಂಸಾರದಲ್ಲಿ, ಅವರ ಕುಟುಂಬದಲ್ಲಿ ಅವ್ರಿಗಿರ್ತಕ್ಕಂಥ ಅವರ ವೈಯಕ್ತಿಕವಾದಂತಹ ವಿಚಾರಗಳಲ್ಲಿ ಮನಸ್ಸನ್ನು ಇಟ್ಕೊಂಡ್ರೆ ಪಾಪ ಇಲ್ಲದ ಸಮಸ್ಯೆಗಳು ಎದುರಾಗುತ್ತೆ. ಯಾಕೆಂದರೆ ವಿದ್ಯಾರ್ಥಿಗಳು ನಿನ್ನೆ ಒಂದು ಹೆಣ್ಮಗು ಬಂದು ಕಣ್ಣ ನೀರು ಹಾಕಿದ್ದು ನೋಡಿದ್ರೆ ಎಂಥವ್ರಿಗೂ ಕರಳಿಕೆ ಉಚ್ಚುತ್ತೆ. ಆಕೆ ಓದಿದ ಶೈಲಿ, ಆಕೆ ಇಲ್ಲಿವರೆಗೂ ತಾನು ಬೆಳೆದು ಬಂದಂತಹ ದಾರಿ ಎಲ್ಲೂ ಸಹಿತ ಕಾಂಪ್ರಮೈಸ್, ಎಲ್ಲ ಕಡೆನೂ 90-95 ಆ ರೇಂಜಲ್ಲಿದ್ದಾಳೆ. ಆದರೆ ಈ ಸತಿ ನೋಡ್ರೆ 72 ಬಂದಿದೆ. ಇದು ನಂಬಲಿಕ್ಕೆ ಅಸಾಧ್ಯ. ಆದರೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಪರಿಸ್ಥಿತಿ. ಇಂತಹದ್ದು ಒಬ್ಬ ಹೆಣ್ಣುಮಗಳ ಕತೆ ಅಲ್ಲ, ಸಾಕಷ್ಟು ಜನ ಮಕ್ಕಳು ಈ ನೋವಲ್ಲಿದ್ದಾರೆ. ಈ ಸತಿ PUCನಲ್ಲಿ ಬಂದಂತಹ ರಿಸಲ್ಟ್ಸು ಯಾಕೋ ಸಮಂಜಸ ಇಲ್ಲ ಅಂತ ಸಾಕಷ್ಟು ಜನ ಅವರ ಅಳಿಲಿನ ತೋಡ್ಕೊಂಡಿದ್ದಾರೆ. ಇರಲಿ, ಇನ್ನೂ ವಿಚಾರ ಇದೆ, ಮುಂದೆ ಮಾತಾಡೋಣ. ಗುರೂಜಿ, ತಾವು ತಿಳಿಸ್ಕೊಡ್ತಾ ಇದ್ರಿ ವಿದ್ಯಾರ್ಥಿಗಳ ವ್ಯಾಲ್ಯೂಷನ್ ಸಂಬಂಧಪಟ್ಟಂತೆ, ಎಕ್ಸಾಮ್ ವ್ಯಾಲ್ಯೂಷನ್ ಸಂಬಂಧಪಟ್ಟಂತೆ ತಿಳಿಸ್ಕೊಡ್ತಾ ಇದ್ರಿ ತಾವು. ಖಂಡಿತಮ್ಮ, ವಿದ್ಯಾರ್ಥಿಗಳಿಗೆ ಸರಿಯಾದಂತಹ ಅಂಕಗಳನ್ನು, ಅವರು ಬರೆದಿರ್ತಕ್ಕಂತಹ ಅಂಕಗಳು ಅವ್ರು ಸಿಕ್ಬಿಟ್ರೆ ಸಾಕು. ಅವ್ರು ಏನು ಬರೆದಿದ್ದಾರೆ ಆನ್ಸರ್ಸು, ಅದಕ್ಕೆ ತಕ್ಕನಾದಂತಹ ರೀತಿ ಅವ್ರಿಗೆ ಮಾರ್ಕ್ಸ್ ಸಿಕ್ಕಿದ್ರು ಖಂಡಿತ ಈ ಸತಿ ಬಹಳ ಜನ ಖುಷಿ ಪಡ್ತಿದ್ರು. ಸಾಕಷ್ಟು ಜನಗಳಿಗೆ ಈ ಒಂದು ವ್ಯತ್ಯಾಸವಾಗಿ ಸಾಕಷ್ಟು ಜನದ ಕೂಗು ಇದಾಗಿದೆ. ಇದು ತಾಂತ್ರಿಕ ದೋಷವೋ ಅಥವಾ ಕಂಪ್ಯೂಟರಲ್ಲಿ ಎಂಟ್ರಿ ಆಗಬೇಕಾದ್ರೆ ಒಂಥರ ಆಗಿರುತ್ತೆ, ಅವರು ಅನೌನ್ಸ್ ಮಾಡಬೇಕಾದ್ರೆ ಮತ್ತೊಂಥರ ಆಗಿರುತ್ತೆ. ಆದರೆ ದುಡುಕಿ ತೀರ್ಮಾನ ತೆಗೆದುಕೊಳ್ತಕ್ಕಂಥವ್ರು, ಸೆನ್ಸಿಟಿವ್ ಮೈಂಡ್ ಇರ್ತಕ್ಕಂಥವ್ರು, ಕೆಲವು ಮಕ್ಕಳು ಮನೇಲಿರ್ತಕ್ಕಂತಹ ತಂದೆ ತಾಯಿ ಏನಾದ್ರು ಒಂದು ಮಾತು ಆಡೋ ಮಾತು ಸ್ವಲ್ಪ ವ್ಯತ್ಯಾಸ ಮಾಡಿಬಿಟ್ರೆ ಆಗಲೇ ಅವ್ರ ತೀರ್ಮಾನ ಹುಚ್ಚುಚ್ಚಾಗಿ ತೀರ್ಮಾನ ತಂದುಕೊಬಿಡ್ತಾರೆ. ಆದರೆ ಸಾಕಷ್ಟು ಸತಿ ನಾವು ಧೈರ್ಯ ಕೊಡ್ತಿರ್ತೇವೆ. ಸಾಕಷ್ಟು ಜನ ಮಕ್ಕಳಿಗೂ ಇದ್ರ ಬಗ್ಗೆ ಮನೆಯಲ್ಲೂ ತಿಳಿ ಹೇಳ್ತಿರ್ತಾರೆ ಹಿರಿಯರು. ನಾವು ಸಹಿತ ನಮ್ಮ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಬಾರಿ ತಿಳಿಸಿರ್ತೀವಿ. ವಿದ್ಯಾರ್ಥಿಗಳಿಗೋಸ್ಕರನೇ ಅರಿವಿನ ದರ್ಪಣ ಅಂತಕ್ಕಂತಹ ಕಾರ್ಯಕ್ರಮವನ್ನು ರಾಜ್ಯದಾದ್ಯಂತ ಹಲವಾರು ಶಾಲಾ ಕಾಲೇಜುಗಳಲ್ಲಿ ಇದನ್ನು ಹಮ್ಮಿಕೊಂಡಿದ್ದೇವೆ ನಾವು. ಯಾಕೆಂದರೆ ಯಾವುದೇ ಕಾರಣಕ್ಕೂ ಸಹಿತ ಮಕ್ಕಳ ಮನಸ್ಥಿತಿ, ಚಂಚಲ ಇರ್ತಕ್ಕಂತಹ ಮಕ್ಕಳ ಮನಸ್ಥಿತಿ ಹಾಳಾಗಬಾರ್ದು. ಅವರು ಧೈರ್ಯ ತಗೊಳ್ಬೇಕು. ಬಂದಂತಹ ಅಂಕಗಳು ಕಡಿಮೆ ಇದೆ ಅಂತ ಹೇಳಿ ಇವತ್ತಿನ ದಿವಸ ನೀವೇನಾದ್ರೂ ಒಂದು ತೀರ್ಮಾನ ಒಂದೆಜ್ಜೆ ಬೇರೆ ಥರ ತಂದುಕೊಂಡ್ರೆ ಅದು ಇಲ್ಲದ ಸಮಸ್ಯೆಗಳನ್ನು ನೀವು ನೋಡಬೇಕಾಗತ್ತೆ. ಹಾಗಾಗಿ ಸಾಕಷ್ಟು ಜನ ಮಕ್ಕಳಿಗೆ ಈ ಸಮಸ್ಯೆ ಆಗಬಾರ್ದು ಅಂತೇಳಿ ಮಕ್ಕಳ ಮನ ಪರಿವರ್ತನೆಗೋಸ್ಕರ, ಮಕ್ಕಳ ಮನಸ್ಸಲ್ಲಾಗ್ತಕ್ಕಂತಹ ದ್ವಂದ್ವಗಳು, ಮಕ್ಕಳ ಮನಸ್ಸಲ್ಲಾಗ್ತಕ್ಕಂತಹ ಒಂದು ಬದಲಾವಣೆಗಳೇನಿದೆ ಅದಕ್ಕೆ ಸೂಕ್ತವಾದಂತಹ ರೀತಿ ಅರಿವಿನ ದರ್ಪಣ ಅಂತಕ್ಕಂಥದ್ದು ವಿದ್ಯಾರ್ಥಿಗಳಿಗೋಸ್ಕರನೇ ತೆಗೆದುಕೊಂಡಂತಹ ಒಂದು ಕಾನ್ಸೆಪ್ಟ್ ಅದು. ಅಂತಹ ವಿದ್ಯಾರ್ಥಿಗಳ ಮನ ಪರಿವರ್ತನೆ ಮಾಡಿ ಅವರಲ್ಲಿ ಧೈರ್ಯ ತುಂಬಿ, ಇವಾಗಲ್ದಿದ್ರೆ ಮತ್ತೊಂದು ಸತಿ ನೀವು ಕಟ್ಟಿ ಪಾಸ್ ಮಾಡ್ಕೊಳ್ಬಹುದು.
ಹಾಗಂತ ಪ್ರಾಣಕ್ಕಾಗಲಿ ಅಥವಾ ದೇಹಕ್ಕಾಗಲಿ ಮಾಡ್ಕೊಳ್ತಕ್ಕಂತಹ ಒಂದು ಪನಿಷ್ಮೆಂಟ್ಸು ಸಮಂಜಸ ಅಲ್ಲ. ಯಾಕೆಂದರೆ ಕೆಲವರು ಅಪಾರವಾದಂತಹ ವಿಶ್ವಾಸ, ನಂಬಿಕೆ ಇಟ್ಕೊಂಡಿರ್ತಾರೆ. ಜೊತೆಗೆ ತಂದೆ ತಾಯಿ ಬಗ್ಗೆ ಅಪಾರವಾದಂತಹ ಗೌರವ ಇರುತ್ತೆ. ಸೊಸೈಟಿನಲ್ಲಿ ಯಾವುದೇ ಕಾರಣಕ್ಕೂ ತಲೆ ಬಗ್ಗಿಸಬಾರ್ದು, ನಾನು ಇಷ್ಟು ಅಂಕಗಳಂದ್ರೆ ಅಷ್ಟೇ ಅಂಕಗಳ ತೆಗೆದುಕೊಳ್ಳಬೇಕು ಅಂತ ಹಗಲಿರುಳು ಶ್ರಮ ವಹಿಸಿ ಬರೆದಿರ್ತಾರೆ, ಓದಿರ್ತಾರೆ. ಅಂತಹ ಮಕ್ಕಳಿಗೆ ಇಷ್ಟೇನಾದ್ರು ತೊಂದರೆ ಆಗೋಗ್ಬಿಟ್ರೆ, ಇಂತಹ ಸಮಸ್ಯೆಗಳು ಎದುರಾದರೆ ಅಂಥ ಮಕ್ಕಳು ಫಸ್ಟ್ ತೀರ್ಮಾನ ಮಾಡೋದೇ, ನಾನು ಇರೋದೇ ಬೇಡ, ನಾನು ಜನದ ಮುಖ ತೋರಿಸೋದೇ ಬೇಡ. ಅಪ್ಪ ಅಮ್ಮ ನಾನು ಯಾವ ರೀತಿ ಮುಖ ತೋರಿಸ್ಬೇಕು, ಅಪ್ಪ ಅಮ್ಮ ನನಗಾಗಿ ಕಷ್ಟ ಬೀಳ್ತಿರ್ತಾರೆ, ಅವ್ರು ಕಷ್ಟ ಬಿದ್ದು ಅವರು ಸರಿಯಾದಂಥ ರೀತಿ ನಾವು ಅಂಕಗಳೆಲ್ಲ ನಮ್ಮ ಮಾರ್ಕ್ಸ್ ಸರಿಯಾಗಿ ಬರಲಿಲ್ಲ ಅಂದರೆ ನಾವು ಹೇಗೆ ಅವ್ರ ಮುಂದೆ ಇರಬೇಕು ಅಂತ ಇಲ್ಲದ ರೀತಿ ಮನಸ್ಸಲ್ಲಿ ಒಂದು ಆವೇಗ, ಉದ್ವೇಗತನ ತಂದು ಹುಚ್ಚುಚ್ಚು ತೀರ್ಮಾನ ತಂದುಕೊಂಡ್ಬಿಡ್ತಾರೆ. ಆದರೆ ಅಂತಹವ್ರಿಗೂ ಒಂದು ಕಿವಿ ಮಾತ್ರ ನಾವು ತಿಳಿಸಿದ್ದೇವೆ, ಅವಕಾಶಗಳಿದೆ. ಇನ್ನೊಂದು, ಇವತ್ತಿನ ಕಾಲಧರ್ಮ, ತಂದೆ ತಾಯಿ ಪೇರೆಂಟ್ಸು ಅವರು ದಡ್ರಲ್ಲ. ಯಾಕೆಂದರೆ ಸಾಕಷ್ಟು ಜನ ವಿದ್ಯಾರ್ಥಿನಿಯರು ದುಡುಕಿ ತೀರ್ಮಾನ ತಂದುಕೊಳ್ಳೋಕ್ಕೂ ಮುನ್ನ ನಿಮ್ಮ ತಂದೆ ತಾಯಿಯ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ತಂದೆ ತಾಯಿ ಯಾರೂ ದಡ್ರಲ್ಲ. ಅವರವರ ಮಕ್ಕಳನ್ನು ನೀವು ಬರೀತಕ್ಕಂತಹ ವರ್ಷಕ್ಕೊಂದು ಕಡೆ ಎಕ್ಸಾಮಲ್ಲಿ ಬರೆದಾಗ ನಿಮ್ಮ ವರ್ಷದುದ್ದಕ್ಕೂ ನೀವೇನು ಅಭ್ಯಾಸ ಮಾಡಿದ್ದೀರಿ, ನಿಮಗೆ ಕೊಟ್ಟಂಥ ಅಂಕಗಳೆಷ್ಟು ಅಂತ ಶಾಲೆಯಲ್ಲಿ ನಿಮಗೆ ಕೊಡೋದಕ್ಕಿಂತ ಹೆಚ್ಚಿನಾಗಿ ನಿಮ್ಮ ತಂದೆ ತಾಯಿ ನಿಮಗೆ ಕೊಟ್ಬಿಟ್ಟಿರ್ತಾರೆ. ನನ್ನ ಮಗ ಮಗಳು ಚೆನ್ನಾಗಿ ಓದ್ತಾ ಇದ್ದಾರೆ, ಅವ್ರು ಖಂಡಿತ ಮಾರ್ಕ್ಸ್ ತಗೊಳ್ತಾರೆ, ಅಥವಾ ಅವ್ರ ತಲೆಯಲ್ಲಿ ಆ ಜ್ಞಾನ ಇದೆ. ಎಷ್ಟೋ ಜನ ಸಂಪೂರ್ಣವಾದಂತಹ ವಿದ್ಯಾವಂತರಿರ್ತಾರೆ, ಅವರು 4 ಜನಕ್ಕೆ ಪಾಠ ಹೇಳೋ ಲೆವೆಲಲ್ಲಿ ಇರ್ತಾರೆ. ಆದರೆ ಅವ್ರಿಗೆ ಅಂಕಗಳು ಮಾತ್ರ ಕಡಿಮೆ ಬರ್ತಾ ಇರುತ್ತೆ, ಮಾರ್ಕ್ಸ್ ಮಾತ್ರ ಬರ್ತಿರೋದಿಲ್ಲ. ಅವರು ಕೂತ್ಕೊಂಡಾಗ ಎಕ್ಸಾಮ್ ಬರೀಲಿಕ್ಕೂ ಚೆನ್ನಾಗಿ ಬರೆದಿರ್ತಾರೆ, ಅಥವಾ ಅಲ್ಲಿ ವ್ಯತ್ಯಾಸ ಆಗಿರ್ಬೋದು. ಆದರೆ ಅವರು 4 ಜನಕ್ಕೆ ಪಾಠ ಹೇಳೋ ಲೆವೆಲಲ್ಲಿ ಇರ್ತಾರೆ. ಅವರ ವಾಕ್ಚಾತುರ್ಯ, ಅವರು ಮಾತಾಡ್ತಕ್ಕಂಥ ಶೈಲಿ, ಅವ್ರು ಪಾಠ ಮಾಡತಕ್ಕಂಥ ರೀತಿ, ಗುರುಗಳಿಗೆ ತಿರುಮಂತ್ರ ಹಾಕ್ತಕ್ಕಂಥದ್ದು, ಗುರುಗಳಿಗೆ ಪ್ರತಿಯಾಗಿ ನಿಂತು ಪಾಠ ಹೇಳುವಂಥ ಲೆವೆಲಲ್ಲಿ ಅವ್ರು ಬದುಕ್ತಾ ಇರ್ತಾರೆ. ಆದರೆ ಅವ್ರಿಗೆ ಅಂಕಗಳು ಬರಲ್ಲ. ಅದಕ್ಕೆ ಅವರು ಬೇರೆ ಥರ ಆಲೋಚನೆ ಮಾಡಬೇಕಾದಿಲ್ಲ. ಅವ್ರ ಜ್ಞಾನ ಸರಸ್ವತಿ ಅವರ ಜ್ಞಾನ ಭಿಕ್ಷೆಯನ್ನು ಏನು ಕೊಟ್ಟಿದ್ದಾಳೋ, ಅವರಲ್ಲಿರ್ತಕ್ಕಂತಹ ಜ್ಞಾನ ಶಿಕ್ಷಣದಿಂದ 4 ಜನಕ್ಕೆ ಅನುಕೂಲ ಆಗ್ಬೋದೇ ವಿನಃ ಅವ್ರಿಗೆ ಅದು ಅನುಕೂಲ ಆಗೋದಿಲ್ಲ. ಹಾಗೆ ಸ್ವಲ್ಪ ಪ್ರಾರಬ್ಧ ಕರ್ಮವೂ ಇರುತ್ತೆ. ಕೆಲವು ಸತಿ ಭಾಳ ಶ್ರಮದಿಂದ ಕ್ರಮಬದ್ಧವಾಗಿ ಬರೆದ್ರೂ ಸಹಿತ ಒಳ್ಳೆ ಅಂಕಗಳು ಬರೋದಿಲ್ಲ. ಅವರ ಗ್ರಹಗತಿಗಳು ಕಾರಣ ಆಗಿರ್ಬೋದು. ಯಾಕೆಂದರೆ ಇಲ್ಲಿ ಜ್ಯೋತಿಷ್ಯನ ಮಧ್ಯದಲ್ಲಿ ತರ್ತಾ ಇದ್ದೀನಿ ಅಂತ ಅನ್ಯತಾ ಭಾವಿಸಬಾರದು. ಇದು ಜ್ಯೋತಿಷ್ಯದ ಬಗ್ಗೆ ಅಲ್ಲ ನಾನು ತಿಳಿಸ್ತಾ ಇರೋದು. ಮನುಷ್ಯ ಬಾಲ್ಯದಿಂದ ತಾನು ಒಳ್ಳೆ ಕುದುರೆ ಮೇಲೆ ಕೂತು ಬಹಳಷ್ಟು ವೇಗವಾಗಿ ಚೆನ್ನಾಗಿ ಓಡಾಡ್ತಾ, ಒಳ್ಳೆ ಬಟ್ಟೆ ಹಾಕಿ ಅಲಂಕಾರವಾಗಿ ಬಹಳಷ್ಟು ಸೌಂದರ್ಯವಾಗಿ ಕಂಡು ಪ್ರತಿಯೊಬ್ಬರು ಸಹಿತ ಹಬ್ಬ ಅನ್ನಬೇಕು. ಆ ನೋಡಿದ ತಕ್ಷಣ ಪ್ರತಿಯೊಬ್ಬರು ಸಹಿತ ಆಕರ್ಷಿತರಾಗಿರ್ಬೇಕು. ಅಂತಹ ಲೆವೆಲಲ್ಲಿ ಇದ್ದರೆ ಒಂಥರ ಮಾತು. ಅವರು ಜಾರು ಬಿದ್ದು ತುಂಬ ಕಷ್ಟದಲ್ಲಿದ್ದಾರೆ, ನೋವು ತಿಂತಾ ಇದ್ದಾರೆ ಅಂದಾಗ ಅವ್ರಿಗೆ ಏನಾರು ಒಂದು ಸಾಂತ್ವನದ ಆ ನುಡಿನ ಹೇಳಿದಾಗ ಆಗ ಮತ್ತೊಂದು ಮಾತಾಗಬಾರ್ದು. ಏನೇ ಆದರೂ ಮನುಷ್ಯನ ಲಾಭ ನಷ್ಟಗಳು, ಅಥವಾ ತಾನಿರಬೇಕಾದಂಥ ರೀತಿ ನೀತಿ, ಅಥವಾ ತನ್ನಲ್ಲಿ ಆಗು ಹೋಗುಗಳ ಬಗ್ಗೆ, ಇವೆಲ್ಲದರ ಬಗ್ಗೆ ಮನುಷ್ಯ ಪ್ರತಿಯೊಂದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಗ್ರಹಸ್ಥಿತಿಗಳು ಸಾಕಷ್ಟು ಕಾರಣ ಇದೆ. ವಿದ್ಯೆಗೆ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ಒಬ್ಬ ವಿದ್ಯಾವಂತನ 10 ಜನ ಪೂಜಿಸಬೇಕಾದ್ರೆ ಅವನೊಳಗಿರ್ತಕ್ಕಂತಹ ವಿದ್ವತ್ತು ಅದು ಸಮಾಜಕ್ಕೆ ಒಳಿತಾಗಬೇಕು. ಅವನಲ್ಲಿರ್ತಕ್ಕಂತಹ ವಿದ್ಯೆ, ಅವನಲ್ಲಿರ್ತಕ್ಕಂಥ ಜ್ಞಾನ ಅದು ಈ ಸಮಾಜಕ್ಕೆ ವಿಶೇಷವಾದಂಥ ರೀತಿ ಹರಿದು ತೋರಿಸ್ಬೇಕು. ಸಾಮಾನ್ಯಕ್ಕೆ ಸಮುದ್ರ ಯಾರಿಗಿಷ್ಟ ಇಲ್ಲ. ಸಮುದ್ರ ನೋಡೋದಕ್ಕೆ ಬಹಳ ಚೆನ್ನಾಗಿರುತ್ತೆ. ಹಾಗೆ ಸಮುದ್ರದಂತಹ ಮನಸ್ಸು ಅಷ್ಟೇ ವಿಶಾಲವಾಗಿರಬೇಕು. ಆದರೆ ಸಮುದ್ರ ತನ್ನ ರೌದ್ರ ನರ್ತನವನ್ನು ತೋರಿಸಿದ್ರೆ ಎಂಥವ್ರಿಗೂ ಭಯ ಆಗ್ಬಿಡುತ್ತೆ. ಸಮುದ್ರದ ಮುಂದೆ ನಿಂತು ನೋಡಿ, ಆ ಅಲೆ ಬರ್ತಕ್ಕಂಥದ್ದು, ಆ ಅಲೆ ಬಂದು ಕಾಲು ತನಕ ನೀರು, ನೀವು ಎಷ್ಟೇ ದೂರ ನಿಂತ್ಕೊಂಡ್ರು ಆ ನೀರು ಅಲ್ಲಿ ತನಕ ಬಂದು ಮುಟ್ಟಿದಾಗ ಅದು ನೋಡ್ಲಿಕ್ಕೆ ಆನಂದ ಆಗುತ್ತೆ. ಅದೇ ಒಂದು ಜೋರಾಗಿ ಒಂದು ಅಲೆ ಆರ್ಭಟ ಮಾಡಿ ಅದು ಮೇಲೆ ಬಂದ್ಬಿಟ್ರೆ, ಹಾಗೆ ಮನುಷ್ಯನ ಮನಸ್ಸು ತಾಳ್ಮೆನೂ ಇರುತ್ತೆ, ಸಮಾಧಾನ ಇರುತ್ತೆ, ರೌದ್ರವೂ ಆಗಿಬಿಡುತ್ತೆ. ಆ ರೌದ್ರವಾಗ್ತಕ್ಕಂತಹ ಕ್ಷಣ ಬಹಳ ಅಪರೂಪ. ಹಾಗೆ ಸುನಾಮಿ ಅಂತಾಗಲಿ ಅಥವಾ ಸಮುದ್ರದ ಅಲೆ ಆಗಲಿ ಆರ್ಭಟಿಸ್ತಕ್ಕಂಥದ್ದು ಯಾವಾಗಲೂ ಒಂದು ಸರ್ತಿ ಮಾತ್ರ. ಪ್ರತಿ ಸತಿ ಬರ್ತಕ್ಕಂತಹ ಅಲೆಗಳು ಅಷ್ಟು ದೊಡ್ಡ ಅಲೆಗಳು ಬರಲ್ಲ. ಹಾಗೆ ಮನುಷ್ಯ ಸಹಿತ ಅಷ್ಟು ಉದ್ರೇಕನಾಗೋದಿಲ್ಲ. ಅವನಲ್ಲಿ ಏನೋ ಒಂದು ಸಮಸ್ಯೆ, ಏನೋ ಒಂದು ಬಾಧೆ ಅವನಲ್ಲಿ ಇರ್ತಕ್ಕಂತಹ ಕೊರತೆ ಅವನು ಎತ್ತಿ ತೋರಿಸಿದಾಗ ಮಾತ್ರ ಅವನು ಉದ್ವೇಗತನಾಗ್ತಾನೆ. ಅವನು ಇಲ್ಲದ ರೀತಿ ತೀರ್ಮಾನ ತೆಗೆದುಕೊಂಡ್ಬಿಡ್ತಾನೆ. ಅಂತಹ ಸಮಯದಲ್ಲೇ ಮನೆಯಲ್ಲಿರ್ತಕ್ಕಂಥ ಹಿರಿಯರಾಗಲಿ ಅಥವಾ ಮಾರ್ಗದರ್ಶಕರಾಗಲಿ, ಗುರುಗಳಾಗಲಿ, ಯಾರೊಬ್ಬರು ಆತನಿಗೊಂದು ಸೂಕ್ತವಾದಂತಹ ಪಾಠ ಪ್ರವಚನ ಬೇಕು. ಆ ನಿಟ್ಟಿನಲ್ಲಿ ಮನೆಯಲ್ಲಿರ್ತಕ್ಕಂಥವರು ಜೊತೆಗೆ ಗುರುಗಳು ಈಗ ಅಂಕಗಳು ಕಡಿಮೆ ಆಗಿದೆ ಅಂತ ಎಲ್ಲರೂ ನಿಂದನೆ ಮಾಡಿದಿರ. ಯಾಕೆಂದರೆ ಆಗೋ ವ್ಯತ್ಯಾಸ ಬರೀ ನಮ್ಮ ಮಕ್ಕಳಲ್ಲಷ್ಟೇ ಆಗಿರೋದಿಲ್ಲ. ಪೇಪರ್ ಕರೆಕ್ಷನ್ ಮಾಡೋರ ಮೇಲೂ ಹೋಗಿರುತ್ತೆ, ಅದನ್ನು ಎಂಟ್ರಿ ಮಾಡ್ತಕ್ಕಂಥವ್ರ ಮೇಲೆ ಹೋಗಿರುತ್ತೆ,
ಪುನಃ ಅದು ಬೋರ್ಡ್ಗೆ ಬಂದು ಅಲ್ಲಿ ನಿಂತ್ಕೊಂಡು ಅಲ್ಲಿಂದ ಆಚೆ ನಿಮಗೆ ಅದು ಪ್ರಸಾರ ಆಗಿ ನಿಮಗೆ ಕಾಣಿಸೋ ತನಕನೂ ಸತ್ಯಾಸತ್ಯತೆಗಳು, ಆಗು ಹೋಗುಗಳು, ಅಲ್ಲಿ ಲಾಭ ನಷ್ಟಗಳು ಇವೆಲ್ಲವೂ ಸಹಿತ ಇದೆ. ಇದರ ಮಧ್ಯದಲ್ಲಿ ನಿಮ್ಮ ಪ್ರಾರಬ್ಧ ಕರ್ಮ ಅದು ಸಹಿತ ಸೇರ್ಕೊಂಡಿರುತ್ತೆ. ಒಬ್ಬ ಮನುಷ್ಯ ಸಂತೃಪ್ತಿಯಾಗಿ ನಗಬೇಕಾದ್ರೆ ಅವನಿಗೆ 4 ಮೂಲೆ ನೆಟ್ಟಿಗಿರಬೇಕು. ಬೆಳಗ್ಗೆ ಸ್ವಲ್ಪ ಸರಿಯಾಗಿ ಆಹಾರವಿದ್ದು ಹೊಟ್ಟೆಗೆ ಚೆನ್ನಾಗಿದೆಯಪ್ಪ, ನೆಮ್ಮದಿಯಾಗಿದ್ದೀನಿ ಅಂದರೆ 4 ಜನ ಚೆನ್ನಾಗಿ ಮಾತಾಡ್ಕೊಂಡು ನಗನಗ್ತಾ ಇರಬಹುದು. ಬರೀ ಹೊಟ್ಟೆಯಲ್ಲಿ ಕೂತ್ಕೊಂಡು ಬೆಳಗಿನಿಂದ ಮಾತಾಡ್ತಾ ಇದ್ದೀವಿ, ಸುಸ್ತಾಗ್ತಾ ಇದೆ ಅಂದರೆ ಮುಖ ಇನ್ನೂ ಸ್ವಲ್ಪ ಹೊತ್ತಿಗೆ ಇಳಿದೋಗ್ಬಿಡುತ್ತೆ. ಸ್ವಾರಸ್ಯ ಇಲ್ಲದಂಥ ರೀತಿಯಲ್ಲಿ ಆಗುತ್ತೆ. ನಿಮ್ಮನ್ನು ಮಾತಾಡ್ತಕ್ಕಂತಹ ಮಾತುಗೂ ಸಹಿತ ಶಕ್ತಿ ಇಲ್ಲದಂಥ ರೀತಿಯಲ್ಲಿ ಆಗಿಬಿಟ್ಟಿರುತ್ತೆ. ಹಾಗೆ ಒಬ್ಬ ಮನುಷ್ಯ ತಾನು ತೂಕ ಅಷ್ಟು ತೋರಿಸ್ಬೇಕಾದ್ರೆ ತನ್ನೊಳಗೆ ಏನೆಲ್ಲ ಬೇಕೋ ಹಾಗೆ ಆ ಪರಿಸರ ಸಹಿತ ಆಗಿರಬೇಕು. ಅದರಲ್ಲಿ ಎಲ್ಲಿ ನ್ಯೂನತೆ ಆಗಿರುತ್ತೋ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಆ ವ್ಯತ್ಯಾಸ ಆಗಿರ್ತಕ್ಕಂಥದ್ದನ್ನೇ ಪ್ರಧಾನವಾಗಿ ಇಟ್ಕೊಂಡು ಮಕ್ಕಳು ಹುಚ್ಚು ತೀರ್ಮಾನಕ್ಕೆ ಹೋಗಬಾರ್ದು. ಮನೆಯಲ್ಲಿರ್ತಕ್ಕಂಥ ಪೋಷಕರು, ತಂದೆ ತಾಯಿ ಅಥವಾ ಆ ಪರಿಸರ ಅವ್ರನ್ನ ದೂಷಣೆ ಮಾಡಬಾರ್ದು. ಈ ಕ್ಷಣ ಅವರಿಗೆ ಅವಕಾಶ ಮಾಡಿಕೊಟ್ಟು ಈಗ ಬರ್ತಕ್ಕಂತಹ ಎಕ್ಸಾಮಲ್ಲಿ ಪುನಃ ಒಳ್ಳೆ ಅಂಕಗಳು ತೆಗೆದುಕೊಳ್ಳೋಕ್ಕೆ ದಾರಿ ಮಾಡಿಕೊಡಿ. ಎಲ್ಲಿ ಏನೇ ವ್ಯತ್ಯಾಸ ಆದರೂ ಸಹಿತ ಅಕಸ್ಮಾತ್ ನೀವು ಅಂದುಕೊಂಡಷ್ಟು ಅಂಕಗಳು ಬರಲಿಲ್ಲ, ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿಲ್ಲ, ಅಂತಹ ಕಾಲದಲ್ಲಿ ಪುನಃ ನೀವು ಬೋರ್ಡ್ಗೆ ನೀವು ಬರೀಬೋದು, ವಿಚಾರಣೆ ಮಾಡ್ಬೋದು. ಅಥವಾ ನಿಮಗೆ ಡೌಟ್ ಇದ್ದು ನಿಮ್ಮ ಪೇಪರ್ ಮೇಲೆ ಸರಿಯಾದಂಥ ಅಂಕಗಳು ಬಂದಿಲ್ಲ ಅಂದರೆ ಅದನ್ನು ಮರುಪರೀಕ್ಷೆಗೆ ಹಾಕ್ಬೋದು, ರಿವ್ಯಾಲ್ಯೂಯೇಷನ್ಸ್ ಹಾಕ್ಕೊಳ್ಬೋದು. ಅದಕ್ಕೂ ಅವಕಾಶಗಳಿದೆ. ಅವಕಾಶ ಇರೋದ್ರಿಂದ ಯಾವುದ್ರ ಬಗ್ಗೆನೂ ಚಿಂತನೆ ಮಾಡೋಂಗಿಲ್ಲ, ಧೈರ್ಯವಾಗಿರಿ. ಹಾಗೆ ನೀವು ಬರೆದಿರ್ತಕ್ಕಂಥದ್ದಕ್ಕೆ ಕರೆಕ್ಟಾಗಿ ಅಂಕಗಳು ಬಂದಿದೆ, ನಮ್ಮ ಎಕ್ಸ್ಪೆಕ್ಟೇಷನ್ ಅಷ್ಟು ಆಗೋಗಿದೆ ಅಂದಾಗ ಮುಂದಿನ ಪ್ರಯತ್ನ ಏನು ಮಾಡಬೇಕು? ಈಗ ಕಡಿಮೆ ಅಂಕಗಳು ತಗೊಂಡಿದ್ದೀರಿ, ಮುಂದದ ಅಂಕಗಳು ಜಾಸ್ತಿ ತೆಗೆದುಕೋಬೇಕಾದ್ರೆ, ಮಾರ್ಕ್ಸ್ ಜಾಸ್ತಿ ತಗೊಳ್ಬೇಕಾದ್ರೆ ನಿಮ್ಮ ಎಫೆಕ್ಟ್ ಆಗಿ ನೀವು ಏನು ಓದಬೇಕು, ಎಷ್ಟು ಓದಿದ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಕೊಡಿ. ಆದರೆ ಮತ್ತೊಮ್ಮೆ ತಿಳಿಸ್ತಿದ್ದೀನಿ, ದುಡುಕಿ ಹುಚ್ಚು ತೀರ್ಮಾನ ತಂದುಕೊಂಡ್ರೆ ಲಾಸ್ ಆಗ್ತಕ್ಕಂಥದ್ದು ನಿಮಗಲ್ದಿದ್ರೆ ಪಕ್ಕದಲ್ಲಿರ್ತಕ್ಕಂಥವ್ರು ಲಾಸ್ ಆಗೋದಿಲ್ಲ. ಅಥವಾ ನೀವು ನೋವು ಪಡ್ತೀರಿ, ನಿಮ್ಮ ಅಪ್ಪ ಅಮ್ಮ ನೋವು ಪಡ್ತಾರೆ, ನಿಮ್ಮ ಪರಿಸರ ನೋವು ಪಡುತ್ತೆ. ನಿಮ್ಮ ಪರಿಸರ ನೋವು ಪಟ್ಟರು ನಿಮ್ಮ ಫ್ಯಾಮಿಲಿ ಮಾತ್ರ ಕಣ್ಣಂದಿರಾಗುತ್ತೆ, ವಿನಃ ಪಕ್ಕದ ಮನೆಯವ್ರನ್ನ ಕಣ್ಣಂದಿರು ಹಾಕಲ್ಲ. ಜೊತೆಗೆ ನಗೋರ್ ಮುಂದೆ ಜಾರು ಬಿದ್ದರೆ ಇನ್ನಷ್ಟು ನಗಪಾಟ್ಲಾಗುತ್ತೆ, ಅಳೋದಕ್ಕೆ ಜಾಸ್ತಿ ಆಗುತ್ತೆ, ದಾರಿ ಆಗುತ್ತೆ, ವಿನಃ ನೀವು ಉದ್ಧಾರ ಆಗೋದಿಲ್ಲ. ಇಲ್ಲಿವರೆಗೂ ಬಾಲ್ಯದಿಂದ ನೀವು ಕಲಿತು ಅಭ್ಯಾಸ ಮಾಡಿ ಬಂದಂತಹದ್ದನ್ನು ಈಗೇನೋ ಸ್ವಲ್ಪ ವ್ಯತ್ಯಾಸ ಆಯಿತು ಅಂತ ಅಲ್ಲೂ ನೀವು ಮನಸ್ಸನ್ನು ಬದಲಾಯಿಸ್ಕೊಂಡ್ರೆ ಇಲ್ಲಿವರೆಗೂ ನಿಮ್ಮ ಸಾಧನೆ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಆಗ್ತಕ್ಕಂಥ ಆ ಕ್ಷಣಗಳಲ್ಲಿ ಬರ್ತಕ್ಕಂಥ ತೀರ್ಮಾನಗಳೇ ಅಂತಿಮ ತೀರ್ಮಾನ ಅಲ್ಲ. ಮನುಷ್ಯನ ಉದ್ದಕ್ಕೂ ಆತ ಬೆಳೆದು ಏನು ತಾನು ಕಡೆಯ ದಿನಗಳು ನೋಡೋ ತನಕನೂ ಅಲ್ಲಿವರೆಗೂ ನಿಮ್ಮ ಪ್ರಯತ್ನಗಳು, ನಿಮ್ಮ ಸಾಧನೆ, ನಿಮ್ಮ ಸಾಹಸ ಎಲ್ಲವೂ ಸಹಿತ ನಡೀತಾ ಇರಬೇಕು. 90-98 ವರ್ಷದ ವೃದ್ಧರು ಸಹಿತ ಅಷ್ಟು ದೂರಕ್ಕೆ ಯಾಕೆ ಹೋಗಬೇಕು? ನಮ್ಮ ಇವತ್ತಿನ ದಿವಸ ಸಿದ್ಧಗಂಗಾ ಶ್ರೀಗಳು ಅವರು ಈ ಒಂದು ಇಳಿ ವಯಸ್ಸಲ್ಲೂ ಸಹಿತ ಇಷ್ಟು ಚೆನ್ನಾಗಿ ಓಡಾಡಿಕೊಂಡು, ಇಷ್ಟು ಚೆನ್ನಾಗಿ ಪ್ರತಿಯೊಂದು ಸಹಿತ ಅಭ್ಯಾಸ, ಅವರು ಅಂಥ ಒಂದು ದೊಡ್ಡ ಸಂಸ್ಥೆಯನ್ನು ನಡೆಸಬೇಕಾದ್ರೆ ಆ ಸಂಸ್ಥೆಯನ್ನು ತಮ್ಮ ಹಸ್ತದಲ್ಲಿ ಇಟ್ಕೊಂಡು ಸಂಸ್ಥೆ ನಡೆಸ್ತಿದ್ದಾರೆ ಅಂದರೆ ಅವರು ನೋಡಿದ್ರೆ ನಾವೆಲ್ಲರೂ ಸಹಿತ ಅವ್ರ ಮುಂದೆ ಏನೂ ಅಲ್ಲ. ಯಾಕೆಂದರೆ ಅಂತಹ ಒಂದು ಶಕ್ತಿ ಅಲ್ಲಿದೆ. ಮನುಷ್ಯನಿಗೆ ಸ್ವಂತವಾದಂತಹ ತನ್ನ ಹೃದಯದಲ್ಲಿ ತನಗೊಂದು ಶಕ್ತಿ ಇದೆ. ನಿಮ್ಮೊಳಗಿರ್ತಕ್ಕಂಥ ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿನ ನೀವು ಜಾಗೃತಗೊಳಿಸ್ಕೋಬೇಕು. ಆಗಲೇ ಸ್ವಯಂ ಪ್ರೇರಿತವಾಗಿ ಸ್ವಯಂ ನಿಮ್ಮೊಳಗಿರ್ತಕ್ಕಂಥ ಶಕ್ತಿನ ನೀವು ಜಾಗೃತಗೊಳಿಸಿದ್ರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಹಿತ ಮಂಜಿನಗಡ್ಡೆ ಥರ ಕರಗುತ್ತೆ. ಅದಾದ ನಂತರ ಒಳ್ಳೆ ಬೆಳಕು ನಿಮ್ಮ ಜೀವನದಲ್ಲಿ ಸಿಗುತ್ತೆ. ಅಂತಹ ಬೆಳಕಿನಡೆಗೆ ನಾವು ನಡೀಬೇಕೇ ವಿನಃ ಅಧೈರ್ಯದಿಂದ ಮನಸ್ಸನ್ನು ಸೋತು ಎಲ್ಲೋ ಒಂದು ಕಡೆ ಸುಸ್ತಾಗಿ ಮೂಲೆ ಕೂತ್ಕೊಳ್ತಕ್ಕಂಥದ್ದು ಅಥವಾ ಇನ್ನೇನೋ ಒಂದು ಅಚಾತುರ್ಯ ಮಾಡ್ಕೊಳ್ತಕ್ಕಂತಹ ತಪ್ಪು ಕೆಲಸಕ್ಕೆ ಯಾರು ಹೋಗಬೇಡಿ. ಒಳ್ಳೆಯದಾಗಲಿ. ಈಗ ಅಂಕಗಳಲ್ಲಿ ಕಡಿಮೆ ಆಗಿದೆ ಅಂತ ಹೇಳಿ ನೋವು ತಿಂತಾ ಇರ್ತಕ್ಕಂಥವ್ರು ಸಹಿತ ಸದ್ಯದಲ್ಲೇ ಸಾಕಷ್ಟು ಅಂಕಗಳನ್ನು ತೆಗೆದುಕೊಳ್ಳೋಕ್ಕೆ ಅವಕಾಶಗಳಿದೆ, ಅದನ್ನು ಉಪಯೋಗಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಬನ್ನಿ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗವನ್ನು ನೋಡೋಣ. ರಾಶಿ ಫಲದತ್ತ ಗಮನ ಹರಿಸೋಣ. ಇನ್ನೂ ಸಾಕಷ್ಟು ವಿಧಿವಿಧಾನಗಳಲ್ಲಿ ವಿಚಾರಗಳನ್ನು ನಿಮಗೆ ತಿಳಿಸುವಂಥ ರೀತಿಯಲ್ಲಿದೆ. ಕಾರ್ಯಕ್ರಮ ಪ್ರಾರಂಭದಲ್ಲೇ ಹೇಳಿದೆ, ಮನೆಯಲ್ಲಿರ್ತಕ್ಕಂಥ ಸಾಂಬಾರು ಪದಾರ್ಥಗಳಿಂದ ಚಕ್ಕೆ ಆಗಿರ್ಬೋದು, ಚಕ್ಕೆ, ಮೊಗ್ಗು, ಮೆಣಸು, ಜೀರಿಗೆ, ಧನಿಯಾ, ಇದೆಲ್ಲ ಮನೇಲಿರ್ತಕ್ಕಂಥ ಪದಾರ್ಥ. ಮನೇಲಿ ಒಬ್ಬೊಬ್ಬರು ಸರ್ಜನ್, ಇವರು ಮನೇಲಿರ್ತಕ್ಕಂಥ ಸರ್ಜನ್ಗಳಿಂದ ಅವ್ರು ಕೊಡ್ತಕ್ಕಂತಹ ಉಪದೇಶ ಏನಿದೆ, ಯಾವ ರೀತಿ ಏನು ಮೆಡಿಸಿನ್ಸ್ ಮಾಡ್ಕೊಳ್ಬೋದು ಅದನ್ನು ತಯಾರು ಮಾಡ್ಕೊಳ್ಳೋಣ. ಮುಂದಿನ ಭಾಗದಲ್ಲಿ ಈ ವಿಚಾರವೆಲ್ಲವನ್ನು ತಿಳಿಸ್ತೀನಿ ಸ್ವಲ್ಪ ಸಮಯದ ನಂತರ. ಹಾಗೆ ವೀಕ್ಷಕರೇ, ಇದೇ ಶುಕ್ರವಾರ ಅಂದ್ರೆ ನಾಡಿದ್ದು 22ನೇ ತಾರೀಕು ಗುರೂಜಿ ಧಾರ್ಮಿಕ ಕಾರ್ಯಕ್ರಮವೊಂದಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಬೆಂಗಳೂರು ಪೂರ್ವ ತಾಲೂಕಿನ ವರ್ತೂರು ಹೋಬಳಿಯ ಸರ್ಜಾಪುರ ರಸ್ತೆಯಲ್ಲಿ ಬರುವಂತಹ ಸೂಲಿಕುಂಟೆ ಅನ್ನುವ ಸ್ಥಳಕ್ಕೆ ಗುರೂಜಿ ಭೇಟಿಯನ್ನ ಕೊಡ್ತಾ ಇರುವಂತದ್ದು. ಅಲ್ಲಿ ಓಂ ಶಕ್ತಿ ದೇವಿಯ ನೂತನ ಶಿಲಾ ಪ್ರತಿಷ್ಠೆ ಮತ್ತು ವಿಮಾನ ಗೋಪುರ ಕಳಶ ಪ್ರತಿಷ್ಠಾಪನಾ ಮಹೋತ್ಸವವನ್ನ ಹಮ್ಮಿಕೊಳ್ಳಲಾಗಿದೆ. ಜೊತೆಗೆ ಅವತ್ತು ಕಳಶಾರಾಧನೆ ಕಾರ್ಯಕ್ರಮ, ಮಹಾಕುಂಭಾಭಿಷೇಕ, ಮಹಾಮಂಗಳಾರತಿ ಸೇರಿದಂತೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಕಾರ್ಯಕ್ರಮಗಳು
ಶ್ರೀ ಆನಂದ ಗುರೂಜಿಯವರ ಆಶೀರ್ವಾದದೊಂದಿಗೆ ಜೊತೆಗೆ ಅವರ ಅಮೃತ ಹಸ್ತದಿಂದ ನೆರವೇರಿಸಲಾಗುತ್ತೆ. ಹಾಗೆ ಭಕ್ತ ಮಹಾಶಯರು ಸಕಾಲಕ್ಕೆ ಆಗಮಿಸಬೇಕು, ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಸೂಲಿಕುಂಟೆಯ ಕಾಲೋನಿಯ ಹಾಗೆ ಸ್ವಾಮಿ ವಿವೇಕಾನಂದ ಬಡಾವಣೆಯ ಗ್ರಾಮಸ್ಥರುಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಗುರುಜಿಯವರು ಕಾರ್ಯಕ್ರಮಕ್ಕೆ ಭೇಟಿ ಕೊಡ್ತಾ ಇರೋದ್ರಿಂದ ತಾವು ಕೂಡ ಕಾರ್ಯಕ್ರಮಕ್ಕೆ ಭೇಟಿಯಾಗಬಹುದು, ದೇವಿಯ ಕೃಪೆಗೆ ಪಾತ್ರರಾಗಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಗುರುಜಿ ಈಗೇನು ತಿಳಿಸ್ಕೊಡ್ತೀರಾ ಅಂತ. ಪಂಚಾಂಗ ಶ್ರವಣ, ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಜೊತೆಗೆ ದರ್ಪಣಾಂಜನ ದರ್ಶನದೊಂದಿಗೆ ವಿಶೇಷವಾಗಿರ್ತಕ್ಕಂತಹ ಇಂದಿನ ರಾಶಿಫಲವನ್ನು ತಿಳ್ಕೊಂಡು, ರಾಶಿಫಲ ಪ್ರತಿಯೊಬ್ಬರಿಗೂ ಅಗತ್ಯವಾಗಿದೆ. ಕಾರಣ ಮನುಷ್ಯ ತಾನೆಲ್ಲ ಹೇಗಿರಬಹುದು, ಇವತ್ತಿನ ಕಾಯಕದಲ್ಲಿ ಇವತ್ತು ತಾವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಎಷ್ಟು ಲಾಭ ನಷ್ಟಗಳಿದೆ, ಆ ಲಾಭ ನಷ್ಟಗಳ ಬಗ್ಗೆ ಚಿಂತನೆ ಮಾಡ್ತಾ ಮತ್ತೆ ಸಾಧ್ಯವಾದಷ್ಟು ತಾನು ಮಾಡಬೇಕಾದಂತಹದ್ದು, ತಾನು ಇರಬೇಕಾದಂಥ ರೀತಿಯನ್ನು ಆಲೋಚನೆ ಮಾಡಿ ಮಾಡ್ತಕ್ಕಂತಹ ಕೆಲಸಗಳಿದೆಯಲ್ಲ, ಅದು ಬಹಳ ವಿಶೇಷ. ಬನ್ನಿ ಈ ಒಂದು ಕಾಯಕಕ್ಕೆ ಮುಂದಾಗೋಣ. ಅದಕ್ಕೂ ಮುನ್ನ ಪಂಚಾಂಗ ಶ್ರವಣವನ್ನು ದರ್ಶನ ಮಾಡೋಣ, ಪಂಚಾಂಗ ಶ್ರವಣವನ್ನು ತಿಳಿಸ್ಕೊಳ್ಳೋಣ. ಯಾಕೆಂದರೆ ಪಂಚಾಂಗದಲ್ಲಿ ತಿಥಿವಾರ ನಕ್ಷತ್ರವೇನು ಅಂತ ಗೊತ್ತಾದರೆ ಇವತ್ತಿನ ರಾಶಿಫಲ ಹೇಗಿರುತ್ತೆ ಅನ್ನೋದನ್ನು ಆಲೋಚಿಸಬಹುದು. ಮೊದಲು ಪಂಚಾಂಗ ಗೊತ್ತಾಗಬೇಕು. ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಕರಣ ಇದು ಪ್ರತಿಯೊಬ್ಬರು ತಿಳ್ಕೊಳ್ತಕ್ಕಂತಹ ವಿಚಾರ. ನಾವು ಇವತ್ತಿನ ದಿವಸ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ಒಂದು ಶುಭ ಕಾರ್ಯ ಇರಬಹುದು, ಅಶುಭ ಇರಬಹುದು. ಶುಭ ಅಶುಭಗಳ ಬಗ್ಗೆ ಚಿಂತನೆ ಮಾಡಬೇಕಾದ್ರೂ ಸಹಿತ ಮಗು ಇವತ್ತಿನ ದಿವಸ ಒಂದು ಮಗು ತಾಯಿ ಗರ್ಭದಿಂದ ಹೊರಬಂದಂತಹ ಮಗು ಮಧ್ಯಾಹ್ನ 12 ಗಂಟೆಗೋ ಸಂಜೆ 4 ಗಂಟೆಗೋ ರಾತ್ರಿ 2 ಗಂಟೆಗೋ ಯಾವ ಕಾಲಕ್ಕೆ ಮಗು ಜನನವಾಯಿತು ಅಂದರೆ ಆ ಕಾಲ ಆ ಮುಹೂರ್ತಕ್ಕೆ ಯಾವ ಲಗ್ನ ಆಗಿದೆ, ಯಾವ ಲಗ್ನದಲ್ಲಿ ಮಗು ಈ ಭೂಮಿನ ನೋಡಿದೆ, ಜೊತೆಗೆ ಆ ಸಮೇಶ ಜೊತೆಗೆ ಅದಕ್ಕಿಂತ ಆ ನಕ್ಷತ್ರ ಏನು ಫಲ ಹೇಳುತ್ತೆ. ಸಾಕಷ್ಟು ಜನ ಜಾತಕ ಬರೆಸಲೇಬೇಕು. ಇವತ್ತಿನ ದಿವಸ ಮೊದಲು ಜಾತಕ ಬರಲಿಕ್ಕೂ ಆಲೋಚನೆ ಮಾಡ್ತಿದ್ರು. ಹಿಂದೆ ಜಾತಕ ಬರ್ಸೋಂಥದ್ದಾಗಲಿ ಡೇಟ್ ಆಫ್ ಬರ್ತ್ ಅಂತ ತಿಳಿಸ್ಕೊಳ್ಳಿ, ಸಾಕಷ್ಟು ಜನಕ್ಕೆ ಡೇಟ್ ಆಫ್ ಬರ್ತೇ ಇಲ್ಲ. ಆಗೆಲ್ಲ ಏನಪ್ಪಾ ಅಂದರೆ ಸಾಮಾನ್ಯಕ್ಕೆ ನೀವು ಬಲಹಸ್ತವನ್ನು ಎಡಕಿವಿಯನ್ನು ಮುಟ್ಟಿದ್ರೆ ಸಾಕು, ಮಗು ಇಷ್ಟು ವಯಸ್ಸಾಗಿದೆ ಇಂತಹದ್ದು ಅಂತ ಹೇಳ್ಬಿಡೋರು. ಈ ಪ್ರಕಾರವಾಗಿತ್ತು. ಆದರೆ ಇವತ್ತು ಹಾಗಲ್ಲ. ಮಗು ಹುಟ್ಟಿದ ತಕ್ಷಣ ಡೇಟ್ ಆಫ್ ಬರ್ತು ಟೈಮ್ ಕರೆಕ್ಟಾಗಿ ತಿಳ್ಕೊಂಡು ಅದರ ಜಾತಕವನ್ನು ಬರೆಸ್ತಾರೆ. ಅದರ ಗ್ರಹಗತಿಗಳನ್ನು ಆಲೋಚನೆ ಮಾಡಿ ಮುಂದೆ ಮಗು ಭವಿಷ್ಯತ್ ಹೇಗಿರ್ಬೋದು, ಅದು ಯಾವೊಂದು ಸ್ಟೇಜಲ್ಲಿ ಇರುತ್ತೆ, ಜೊತೆಗೆ ಏನು ಅಭಿವೃದ್ಧಿ ನೋಡುತ್ತೆ, ಯಾವೊಂದು ವಿದ್ವತ್ ಬಗ್ಗೆ ಮತ್ತು ತಾನು ಯಾವ ಕೆಲಸದ ಬಗ್ಗೆ ಯಾವ ಉದ್ಯೋಗನ ಆಯ್ಕೆ ಮಾಡ್ಕೊಳ್ಬಹುದು, ಜೊತೆಗೆ ಎಷ್ಟು ಸಂಸ್ಕಾರವಂತ ಮಗು ಅದಾಗಿರುತ್ತೆ, ಇದೆಲ್ಲವನ್ನು ಸಹಿತ ನಿಮ್ಮ ಜಾತಕದಲ್ಲೇ ತಿಳ್ಕೊಬಹುದು. ಅಂದರೆ ಗ್ರಹಗತಿಗಳ ನಿಯಮಾನುಸಾರ ಯಾವ್ಯಾವ ಗ್ರಹಗಳು ಯಾವ್ಯಾವ ಮನೆಗಳಲ್ಲಿದ್ದಾಗ ಏನೆಲ್ಲ ಫಲಗಳನ್ನು ಕೊಡುತ್ತೆ. ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ರಾಹವೇ ಕೇತವೇ ನಮಃ ಇರ್ತಕ್ಕಂತಹ ನವಗ್ರಹಗಳ 9 ಗ್ರಹಗಳ ಒಂದೊಂದು ಮನೆಯ ಭವಿಷ್ಯತ್ತು ಒಂದೊಂದು ತರಹ ಇರುತ್ತೆ. ಗ್ರಹಗಳು ತನ್ನ ಸ್ವಕ್ಷೇತ್ರದಲ್ಲಿದ್ದಾಗ ಒಂದು ಭವಿಷ್ಯತ್ತನ್ನು ತಿಳಿಸುತ್ತೆ. ಅದೇ ಪಕ್ಕದ ಮನೆಗೆ ಬಂದಾಗ, ತನ್ನ ಮನೆ ಅಲ್ದಿರ ಪಕ್ಕದ ಮನೆಯಲ್ಲಿದ್ದಾಗ ಆ ಮನೆ ನೋಡುವ ದೃಷ್ಟಿ ಹೇಗಿರುತ್ತೆ ಅದು ತಿಳ್ಕೊಳ್ಬಹುದು. ಹಾಗೆ 4, 5, 7 ಅಲ್ಲಿರ್ತಕ್ಕಂತಹ ಮನೆಗಳಲ್ಲಿ ಯಾವ ದೃಷ್ಟಿ ತೋರಿಸುತ್ತೆ ಮತ್ತು ತಾನು ನಿಂತಹ ಮನೆಯಿಂದ 3ನೇ ಮನೆ 5ನೇ ಮನೆ 9ನೇ ಮನೆ ನೋಡ್ತಕ್ಕಂತಹ ದೃಷ್ಟಿಕೋನಗಳು ಹೇಗೆ, ಮಾತೃವಿಗೆ ಸಂಬಂಧಪಟ್ಟಂಗೆ ಆ ಮಗುವಿನ ತಾಯಿ ಆರೋಗ್ಯ ಹೇಗಿರುತ್ತೆ, ಮಗುವಿನ ಸೋದರ ಮಾವ ಹೇಗಿರ್ತಾನೆ, ಮಗುವಿನ ತಂದೆಯ ಯಶಸ್ಸು ಹೇಗಿರುತ್ತೆ, ಮಗು ಜನನವಾದ ನಂತರ ತಂದೆಯ ಒಂದು ಕೆಲಸ ಕಾರ್ಯಗಳಲ್ಲಾಗಲಿ ಅಥವಾ ತಂದೆಯ ಒಂದು ಭವಿಷ್ಯದಲ್ಲಿ ಹೇಗೆಲ್ಲ ಅಭಿವೃದ್ಧಿ ಇದೆ, ಸಂಸಾರಕ್ಕೆ ಹೇಗೆಲ್ಲ ಲಾಭ ನಷ್ಟಗಳಾಗುತ್ತೆ. ಸಾಕಷ್ಟು ಜನ ಆಡ್ತಕ್ಕಂತಹ ಮಾತುಗಳಿದೆಯಲ್ಲ, ಅದು ಕೆಲವು ಕಡೆ ಲಾಭ ನಷ್ಟಗಳ ಬಗ್ಗೆ ಮತ್ತು ಆ ಆಗುಹೋಗುಗಳ ಬಗ್ಗೆ ತಿಳ್ಕೊಳ್ಳುವಾಗ ಅವರು ನಾಣ್ಣುಡಿ ಒಂಥರ ಮಾತಾಡ್ತಾ ಇರ್ತಾರಲ್ಲ, ಮಾತನ್ನು ಕೇಳಿಸ್ಕೊಳ್ಳುವಾಗ ಒಂಥರ ನಗಬೇಕು ಅಥವಾ ಅಳಬೇಕು ಗೊತ್ತಾಗೋದಿಲ್ಲ, ಅಂತಹ ಪರಿಸ್ಥಿತಿಯಲ್ಲೂ ಇರುತ್ತೆ. ನಮ್ಮ ಮನೆಯಲ್ಲಿ ಇಂಥ ಮಗು ಜನ್ಮ ಆಯಿತು, ಆದಮೇಲೆ ನಾವು ಬಹಳಷ್ಟು ಚೆನ್ನಾಗಿ ಅಭಿವೃದ್ಧಿ ಆದ್ವಿ, ತುಂಬ ಚೆನ್ನಾಗಿ ಅಭಿವೃದ್ಧಿ ಆದ್ವಿ, ಬಹಳ ಶೈನ್ ಆದ್ವಿ ಅಂತಾರೆ. ಅದೇ ಇನ್ನೊಬ್ಬರು ವಾಸ್ತುಗೃಹದಲ್ಲಿ ಇನ್ನೊಂದು ಮಗು ಹುಟ್ಟಿರುತ್ತೆ, ನಮ್ಮ ಮನೇಲಿ ಈ ಮಗು ಹುಟ್ಟಿದ ತಕ್ಷಣ ನಮಗೆ ಪೂರ್ತಿ ದರಿದ್ರ ಬಂದ್ಬಿಡ್ತು, ಇವಳು ಹುಟ್ಟಿದ ತಕ್ಷಣ ದರಿದ್ರ ಜೊತೆಯಲ್ಲಿ ಕರ್ಕೊಂಬಂದ್ಬಿಟ್ಲು. ಮಗು ಹುಟ್ಟುತ್ತಾ ಮನತನಕ್ಕೆ ದರಿದ್ರವಾಗಲಿ ಲಾಭ ನಷ್ಟವಾಗಲಿ ಶ್ರೀಮಂತಿಗೆ ಆಗಲಿ ಸಿರಿತನವಾಗಲಿ ಬರ್ತಕ್ಕಂಥದ್ದಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜನ್ಮಲಗ್ನಾಚಾರ ಪ್ರಕಾರ ತಾನು ಬೆಳೆದು ಬಂದಂತಹ ದಾರಿನಲ್ಲಿ ತಾನು ಇರಬೇಕಾದಂತಹ ರೀತಿ ನೀತಿಗಳು ಜೊತೆಗೆ ತನ್ನ ಪೂರ್ವಜನ್ಮದ ಸಂಸ್ಕಾರ, ಆ ಪೂರ್ವಜನ್ಮದಲ್ಲಿರ್ತಕ್ಕಂತಹ ಲಾಭ ನಷ್ಟಗಳು, ಭಗವಂತ ಆಯಾ ಕಾಲಕ್ಕೆ ಏನೆಲ್ಲ ಕೊಡಬಹುದು, ಏನೆಲ್ಲ ಕೊಡಲಿಕ್ಕೆ ಸಾಧ್ಯವೋ, ಅಥವಾ ತನ್ನ ಲಾಭ ನಷ್ಟಗಳು ತಾನು ಮಾಡಿಕೊಂಡಿರ್ತಕ್ಕಂಥ ಪಾಪ ಪುಣ್ಯಗಳ ಫಲದಿಂದ ಇವೆಲ್ಲವನ್ನು ಸಹಿತ ನೋಡ್ಬೋದು. ಅದು ಬಿಟ್ಟು ಮಗು ಹುಟ್ಟಿದ ತಕ್ಷಣ ಮನೆಗೆ ಲಾಸ್ ಆಯಿತು ಲಾಭ ಆಯಿತು
ದರಿದ್ರ ಬಂತು ಅಥವಾ ಶ್ರೀಮಂತಿಗೆ ಬಂತು, ಅದು ಬರ್ತಕ್ಕಂತಹ ಮಗು ತರ್ತಕ್ಕಂಥದ್ದಲ್ಲ. ಮನೆಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರ ಭವಿಷ್ಯತ್ತಿದೆ. ಮನೆಯಲ್ಲಿರ್ತಕ್ಕಂತಹ ಯಜಮಾನರು, ತಂದೆ, ಅವರು ಬಾಲ್ಯದಿಂದ ಕಷ್ಟ ಅನುಭವಿಸಿ ಈಗ ಅವರ ದಶಾಭುಕ್ತಿಗಳಲ್ಲಿ ಒಳ್ಳೆಯ ಲಾಭ ಇರ್ಬೋದು. ಈಗ ಪ್ರಸ್ತುತ ದಶಾಭುಕ್ತಿಗಳ ಚಾರ ಪ್ರಕಾರ ಅವರು ಲಾಭದಲ್ಲಿದ್ದು ಅವರ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಂಡು ಈಗ ಅವರ ಜೀವನದಲ್ಲಿ ಒಂದಿಷ್ಟು ಬೆಳಕು ಕಾಣಬಹುದು. ಆ ಸಮಯಕ್ಕೆ ಅವ್ರಿಗೊಂದು ಮಗು ಆಗಿರಬಹುದು. ಆಗ ಮಗುವಿಂದ ಅವ್ರಿಗೆ ಅನುಕೂಲ ಆಯಿತು ಅಂತಲ್ಲ, ಅವರ ದಶಾಭುಕ್ತಿಗಳ ಚಾರ ಪ್ರಕಾರ ಆಗ ಅವರಿಗೆ ಬೆಳಕಿನ ದಿನಗಳು. ಹೀಗೆ ಸಾಕಷ್ಟು ವಿಚಾರಗಳಿದೆ. ಯಾಕೆಂದರೆ ನಾವು ಎಲ್ಲೋ ಯಾವುದೋ ಒಂದು ವಿಚಾರ ಯಾರೋ ಏನು ಹೇಳಿದ್ರು ಅಂತೇಳಿ ಬರೀ ಅದನ್ನೇ ತಲೆಗೆ ಹಾಕ್ಕೊಳ್ಳೋಕ್ಕಿನ್ನ ಸತ್ಯಾಸತ್ಯತೆಗಳ ಬಗ್ಗೆ ಚಿಂತನೆ ಮಾಡಬೇಕು. ಸಂಸ್ಕಾರದಲ್ಲಿ ಸಾಕಷ್ಟು ವಿಷಯಗಳಿದೆ. ಲಾಭ ನಷ್ಟ ಅಂತಕ್ಕಂಥದ್ದು ಮಗು ಹುಟ್ಟೋದ್ರಿಂದ ಅಥವಾ ಮಗು ಹುಟ್ಟಿದ ಮಗು ಒಂದರಿಂದ ಬರ್ತಕ್ಕಂಥದ್ದಲ್ಲ. ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಂದಲೂ ಇದೆ. ಪ್ರತಿಯೊಬ್ಬರ ಭವಿಷ್ಯತ್ತಲ್ಲೂ ಒಂದಿಷ್ಟು ಬೆಳಕಿದ್ದೇ ಇರುತ್ತೆ. ಹಾಗೆ ನಿಮ್ಮ ಬಾಲ್ಯದಿಂದ ಇಲ್ಲಿವರೆಗೂ ನೀವು ಕಾಣದಂತಹ ದಿನಗಳನ್ನು, ನಿಮಗೆ ಹುಟ್ಟಿರ್ತಕ್ಕಂಥ ಒಂದು ಮಗುವಿನ ಭವಿಷ್ಯತ್ತಿನಿಂದ ನಿಮ್ಮ ಇಡೀ ಸಂಸಾರನೇ ಬದಲಾಗುತ್ತೆ ಅಂದರೆ ಅಲ್ಲಿಗೆ ನಿಮ್ಮ ಭವಿಷ್ಯತ್ತು ಏನಾಯಿತು? ನೀವು ಹುಟ್ಟಿದಾಗ್ಲಿಂದ ಇಲ್ಲಿವರೆಗೂ ನೀವು ಯಶಸ್ಸನ್ನು ಕಂಡಿಲ್ವಾ? ಅಥವಾ ನಿಮಗೆ ಯಾವುದೇ ತರಹ ಲಾಭ ಆಗಿಲ್ವಾ? ಅಥವಾ ಹುಟ್ಟಿದಾಗಲಿಂದ ಬರೀ ದಾರಿದ್ರ್ಯತನವನ್ನೇ ಅನುಭವಿಸಿದ್ದೀರಾ? ಆ ದಾರಿದ್ರ್ಯತನಕ್ಕೆ ಇವತ್ತು ಕೊನೆಯಾಗಿ ಇವತ್ತು ನಿಮ್ಮ ಮನೆಗೆ ಬೆಳಕು ಬಂತ? ಇಷ್ಟು ವಿಚಾರಗಳಿದೆ ನೋಡಿ. ಅದರಿಂದ ತಾಯಿ ಗರ್ಭದಿಂದ ಬಂದಂತಹ ಪ್ರತಿಯೊಬ್ಬ ಮಕ್ಕಳಿಗೂ, ಪ್ರತಿಯೊಬ್ಬರಿಗೂ ಲಾಭ ನಷ್ಟ, ಅದೃಷ್ಟ ದುರಾದೃಷ್ಟ, ಈ ಎಲ್ಲಾ ಬುತ್ತಿಗಳನ್ನು ಸಹಿತ ಹೊತ್ತು ತರುವಂತಹವ್ರು ನಾವು. ಹೊತ್ತು ತಂದು ಕಾಲಕ್ಕೆ ನಮ್ಮ ಸಮಯ, ನಮ್ಮ ಟೈಮು, ನಮಗೆ ಆದಂತಹ ದೇವರು ಕೊಟ್ಟಂತಹ ಆ ಸುಯೋಗ ಯಾವಾಗ ಒದಗಿ ಬರುತ್ತೋ ಆಗ ನಾವು ಬೆಳಕಿಗೆ ಬರ್ತೀವಿ, ನಾವು ದಾರಿ ತಂದು ಕಂಡುಕೊಳ್ತೀವಿ. ಹಾಗೆ ಯಾರೋ ಒಬ್ಬರಿಂದ ಇಡೀ ಪರಿವಾರ, ಪರಿಸರ ಎಲ್ಲವೂ ಸಹಿತ ನೆಮ್ಮದಿ ಅಂತ ಹೇಳಿಕ್ಕೆ ಬರೋದಿಲ್ಲ. ಹಾಗಾಗಿ ಆ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾದ್ರೂ ಪಂಚಾಂಗ, ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇದೆಲ್ಲವೂ ಬಹಳ ವಿಶೇಷ. ಈ ಪಂಚಾಂಗ ಕ್ರಮವನ್ನು ಯಾವುದೇ ಜಾತಿ ಮತ ಭೇದವಿಲ್ಲದಿರ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬಹುದು. ಪಂಚಾಂಗದಲ್ಲಿರ್ತಕ್ಕಂಥ ಈ 5 ಭಾಗಗಳನ್ನು ಪ್ರತಿಯೊಬ್ಬರು ತಿಳ್ಕೊಂಡು ತಮ್ಮ ಜೀವನದ ಹಾಕುವಂಥ ಒಂದೊಂದು ಹೆಜ್ಜೆನಲ್ಲೂ ಒಂದು ಒಳ್ಳೆಯದು ಕೆಟ್ಟದರ ಬಗ್ಗೆ ಆಲೋಚನೆ ಮಾಡ್ತಾ ತಾನು ಮಾಡಬೇಕಾದ್ದನ್ನು ಸಾಧ್ಯವಾದಷ್ಟು ಸಂಸ್ಕಾರದ ಒಳಹಾದಿಯಲ್ಲಿ ಒಳ್ಳೆಯ ನಡೆ ಇಟ್ಕೊಂಡು ನಡೆದಿದ್ದೇ ಆದರೆ ಖಂಡಿತ ಯಶಸ್ಸನ್ನು ಕಾಪಾಡ್ಕೊಳ್ಬಹುದು. ಸಾಕಷ್ಟು ವಿಚಾರಗಳಿದೆ, ನಿಮ್ಮ ಮುಂದೆ ಹೇಳೋಣ. ಗುರುಜಿ, ಪಂಚಾಂಗ ಶ್ರವಣ ಮಾಡೋಣವಾ? ಖಂಡಿತಮ್ಮ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನೋದರಂ ಧ್ಯಾಯಿ ಸರ್ವವಿಘ್ನೋಪಶಾಂತಯೇ. ಅಗಜಾನನವದ್ಭಾರಕಂ ಗಜಾನನ ಮಹರ್ನಿಶಮನೇಕದಂತ ಭಕ್ತಾನಾಮೇಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನಃ ಶ್ರೀನಿವಾಸ ಪ್ರಚೋದಯಾತ್. ಶ್ರೀಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ಓಂ ನಮಃ ಶಿವಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಶ್ರೀ ಮನ್ಮಥನಾಮ ಸಂವತ್ಸರೇ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ 20/5/2015 ಬುಧವಾರ ದ್ವಿತೀಯ. ಇವತ್ತು ಮೃಗಶಿರ ನಕ್ಷತ್ರ. ಬೆಳಗ್ಗೆ 7 ಗಂಟೆಯಿಂದ ಮೃಗಶಿರ ನಕ್ಷತ್ರ. ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರತಕ್ಕಂತಹ ಸ್ಥಾನ ಬಹಳ ವಿಶೇಷವಾಗಿದೆ. ಇವತ್ತು ಮಹಾನಕ್ಷತ್ರ. ಜೊತೆಗೆ ಬುಧವಾರದ ಕಾರ್ಯಕ್ರಮಗಳಲ್ಲಿ, ಬುಧವಾರ ಅಂದರೆ ಮಹಾವಿಷ್ಣುವಿಗೆ ಬಹಳಷ್ಟು ಇಷ್ಟವಾಗಿರತಕ್ಕಂಥದ್ದು. ಇವತ್ತು ಮಹಾವಿಷ್ಣುವಿಗೆ ಅನುಷ್ಠಾನಗಳನ್ನು ಮಾಡಲಿಕ್ಕೂ, ತುಳಸಿ ಅರ್ಚನಕ್ಕೂ ಅಥವಾ ವಿಷ್ಣುವಿನ ಆರಾಧನೆಗೆ, ವಿಷ್ಣು ಆಲಯಕ್ಕೆ ದರ್ಶನಕ್ಕೆ ಹೋಗಿ ಬರ್ತಕ್ಕಂಥದ್ದು ಇದೆಲ್ಲವೂ ಬಹಳ ವಿಶೇಷ. ಇದೆಲ್ಲ ಒಂದು ಭಾಗ. ಆದರೆ ಇವತ್ತು ನಕ್ಷತ್ರ ಪ್ರಕಾರ ಇವತ್ತಿನ ದಿವಸ ಯಾರು ಯಾವ ಕೆಲಸಗಳನ್ನು ಹಮ್ಮಿಕೊಂಡ್ರು ಆಯಾ ಕೆಲಸಗಳಲ್ಲಿ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಜೊತೆಗೆ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂತಹ ದೋಷಗಳನ್ನು, ಸಮಸ್ಯೆಗಳನ್ನು ಅಥವಾ ಯಾವುದೇ ಒಂದು ವಿಚಾರವಾಗಿ ನೀವು ಅನುಷ್ಠಾನವನ್ನು ಮಾಡಬೇಕಾದ್ರೂ ಇವತ್ತಿನ ದಿವಸ ವಿಷ್ಣು ಆರಾಧನೆ ಮಾಡೋದ್ರಿಂದ ಅಥವಾ ಗರುಡನ ಸೇವೆ ಮಾಡೋದ್ರಿಂದ ಅಥವಾ ನಾಗ ಆರಾಧನೆ ಮಾಡೋದ್ರಿಂದ ಇದೆಲ್ಲವೂ ಸಹಿತ ಸಾಕಷ್ಟು ಲಾಭವನ್ನೇ ಕಾಣಬಹುದು. ಬನ್ನಿ ದರ್ಪಣಾಂಜನ ದರ್ಶನ ಮಾಡಿ ರಾಶಿಫಲದತ್ತ ಹೊರಡೋಣ. ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ನಾರದ್ ಪ್ರಚೋದಯಾತ್. ವಿಷ್ಣುರ್ಮಹಾರೂಪಾಯ ನಮಃ. ಮಹಾವಿಷ್ಣವೇ ನಮಃ. ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನಃ ಶ್ರೀನಿವಾಸ ಪ್ರಚೋದಯಾತ್. ಶ್ರೀ ವೆಂಕಟೇಶಾಯ ನಮಃ.
ಗೋವಿಂದ ಗೋವಿಂದ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಎಲ್ಲವನ್ನು ಸಹಿತ ಲಾಭವಾಗಿಯೇ ನೋಡುತ್ತೀರಿ. ಮಂದಗತಿಯಲ್ಲಿ ಸಾಗುವಂತಹದ್ದನ್ನು ಸಹಿತ ಚುರುಕುಗೊಳಿಸುವಂತಹದ್ದು ರೀತಿಯಲ್ಲಿರುತ್ತೆ. ಅಸಮಾಧಾನ ಅಂತಕ್ಕಂಥದ್ದು ಬಹಳಷ್ಟು ಇದ್ದರೂ ಸಹಿತ ನಗು ಅಂತಕ್ಕಂಥದ್ದೇ ಕಾಣದಾಗಿರ್ತಕ್ಕಂಥ ಕಾಲವಾದರೂ ಆ ನಗುವನ್ನು ಹೇಗೆ ತಂದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಧೈರ್ಯ ತಂದುಕೊಳ್ತಿರ್ತೀರಿ. ಸಮಸ್ಯೆ ಅಂತಕ್ಕಂಥದ್ದು ಯಾರಿಗಿಲ್ಲ, ಎಲ್ಲರಿಗೂ ಸಮಸ್ಯೆ ಇದೆ. ಆದರೆ ನಿಮಗೆ ಬಂದಂತಹ ಸಮಸ್ಯೆನೂ ಸಹಿತ ಅದೇ ಪ್ರಕಾರವಾಗಿ ನಗನಗ್ತ ದೂರ ಮಾಡಿಕೊಂಡು ನಗುಮುಖವನ್ನೇ ತೋರಿಸ್ಬೇಕು. ಮೇಷರಾಶಿಯಲ್ಲಿರ್ತಕ್ಕಂಥವರು ನಿಜಕ್ಕೂ ಒಳಗಡೆ ಆಂತರಿಕವಾಗಿ ಬಹಳ ನೋವಿಟ್ಕೊಂಡಿರ್ತೀರಿ. ನಿಮ್ಮೊಳಗಿರ್ತಕ್ಕಂತಹ ನೋವನ್ನ ಮತ್ತೊಬ್ಬರಲ್ಲಿ ಹಂಚ್ಕೊಳ್ಳಿಕ್ಕೂ ಆಗದಿರ, ಮತ್ತೊಬ್ಬರ ಬಳಿ ಹೇಳ್ಕೊಂಡು ಅದರ ಮನಸ್ಸನ್ನು ಹಗುರಪಡಿಸ್ಕೊಳ್ಳೋಕ್ಕೂ ಆಗದಂತಹ ನೋವನ್ನ ನಿಮ್ಮ ಒಳಗಡೆ ಇಟ್ಕೊಂಡಿರ್ತೀರಿ. ಆದರೆ ಒಂದು ವಿಶೇಷ, ಏನೇ ಬಂದರೂ ಸಹಿತ ಧೈರ್ಯವಾಗಿ ಫೇಸ್ ಮಾಡಿ, ಬಂದದ್ದೇನೇ ಬರಲಿ ಶ್ರೀನಿವಾಸನ ದಯವೊಂದಿರಲಿ ಅಂತ ಹೇಳಿ ಧೈರ್ಯದಿಂದ ನಡೀತಿರ್ತೀರಿ. ಮೇಷರಾಶಿಯವರು ಇವತ್ತು ಮಧ್ಯಾಹ್ನ 12 ಗಂಟೆ ನಂತರ ಸ್ವಲ್ಪ ಕೆಲಸಗಳಲ್ಲಿ ಸಾಕಷ್ಟು ಯಶಸ್ಸನ್ನು ಕಾಣಬಹುದು. 12 ಗಂಟೆವರೆಗೂ ಆಗ್ತಕ್ಕಂತಹ ಬದಲಾವಣೆಗಳು ಸಾಕಷ್ಟು ಇದೆ. ಮನಸ್ಸಲ್ಲಿರ್ತಕ್ಕಂತಹ ನೋವನ್ನು ಮತ್ತೊಬ್ಬರಲ್ಲಿ ಹೇಳ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿ ಇರೋದ್ರಿಂದ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಮನೆಯಿಂದ ಆಚೆ ಹೊರಡುವಂಥ ಕಾಲ ಎಲ್ಲಾದರೂ ಔದುಂಬರ ವೃಕ್ಷ ಸಿಕ್ಕಿದ್ರೆ, ಮೇಷರಾಶಿಯವರು ಔದುಂಬರ ವೃಕ್ಷ ಸಿಕ್ಕಿದ್ರೆ ಔದುಂಬರ ವೃಕ್ಷದ ತಲೆಗೆ 1-2 ನಿಮಿಷ ಕೂತು ಅಲ್ಲಿ ನಿಮ್ಮ ಸಮಸ್ಯೆಗಳನ್ನು ಅಲ್ಲಿ ನೀವು ಹೇಳ್ಕೊಳ್ಳೋದ್ರಿಂದ ಮನಸ್ಸು ಬಹಳ ಹಗುರ ಆಗುತ್ತೆ, ಮನಸ್ಸಿಗೆ ಒಂದು ಶಾಂತಿ ಸಿಗುತ್ತೆ, ಜೊತೆಗೆ ಸಾಕಷ್ಟು ಯಶಸ್ಸಿನ ಹಾದಿ ನಿಮ್ಮದಾಗತ್ತೆ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ವೃಷಭ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿಯಲ್ಲೇನೋ ಒಂದು ಹೆಜ್ಜೆ ಮುಂದಿದ್ದೀರಿ. ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಕಾಣ್ತಿದ್ದೀರಿ. ಜೊತೆಗೆ ದುರ್ಗಾ ಗಣಪತಿಯ ಆರಾಧನೆ ಮಾಡೋದ್ರಿಂದ ಸಕಲ ವಿಧವಾದಂತಹ ದುಃಖಗಳು ದೂರ ಆಗುತ್ತೆ. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಮಾಡ್ತಕ್ಕಂಥ ವ್ಯವಹಾರಗಳು ನಿಮಗೆ ಸಮಾಜದಲ್ಲಿರ್ತಕ್ಕಂಥ ಸ್ಥಾನಮಾನವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೂ ಅಥವಾ ನಿಮ್ಮ ಕೆಲಸಗಳನ್ನು ಯಶಸ್ಸಿನ ಹಾದಿಯಲ್ಲಿ ನಡೆಸಲಿಕ್ಕೂ ನಿಮ್ಮ ಮನೆದೇವರ ಆಶೀರ್ವಾದ ಖಂಡಿತ ಬೇಕಾಗಿದೆ. ಹಾಗಾಗಿ ನಿಮ್ಮ ಮನೆದೇವರ ಪ್ರಾರ್ಥನೆ ಮಾಡಿ. ಸಾಕಷ್ಟು ಜನ ಒಂದು ತಪ್ಪು ಮಾಡ್ತೀರಿ, ಮನೆದೇವರನ್ನ ಮೂಲೆಗಿಟ್ಟು ನಿಮಗೆ ಮಾರ್ಗ ಮಧ್ಯದಲ್ಲಿ ಸಿಗ್ತಕ್ಕಂಥ ಅಥವಾ ಯಾವಾಗೋ ಒಂದು ಕ್ಷಣದಲ್ಲಿ ನಿಮಗೇನೋ ಒಂದು ಒಳ್ಳೇದಾಯಿತು ಅಂತ ಅದನ್ನೇ ನೀವು ಒಂದು ಡಾಲರ್ ಆಗೋ ಅಥವಾ ಒಂದು ದೊಡ್ಡ ಫೋಟೋವಾಗೋ ಅಥವಾ ದೊಡ್ಡದಾಗಿ ಮನೆಯಲ್ಲಿ ಒಂದು ಸ್ಟ್ಯಾಚ್ಯೂನ ತಂದು ಇಟ್ಕೊಳ್ತೀರಿ. ಆದರೆ ಅದು ಬರಬೇಕಾದ್ರೂ ಸಹಿತ ಆ ದೇವರ ಅನುಗ್ರಹ ನಿಮಗಾಗಬೇಕಾದ್ರೂ ನಿಮ್ಮ ತಳಪಾಯ ನಿಮ್ಮ ಮನೆ ದೇವರ ಕಾರಣ. ಇದನ್ನು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದ್ದು. ಬರೀ ಒಂದು ನಕ್ಷತ್ರಕ್ಕೆ ಸಂಬಂಧಪಟ್ಟದ್ದಲ್ಲ ಅಥವಾ ಒಂದು ರಾಶಿಗೆ ಸಂಬಂಧಪಟ್ಟ ವಿಚಾರ ಇದಲ್ಲ. 27 ನಕ್ಷತ್ರ 12 ರಾಶಿಗಳವರು ಸಹಿತ ಅರ್ಥ ಮಾಡ್ಕೋಬೇಕಾದ್ದು, ಎಲ್ಲರಿಗೂ ತಿಳಿಯುವಂತಹ ವಿಚಾರ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಸಹಿತ ಫಸ್ಟ್ ನೀವು ಪ್ರಿಫರೆನ್ಸ್ ಕೊಡಬೇಕಾದ್ದು ನಿಮ್ಮ ಮನೆ ದೇವರಿಗೆ. ನಿಮ್ಮ ಜನ್ಮ ಕೊಟ್ಟ ತಂದೆ ತಾಯಿ ನಿಮ್ಮ ಮನೆ ದೇವರು. ಇದನ್ನು ಪ್ರತಿಯೊಬ್ಬರು ಮರಿಬಾರದು. ಯಾಕೆಂದರೆ ಇದನ್ನು ನೀವು ಮರ್ತಿದ್ದೇ ಆದರೆ, ನಿಮ್ಮ ತಂದೆ ತಾಯಿ ನಿಮ್ಮ ಮನೆ ದೇವರನ್ನ ನೀವು ಮರ್ತಿದ್ದೇ ಆದರೆ, ನಿಮಗೆ ಮಾರ್ಗ ಮಧ್ಯದಲ್ಲಿ ನೀವು ಏನೆಲ್ಲ ಬಂದರೂ ಸಹಿತ ಅದು ಪುನಃ ಕ್ಷಣಿಕನೇ ಹೊರಟೋಗುತ್ತೆ. ಆದರೆ ಮಾರ್ಗ ಮಧ್ಯದಲ್ಲಿ ನಿಮಗೆ ಸಿಗ್ತಕ್ಕಂತಹ ಲಾಭ ನಷ್ಟಗಳ ಬಗ್ಗೆ ಅತಿ ಹೆಚ್ಚು ನೀವು ಯಶಸ್ಸಿನ ಹಾದಿಯಲ್ಲಿದ್ದಾಗ, ಆ ಯಶಸ್ಸು ನಿಮಗೆ ದೊರಕಬೇಕಾದ್ರೆ ಯಾವುದೋ ಒಂದು ಮಠಕ್ಕೋ, ಯಾವುದೋ ಒಬ್ಬ ಗುರುಗಳ ಹತ್ರನೋ, ಯಾರೋ ಒಬ್ಬರು ಸನ್ಯಾಸಿಗಳ ಹತ್ರನೋ, ಅಥವಾ ಇನ್ಯಾವುದೋ ಒಂದು ದೇವಸ್ಥಾನಕ್ಕೋ, ಯಾವುದೋ ಒಂದು ದೇವಿ ಹತ್ರಕ್ಕೋ ಹೋಗಿ ನಮ್ಮ ಜೀವನದ ಶೈಲಿಗಳನ್ನು ಬದಲಾಯಿಸಿಕೊಂಡಿದ್ದೀವಿ. ಇಲ್ಲಿ ನಮಗೆ ಅದೃಷ್ಟ ಅನ್ನೋದು ಕುಲಾಯಿಸ್ತು, ಇಲ್ಲಿ ಬಂದ ಮೇಲೆ ನಾನು ಚೆನ್ನಾಗಾಗಿದ್ದು, ಈ ದೇವ್ರ ದರ್ಶನ ಮಾಡಿದ ಮೇಲೆ ಚೆನ್ನಾಗಾಯಿತು, ಈ ದೇವರ ಅನುಗ್ರಹದಿಂದಲೇ ನಮ್ಗೆ ಎಲ್ಲ ಆಯಿತು ಅಂದರೆ, ಈ ದೇವ್ರ ಹತ್ರ ಅನುಗ್ರಹಕ್ಕೆ ನೀವು ಬರಬೇಕಾದ್ರೆ, ಈ ದೇವರಿಂದ ನಿಮಗೆ ಕೆಲಸ ಆಗಬೇಕಾದ್ರೆ, ಈ ದೇವ್ರ ಹತ್ರಕ್ಕೆ ನಿಮ್ಮ ನಡವಳಿಕೆಯಲ್ಲಿ ನಡ್ಕೊಂಡು ಬರಬೇಕಾದ್ರೆ, ಇದಕ್ಕೆ ಜನ್ಮ ಕೊಟ್ಟಂತಹ ನಿಮ್ಮ ತಂದೆ ತಾಯಿ ಕಾರಣ ಇರ್ತಾರೆ. ಜೊತೆಗೆ ನಿಮ್ಮ ಇಲ್ಲಿವರೆಗೂ ನಿಮ್ಮನ್ನು ಸರಿಯಾದಂಥ ಸಮಂಜಸವಾದಂಥ ದಾರಿಯಲ್ಲಿ ನಡೆಸಿದಂಥ ನಿಮ್ಮ ಮನೆದೇವರು ಕಾರಣವಾಗಿರ್ತಾರೆ. ನಿಮ್ಮ ಮನೆದೇವ್ರನ್ನ ನಿಮ್ಮ ಜನ್ಮ ಕೊಟ್ಟು ತಂದೆ ತಾಯಿನ ಮೂಲೆಯಲ್ಲಿಟ್ಟು ಇಲ್ಲಿ ಬಂದು ಇಲ್ಲಿಂದ ನನಗೆ ಕೆಲಸ ಆಯಿತು, ಇದೇ ನನಗೆ ಅಭಿವೃದ್ಧಿ ಮಾಡಿದ್ದು, ಇದೇ ನನಗೆ ದಾರಿಯಾಗಿದ್ದು ಅಂತ ಹೇಳಿ ನಮ್ಮ ಹುಚ್ಚುತನದ ತೀರ್ಮಾನ ಇದೆಯಲ್ಲ, ಇದು ಮಹಾಪರಾಧ. ಅದಕ್ಕೋಸ್ಕರ ಫಸ್ಟ್ ನಾವು ಮಾಡಬೇಕಾದ್ದು ಮರಿದೀರ ಮೊದಲನೇ ಕೆಲಸ ತಂದೆ ತಾಯಿ ಜೊತೆಗೆ ಮನೆದೇವರು. ಆ ಮನೆದೇವ್ರನ್ನ ಯಾರು ಸ್ಮರಿಸ್ತಾರೋ ಅವ್ರು ಯಾವತ್ತಿಗೂ ಸೋಲೊಪ್ಕೊಳ್ಳೋದಿಲ್ಲ, ಸೋಲಿರೋದಿಲ್ಲ, ಅವ್ರ ಜೀವನ ಯಶಸ್ಸಿನ ಹಾದಿಯಲ್ಲಿರುತ್ತೆ. ನಿಮಗೆ ಏನೇ ಕೈಂಕರ್ಯಗಳಲ್ಲಿ ನಿಮಗೆ ಯಾರು ಏನೇ ಸಪೋರ್ಟ್ ಮಾಡ್ಬೋದು, ಯಾವುದೇ ವಿದ್ಯೆ ದಾನ ಮಾಡ್ಬೋದು, ಏನೇ ಒಂದು ವಿಚಾರವನ್ನು ನಿಮ್ಮ ಮುಂದಿಡಬಹುದು. ಆ ವಿಚಾರಗಳೆಲ್ಲ ಬರಬೇಕಾದ್ರೆ ನಿಮ್ಮ ಮನೆದೇವರ ಅನುಗ್ರಹ ಇದ್ರೇ ಈ ಕೆಲಸ ಆಗುವಂಥದ್ದು. ಇದನ್ನೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ಒಳ್ಳೆಯದಾಗಲಿ. ಇನ್ನಷ್ಟು ವಿಚಾರಗಳಿದೆ, ಮಧ್ಯ ಬ್ರೇಕ್ ಇರಬೇಕು, ಇದ್ರೇನೆ ಲಕ್ಷಣ. ಎಲ್ಲಿ ಈಗ ನಾವು ನಿಮ್ಮ ಕರೆಗಳನ್ನ ಸ್ವೀಕರಿಸ್ತೀವಿ. ನೀವು ನಮಗೆ ಕರೆ ಮಾಡಬಹುದು, ನಿಮ್ಮ ಸಮಸ್ಯೆಯನ್ನ ಹೇಳ್ಕೊಬಹುದು. ಗುರುಜಿ ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನ ಕೊಡ್ತಾರೆ. ನಮ್ಮ ಸ್ವರಜ್ಯೋತಿಷ್ಯ ವಿಭಾಗದಲ್ಲಿ ಹಾಗೆ ವೀಕ್ಷಕರೇ ಕರೆ ಮಾಡುವಂತಹ ವೇಳೆ ಒಂದು ಮಾತನ್ನ ನೆನಪಲ್ಲಿಟ್ಕೊಳ್ಳಿ, ಇದು ಸ್ವರವನ್ನ ಆಧರಿಸಿ
ಪರಿಹಾರ ಕೊಡುವಂತ ವಿಭಾಗ ಆಗಿರೋದ್ರಿಂದ ತಾವೆಲ್ಲರೂ ಕೂಡ ಯಾರಿಗೆ ಸಮಸ್ಯೆ ಇರುತ್ತೆ ಅಂಥವ್ರು ಕರೆ ಮಾಡೋಕ್ಕೆ ಪ್ರಯತ್ನವನ್ನ ಪಡಿ ಅಂತ ಹೇಳ್ತಾ ಬನ್ನಿ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಇವತ್ತಿನ ಕಾರ್ಯಕ್ರಮದ ಮೊದಲ ಕರೆಯನ್ನ ಯಾರು ಮಾಡಿದ್ದಾರೆ ಅಂತ ತಿಳಿದುಕೊಳ್ಳೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಹೇಮಲತಾ ಅಂತ. ಹೇಮಲತಾ ಅವರೇ, ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಬೆಂಗಳೂರಿನ ಇಚ್ಮಡುಗಿಂದ ಕರೆ ಮಾಡಿ. ಯಾರ ಬಗ್ಗೆ ಕೇಳಬೇಕು ಅಂದ್ಕೊಂಡಿದ್ದೀರಾ? ನಮ್ಮ ಮಗನ ಬಗ್ಗೆ ಮತ್ತೆ ನಮ್ಮ ಮನೆ ಬಗ್ಗೆ ಕೇಳಬೇಕಾಗಿತ್ತು. ಮಗ ಇದ್ದಾರಾ ಜೊತೆಲಿ? ಇದ್ದಾರೆ. ಸರಿಮಾ, ಮಾತನಾಡಿ, ಗುರುಜಿ ಇದ್ದಾರೆ. ಕೊಡಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಹೆಸರು ಹೇಮಲತಾ ಅಂತ ಹೇಳ್ಬಿಟ್ಟು. ನಮ್ಮ ಮಗನ ಹೆಸರು ನಂದೀಶ್ ಮತ್ತೆ ಧನುಷ್ ಅಂತ. ನಮ್ಗೆ ಇಬ್ರು ಗಂಡು ಮಕ್ಕಳಿದ್ದಾರೆ. ನಮ್ಮ ಮನೆಯಲ್ಲಿ ಮತ್ತೆ ಆರ್ಥಿಕ ಪರಿಸ್ಥಿತಿ ಮತ್ತೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಾಗಿತ್ತು. ಹೇಳಮ್ಮ. ಅವರು ಏನೇ ಹೇಳಿದ್ರು ಅರ್ಥ ಮಾಡ್ಕೊಳಲ್ಲ ಗುರುಜಿ. ಎಷ್ಟೇ ಹೇಳ್ಕೊಟ್ರು ಅಲ್ಲಲ್ಲೇ ಮರ್ತೋಗ್ತಾರೆ. ವಿದ್ಯಾಭ್ಯಾಸ ತುಂಬಾ ಕಡಿಮೆ. ನಾವು ನೀವ್ ಹೇಳಂಗೆ ಬೆಳಿಗ್ಗೆ ಅದು ನೀವ್ ಹೇಳ್ಕೊಟ್ಟಿದಿರಲ್ಲ, ಓಂ ಶ್ರೀಂ ಐಂ ಶ್ರೀಂ ಸೌಹು ಅನ್ನೋದು, ಅದನ್ನು ಹೇಳಿಸ್ತೀವಿ. ಬೆಳಿಗ್ಗೆ 5 ಗಂಟೆ 5:30 ಅಷ್ಟಲ್ಲೇ ಎಬ್ರಿಸಿ ಏನೇ ಹೇಳಿದ್ರು ಅವ್ರು ಇವಾಗ ಹೇಳ್ಕೊಟ್ಟಿದ್ದೀನಿ ½ ಅಲ್ಲೂ ನೆನಪೇ ಇರಲ್ಲ ಗುರುಜಿ. ಎಲ್ಲಾ ಮರ್ತೋಗ್ತಾರೆ. ಇಬ್ರಿಗೂ ಆ ಸಮಸ್ಯೆ ಇದೆಯಾ? ಹೌದು ಗುರುಜಿ, ಇಬ್ರಿಗೂನು ಇದೆ. ನಿಮ್ಮ ಮನೆ ಹತ್ರನೂ ಬಂದೆ ನಿಮ್ಮನ್ನ ನೇರವಾಗಿ ಭೇಟಿ ಮಾಡ್ಬೇಕು ಅಂತಾನು. ಮನೆ ಮುಖದಲ್ಲಿ ಸಣ್ಣ ಸಣ್ಣದು ವೈಟ್ ಮಚ್ಚೆ ಬೇರೆ ಇದೆ. ತುಂಬಾ ಕಡೆ ಹಾಸ್ಪಿಟ್ಲಿಗೆಲ್ಲ ತೋರ್ಸ್ಕೊಂಡ್ ಬಂದಿದೀನಿ. ಎಲ್ಲೋದ್ರೂನು ಅದು ಕಮ್ಮಿನೇ ಆಗ್ತಾ ಇಲ್ಲ ಗುರುಜಿ. ಏನದು ಪ್ರಾಬ್ಲಮ್ ಅಂತಾನು ಗೊತ್ತಾಗ್ತಾ ಇಲ್ಲ ನಮ್ಗೆ. ಹಂಗಾಗಿ ನಿಮ್ಗೆ ನಾನು ಡೈರೆಕ್ಟ್ ಆಗಿ ನಿಮ್ ಹತ್ರ ಬಂದ್ ಒಂದ್ಸರಿ ನಿಮ್ಮನ್ನ ಮೀಟ್ ತೋರ್ಸೋಣ ಅಂತಾನು 2-3 ಸರಿ ಮನೆ ಹತ್ರ ಬಂದೆ. ನಿಮ್ಗೆ ಅಪಾರ್ಟ್ಮೆಂಟ್ ಎಲ್ಲ ಬರ್ಸ್ ಬಂದಿದ್ದೀನಿ ಗುರುಜಿ ನಾನು ನಿಮ್ ಮನೆ ಹತ್ರ. ಆಯ್ತಮ್ಮ, ನೋಡೋಣ. ಆ ದಿನಗಳು ಬಂದ್ರೆ ನಾನು ನಿಮ್ಮನ್ನ ಮಾತಾಡ್ತೇನೆ. ಈಗ ಮಗು ವಯಸ್ಸೆಷ್ಟು ತಾಯಿ? ಇವಾಗ ನಮ್ಮ ಮಗನ್ ಕೈಲಿ ಕೊಡ್ತೀನಿ. ಅವ್ನಿಗೆ ಯಾವ ತರ ಏನು ಅನ್ನೋದು ಸ್ವಲ್ಪ ನೋಡಿ ಹೇಳಿ ಗುರುಜಿ. ಸರಿಯಮ್ಮ, ಮಗು ಏನು ಓದ್ತಾ ಇದ್ದಾನೆ? ಅವ್ನು ಎಷ್ಟನೇ ಕ್ಲಾಸ್ ಓದ್ತಾ ಇದ್ದಾನೆ? 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಗುರುಜಿ. ಎಷ್ಟು? 7th ಸ್ಟ್ಯಾಂಡರ್ಡ್. ಈ ಸರಿ 7th ಸ್ಟ್ಯಾಂಡರ್ಡ್ 6th ಕಂಪ್ಲೀಟ್ ಆಗಿದೆ. 7th ಓದ್ತಾ ಇದ್ದಾನೆ ಗುರುಜಿ. ಕೊಡಮ್ಮ, ಫೋನ್ ಕೊಡಿ. ಹಲೋ. ಹಲೋ. ಹಲೋ ಗುರುಜಿ. ಏನ್ ಗುರುಜಿ? ನಮಸ್ತೆ ಗುರುಜಿ. ನಮಸ್ತೆ. ಬೆಳಿಗ್ಗೆ ಟಿಫನ್ ಮಾಡ್ದ? ಗುರುಜಿ. ಮಾಡಿದ್ಯೋ ಇಲ್ವೋ? ಇನ್ನ ಟಿಫನ್ ಮಾಡ್ದೋ ಇಲ್ವೋ? ಮಾಡ್ದೆ. ಏನ್ ತಿಂದೆ ಇವತ್ತು ಬೆಳಗ್ಗೆ ಟಿಫನ್? ಅವಲಕ್ಕಿ. ಅವಲಕ್ಕಿ ತಿಂದಿದ್ಯಾ? ಒಳ್ಳೇದು. ಬುಧವಾರ ವಿಷ್ಣು ಪ್ರಿಯ ಜೊತೆಗೆ ಅವಲಕ್ಕಿ, ಕೃಷ್ಣನಿಗೆ ಪ್ರೀತಿ. 7th 6th ಚೆನ್ನಾಗಿ ಮಾಡಿದ್ಯಾ? ಎಲ್ಲಿ ಓದ್ತಾ ಇರೋದು ನೀನು? ಹಾಸ್ಟೆಲ್ ಓದ್ತಾ ಇದ್ಯಾ? ಚೆನ್ನಾಗಿ ಓದ್ಬೇಕು ನೀನು. ನೀನು ಒಳ್ಳೆ ವಿದ್ಯಾಭ್ಯಾಸ ಇದೆ. ಮನೇಲಿ ಅಮ್ಮ ಹೇಳ್ಕೊಟ್ಟಂಗೆ ಮಂತ್ರ ಹೇಳ್ತಾ ಇದ್ಯಾ? ಹೇಳು ಒಂದ್ಸತಿ ಮಂತ್ರ ಹೇಳು. ಏನು ಹೇಳ್ತಾ ಇದ್ಯಾ? ಓಂ ಶ್ರೀಂ ಐಂ ಶ್ರೀಂ. ಓಂ ಶ್ರೀಂ ಐಂ ಶ್ರೀಂ ಸೋಹು. ಹಾ, ತುಂಬಾ ಸಂತೋಷ. ನೀನು ಚೆನ್ನಾಗಿ ಈ ಮಂತ್ರವನ್ನ ಪ್ರತಿದಿನ ಬೆಳಗ್ಗೆ ನೀನು ಕನಿಷ್ಠ ಪಕ್ಷ 54 ಅಥವಾ 108 ಸರ್ತಿ ಇದನ್ನು ಹೇಳಿಕೊಂಡು ನಿನ್ನ ಅಭ್ಯಾಸಕ್ಕೆ ಕೂತ್ಕೊಳ್ಬೇಕು. ಪ್ರತಿದಿನ ಬೆಳಗ್ಗೆ ಎದ್ದು ನೀನು ಅಭ್ಯಾಸವನ್ನ ಮಾಡಿದ್ರೆ ಅಮ್ಮ ಹೇಳ್ದಂಗೆ ಬೆಳಗ್ಗೆ 5 ಗಂಟೆ ಅಥವಾ 5:30 6 ಗಂಟೆ ಆದ್ರೂ ಪರವಾಗಿಲ್ಲ. ಒಟ್ಟು ಬೆಳಗಿನ ಜಾವದಲ್ಲಿ ನೀನು ಏನು ಓದ್ತೀಯಾ ಅದು ನೀನು ಚೆನ್ನಾಗಿ ಅಭ್ಯಾಸ ಆಗತ್ತೆ. ಈ ಬೀಜಾಕ್ಷರಿ ಮಂತ್ರವನ್ನ ಕ್ರಮಬದ್ಧವಾಗಿ ನೀನು ಹೇಳ್ಕೊ. ಜೊತೆಗೆ ರಾತ್ರಿ ಹೊತ್ತು ಒಂಚೂರು ಬ್ರಾಹ್ಮಿ ಪುಡಿ ಅಮ್ಮಂಗೆ ಕೊಡು, ನಾನು ಮಾತಾಡ್ತೇನೆ. ಹಲೋ, ಹೇಳಿ ಗುರುಜಿ. ಅಮ್ಮ, ನಿಮ್ಮ ಮಗ ಜ್ಞಾನವಂತನಿದ್ದಾನೆ, ಬುದ್ಧಿವಂತನಿದ್ದಾನೆ. ಅವನು ಎಲ್ಲಾ ರಂಗಗಳಲ್ಲೂ ಬುದ್ಧಿ ಇದೆ. ಹಾಗೆ ವಿದ್ಯಾಭ್ಯಾಸದಲ್ಲೂ ಅಷ್ಟೇ ಮುಂದೆ ಬರ್ತಾನವನು. ಇದು ಒಳ್ಳೆ ಕಾಲ. ಸಾಮಾನ್ಯಕ್ಕೆ ಕೆಲವು ಮಕ್ಕಳು ಆಟಾಡೋ ವಯಸ್ಸು, ಕೆಲವರು ವಿದ್ಯಾಭ್ಯಾಸದ ಕಡೆ ಗಮನ ತಗೊಳ್ತಾರೆ, ಕೆಲವರು ತಗೊಳ್ಳೋದಿಲ್ಲ. ಆದ್ರೆ ಈತನಲ್ಲಿ ಆ ತರಹ ತಗೊಳ್ಳಲ್ಲ ಅನ್ನೋ ಮಾತಿಲ್ಲ. ಈತ ಜ್ಞಾನವಂತನಿದ್ದಾನೆ. ಇದಕ್ಕಾಗಿ ನೀವು ರಾತ್ರಿ ಹೊತ್ತು ಒಂದು ಸ್ವಲ್ಪ ಬ್ರಾಹ್ಮಿ ಪುಡಿ ಜೊತೆಗೆ ಒಂದು ಸ್ವಲ್ಪ ಜೇನುತುಪ್ಪ ಮಿಶ್ರಣ ಮಾಡಿ ಕೊಡಿ. ಆವಾಗ ಅವನ ಮೆಮೊರಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಒಳ್ಳೆ ಜ್ಞಾಪಶಕ್ತಿ ಬರುತ್ತೆ. ಆಯ್ತಮ್ಮ, ಒಳ್ಳೆ ವಿದ್ಯಾವಂತ ಇದ್ದಾನೆ, ಭಯ ಬೀಳ್ಬೇಡಿ. ಯಾಕೆಂದ್ರೆ ಅವ್ನು ಇನ್ನೂ ಈಗಷ್ಟೇ ಪೈರು ಚಿಕ್ಕ ಹುಡುಗ ಇದ್ದಾನೆ. ಆದ್ರೆ ಅವ್ನು ಇವಾಗಲೇ ಕರೆಕ್ಟಾಗಿ ಸರಿಯಾದಂತಹ ದಾರಿಯಲ್ಲಿ ತಗೊಂಡು ಬರಬೇಕು. ನೀವು ಮಾಡಿ, ಒಳ್ಳೇದಾಗ್ಲಿ. ಧನ್ಯವಾದ ಹೇಮಲತಾ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಸೌಭಾಗ್ಯ ಅಂತ. ಸೌಭಾಗ್ಯ ಅವರೇ, ಎಲ್ಲಿಂದ ಕರೆ ಮಾಡಿದ್ದೀರಾ? ರಾಜನಕುಂಟೆಯಿಂದ ಮೇಡಮ್. ರಾಜನಕುಂಟೆಯಿಂದ. ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಸರಿಮಾ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ತುಂಬಾ ದಿನದಿಂದ ಮದುವೆ ಪ್ರಯತ್ನ ಪಡ್ತಿದ್ದಾರೆ. ನಮ್ಮ ಮನೆಯಲ್ಲಿ ಆಗ್ತಾ ಇಲ್ಲ ಗುರುಜಿ, ಅದಕ್ಕೆ ಕೇಳ್ಬೇಕಿತ್ತು. ಈಗ ಸಮಯ ಕರೆಕ್ಟ್ ಆಗಿದೆಮ್ಮ. ಈಗ ನೀವು ತುಂಬಾ ದಿವಸಗಳಿಂದ ಪ್ರಯತ್ನ ಪಟ್ಟರು ಆಗಿಲ್ಲ ಅಂದ್ರು ಈಗ ಪ್ರಯತ್ನ ಪಟ್ಟರೆ ಶೀಘ್ರವಾಗಿ ಆಗೋಗುತ್ತೆ. ಬಹುಶಃ ಇನ್ನು 1-2 ತಿಂಗಳಲ್ಲಿ, ಮುಂಬರ್ತಕ್ಕಂತಹ ಇನ್ನು 1-2 ತಿಂಗಳಲ್ಲೇ ಒಳ್ಳೆ ಯೋಗ ಇದೆ. ಅದರಲ್ಲಿ ಹೇಳಮ್ಮ. ಏನನ್ನ ಪರಿಹಾರ ಮಾಡ್ಕೋಬೇಕಿತ್ತ ಗುರುಜಿ? ಪರಿಹಾರ ಏನಿಲ್ಲಮ್ಮ, ನಿಮ್ಮ ಮನೆ ದೇವರು ಪ್ರಾರ್ಥನೆ ಮಾಡು. ಒಂದು 4 ಮಂಗಳವಾರ ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾದ್ರೂ ಹುತ್ತಾ ಇದ್ರೆ ಹುತ್ತಕ್ಕೊಂದು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿಕೊಂಡು
ಆ ಹುತ್ತದ ಮಣ್ಣನ್ನ ಹಣೆಗೆ ಇಟ್ಕೊಂಡು ಪ್ರಸಾದ ಇಟ್ಕೊಂಡು ಸಾಕು. ಈಗಾಗಲೇ ಕಳೆದ 1.5 ತಿಂಗಳಿಂದ ಹಿಂದೆ ಬಂದಿರತಕ್ಕಂಥ 1.5 ತಿಂಗಳ ಈಚೆಗೆ ಬಂದಿರತಕ್ಕಂಥ ಜಾತಕ ಫೋಟೋಗಳು ಯಾವ್ದಾದ್ರು ಇದ್ದು ನಿನ್ನ ಮನಸ್ಸಿಗೆ ಸಮಂಜಸವಾಗಿದ್ರೆ ಬಹುಶಃ ಇನ್ನು 15 ದಿವಸಕ್ಕೆ ಅದು ಒಳ್ಳೆ ರಿಸಲ್ಟ್ ತಗೊಂಡ್ಬಿಡ್ತೀಯ. ಇದು ಬಹಳ ಸನ್ನಿಹಿತವಾದಂತಹ ಒಳ್ಳೆ ಕಾಲ. ಇಲ್ಲಿವರೆಗೂ ಪ್ರಯತ್ನಗಳಾಗಿಲ್ಲ, ಆದ್ರೆ ಈಗ ಪ್ರಯತ್ನ ಪಟ್ರೆ ಅತಿ ಶೀಘ್ರದಲ್ಲೇ ಆಗತ್ತೆ. ನಿನ್ನ ಸ್ವರತರಂಗ ಪ್ರಕಾರವಾಗೂ ಕರೆಕ್ಟ್ ಆಗಿದೆ. ಗುರುಜಿ ಯಾರೋ ನಾಗದೋಷ ಇದೆ ಅಂತ ಹೇಳಿದ್ರು, ಮೊನ್ನೆ ಅಪ್ಪ ಯಾರ ಹತ್ರ ಕೇಳಿಕ್ಕ, ಏನ್ ಗುರುಜಿ ಅದು? ನೋಡಮ್ಮ, ನಿನ್ನ ಸ್ವರತರಂಗ ಪ್ರಕಾರ ಯಾವ ನಾಗದೋಷವೂ ಇಲ್ಲ. ಇದಕ್ಕೆ ಆಧಾರ ಸಹಿತ ಬಹಳ ಸ್ಪಷ್ಟವಾಗಿದೆ. ನಿನ್ನ ಎಡಭಾಗ ಕಂಕಳಿಂದ ತಳಭಾಗ, ನಿನ್ನ ಎಡಭಾಗದ ಎದೆಯಿಂದ ಸ್ವಲ್ಪ ಎಡಭಾಗಕ್ಕೆ ಒಂದು ಕಪ್ಪು ಮಚ್ಚೆ ಆಧಾರ ನಿನಗಿದೆ. ನೋಡ್ಕೊಂಡಿದ್ಯಮ್ಮ? ಬೆನ್ನಲ್ಲೂ ಮಚ್ಚೆ ಇದೆ, ಅದು ಯಾರು ನೋಡಿದ್ರು ನಾಗದೋಷ ಏನೈತೆ ಅಂತ ಹೇಳ್ತಾರೆ ಗುರುಜಿ. ನಾನು ಹೇಳ್ತಾ ಇದ್ದೀನಿ ಕೇಳಮ್ಮ, ನಿನಗೆ ಯಾವ ನಾಗದೋಷವೂ ಇಲ್ಲ. ನಿನ್ನ ಸ್ವರತರಂಗ ಪ್ರಕಾರ ಬಹಳ ಸ್ಪಷ್ಟ ಮಾಹಿತಿ. ಆಯ್ತಮ್ಮ, ನೀನ್ ಇಷ್ಟು ಮಾತ್ರ ಮಾಡು ಸಾಕು. 4 ಮಂಗಳವಾರ ಹುತ್ತಕ್ಕೆ ಪ್ರಾರ್ಥನೆ ಮಾಡು. ಹುತ್ತದ ಮಣ್ಣನ್ನು ಒಂಚೂರು ಹಣೆಗಿಟ್ಕೋ, ಪ್ರಸಾದವಾಗಿಟ್ಕೋ ಸಾಕು. ನಿಮ್ಮ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡು. ಒಳ್ಳೇದಾಗ್ಲಿ ಮಗು. ಧನ್ಯವಾದ ಸೌಭಾಗ್ಯ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆಯನ್ನ ಸ್ವೀಕರಿಸ್ತೀನಿ. ಹಲೋ, ನಮಸ್ತೆ. ನಮಸ್ತೆ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಸರ್. ಮೇಡಮ್, ತಮ್ಮ ಹೆಸರು? ಶೋಭಾ ಅಂತ ಹೇಳಿ. ಶೋಭಾ ಅವ್ರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಅಮ್ಮ? ಮಂಡ್ಯದಿಂದ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ? ನನ್ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಗುರುಜಿ ಇದಾರೆ, ಮಾತನಾಡಿ. ಸರಿ ಕೊಡಿ ಮೇಡಮ್. ಹಲೋ ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರಮ್ಮ. ಗುರುಜಿ, ನಾನು ಮಂಡ್ಯದಿಂದ ಮಾತಾಡ್ತಿರೋದು. ಹೇಳಮ್ಮ. ನಾನು ಆರೋಗ್ಯದ ಬಗ್ಗೆ ಕೇಳ್ಬೇಕಿತ್ತು, ಮತ್ತೆ ಸಂಸಾರದ ಬಗ್ಗೆ ಕೇಳ್ಬೇಕಿತ್ತು ಸರ್. ಹೇಳಮ್ಮ. ಸರ್, ನನ್ಗೆ ಸ್ವಲ್ಪ ಅವಾಗವಾಗ ಒಂದ್ 4-5 ವರ್ಷದಿಂದ ಹಿಂದೆ ಸರ್ ಉಸಿರೆಳಿಯೋದು ಮತ್ತೆ ಕೆಮ್ಮದು ಈ ತರ ಸರ್. ಅಂದ್ರೆ ಆಸ್ತಮಾ ಏನಾರು ಇದೆಯಮ್ಮ? ಸರ್, ಆಸ್ತಮಾ. ಮತ್ತೆ ಇರೋದನ್ನ ಕರೆಕ್ಟಾಗಿ ಸ್ಪಷ್ಟೀಕರಿಸಿದ್ರೆ ತಾನೇ ಔಷಧಿ ಕೊಡ್ಲಿಕ್ಕಾಗತ್ತೆ. ಆಸ್ತಮಾ ಇದೆ ಸರ್, ಮತ್ತೆ ತಿರ್ಗಾ ಒಂದ್ ಸ್ವಲ್ಪ ಇದಿದೆ. ಸಂಸಾರದ ಬಗ್ಗೆ ಏನಾದ್ರೂ ಕೇಳಿ ಸರ್ ನನ್ಗೆ. ಅಲ್ಲಮ್ಮ, ಮನೆ ತುಂಬಾ ಸಮಸ್ಯೆ ಇಟ್ಕೊಂಡು ನೀನು ಯಾವ ಸಮಸ್ಯೆ ಬಗ್ಗೆ ಕೇಳಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದೀಯ ನೀನು. ಸಂಸಾರದ್ದು ಬೇಕು, ನಿನ್ನ ಆರೋಗ್ಯನೂ ಚೆನ್ನಾಗಿರ್ಬೇಕು. ನೀನು ಆರೋಗ್ಯವಂತಳಾಗಿದ್ರೆ ತಾನೇ ಇಡೀ ನಿನ್ನ ಸಂಸಾರ ತೂಗ್ಸಕ್ಕಾಗತ್ತೆ. ನಿನ್ನ ಆರೋಗ್ಯದಲ್ಲಿ ಇಷ್ಟೆಲ್ಲ ವ್ಯತ್ಯಾಸ ಇಟ್ಕೊಂಡು ಸಂಸಾರದಲ್ಲಿ ಸುಖ ಸಂತೋಷ ನೆಮ್ಮದಿ ಬೇಕು ಅಂದ್ರೆ ಹೇಗಾಗತ್ತೆ? ಸ್ವಲ್ಪ ಹೊತ್ತು ಕಾಯ್ತಾ ಇರು, ನಾನೇ ನಿನ್ನ ಪುನಃ ಮಾತಾಡ್ತೇನೆ. ಶೋಭಾ ಅವರೇ ಲೈನ್ ಅಲ್ಲಿ ಇದ್ದೀರಾ ಅಲ್ವಾ? ಮೇಡಮ್, ಇಲ್ಲೇ ಇದ್ದೀನಿ. ಗುರುಜಿ ಹತ್ರ ಮಾತನಾಡಿಮ್ಮ. ತುಂಬಾ ಜನ ಕರೆ ಮಾಡಕ್ಕೆ ಪ್ರಯತ್ನ ಪಡ್ತಿರ್ತಾರೆ, ಸಿಗೋದೇ ಇಲ್ಲ. ಅಂದ್ರೆ ನಿಮ್ಗೆ ಕರೆ ಸಿಕ್ಕಿದೆ ಅಂದಾಗ ನಿಮ್ಮ ಸಮಸ್ಯೆನ ಸ್ಪಷ್ಟವಾಗಿ ಗುರುಜಿ ಹತ್ರ ಹೇಳ್ಕೊಬೇಕು. ಅವಾಗಷ್ಟೇ ಸಮಸ್ಯೆಗೆ ಪರಿಹಾರ ಕೊಡೋಕ್ ಸಾಧ್ಯ. ಮಾತನಾಡಿ ಗುರುಜಿ ಹತ್ರ. ಹಲೋ ಗುರುಜಿ. ನಮಸ್ಕಾರ ತಾಯಿ. ಫಸ್ಟ್ ನಿನ್ನ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ತಗೊಳಮ್ಮ. ಯಾಕೆಂದ್ರೆ ಆರೋಗ್ಯದಲ್ಲಿ ತುಂಬಾ ಸುಸ್ತಾಗಿದ್ಯಾ. ಕಳೆದ 6 ತಿಂಗಳಿಂದ ನಿನ್ನ ಬಾಧೆ ಇರ್ತಕ್ಕಂಥದ್ದು. 6 ತಿಂಗಳಿಂದ ನೀನು ಸ್ವಲ್ಪ ಸುಸ್ತಲ್ಲೇ ಇದೆಯಾ. ಅದಕ್ಕಾಗಿ ಸರಿಯಾದಂತಹ ವೈದ್ಯರ ಸಲಹೆ ತೆಗೆದುಕೋ. ಇನ್ನೇನು ಚಳಿಗಾಲ ಹತ್ತಿರ ಬಂತು, ಮಳೆ ಚಳಿ ಜಾಸ್ತಿ ಆಗ್ದಂಗೆಲ್ಲ ನೀನು ಉಸಿರಾಡದಲ್ಲೂ ತೊಂದರೆ ಆಗತ್ತೆ. ನೀನು ನೆಮ್ಮದಿಯಾಗಿ ಮಲಗ್ಲಿಕ್ಕಾಗಲ್ಲ. ಅತಿಯಾದಂಥ ಕಫ ಆಗ್ತಾ ಇರತ್ತೆ. ಜೊತೆಗೆ ಪಕ್ಕೆಗಳು ಎಳಿತಾ ಶುರುವಾಗ್ಬಿಡುತ್ತೆ. ಈಗ ಇದೆಲ್ಲ ನಡೀತಾ ಇದೆ ತಾನೇ? ನಡೀತಿದೆ ಗುರುಜಿ. ಗುರುಜಿ, ಸಂಸಾರದ ಬಗ್ಗೆ ಒಂದ್ ಸ್ವಲ್ಪ ಇದ್ದೇಳಿದ್ರಾಗದು ಗುರುಜಿ. ನನ್ ಗಂಡ ಒಂದ್ ಸ್ವಲ್ಪ ದೂರ ಹೋಗ್ತಿರ್ತಾರೆ ಆಗಾಗ. ಇವಾಗ 3 ವರ್ಷ ಆಗಿದೆ ಗುರುಜಿ ಮದ್ವೆ ಆಗಿ ಅಷ್ಟೇ. ಎಷ್ಟು ವರ್ಷ ಆಯ್ತಮ್ಮ? 3 ವರ್ಷ ಆಗಿದೆ. 3 ವರ್ಷಕ್ಕೆ ನಿನ್ನ ಸಂಸಾರದ ಸಮಸ್ಯೆನೂ ಶುರುವಾಗಿದೆ. ಗುರುಜಿ. ಇರ್ಲಿಮ್ಮ. ಸಂತಾನ ಎಷ್ಟಮ್ಮ? ಮಕ್ಕಳೆಷ್ಟು ತಾಯಿ? ಒಂದೇ ಮಗು ಇರೋದು ಗುರುಜಿ. ಏನ್ ಮಗು ಅದು? ಹೆಣ್ಮಗು. 2 ವರ್ಷ ಆಗಿದೆ ಗುರುಜಿ. ಒಳ್ಳೇದಾಗ್ಲಿ. ನಿನ್ನ ಆರೋಗ್ಯನೂ ಚೆನ್ನಾಗಿ ನೋಡ್ಕೋ. ಸಂಸಾರದಲ್ಲಿ ತೊಂದರೆ ಆಗದಿದ್ದಂಗೆ ಸಂಸಾರದ ಅನ್ಯೋನ್ಯತೆ ಬೇಕು, ಪ್ರೀತಿ ವಿಶ್ವಾಸ ಬೇಕು. ನಿನ್ನ ಆರೋಗ್ಯ ಚೆನ್ನಾಗಿದ್ದು ನೀನು ಮನೆಯಲ್ಲೇ ನಗನಗ್ತಾ ಓಡಾಡ್ಕೊಂಡಿದ್ರೆ ಈ ಸಂಸಾರದಲ್ಲಿ ಬರ್ತಕ್ಕಂಥ ಸಣ್ಣ ಪುಟ್ಟ ಬೆರುಕು ಸಹಿತ ನೀನೇ ಸರಿಪಡಿಸ್ಕೊಂಡ್ಬಿಡ್ಬೋದಮ್ಮ. ಇಲ್ಲಿ ನಿನ್ನ ಆರೋಗ್ಯ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಿನ್ನಲ್ಲಿ ಲವಲವಿಕೆ ಇರಬೇಕು, ನೀನು ನಗನಗ್ತಾ ಇರಬೇಕು. ಸಂಸಾರ ಅಂತಕ್ಕಂಥದ್ದು ಏನು ಗೊತ್ತಮ್ಮ, 4-6 ಜನ 4-6 ಥರ ಹೇಳ್ಕೊಡೋಂಥವ್ರು ಇರ್ತಾರೆ. ಆ ಹೇಳ್ಕೊಡೋಂಥವ್ರು ಮಾತು ಕೇಳುವಂಥವ್ರು ಇದ್ದಾಗ ಇಂತಹ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಇದಕ್ಕೆ ನೀನೇ ದಿಟ್ಟವಾದಂತಹ ಒಳ್ಳೆ ನಿಲುವನ್ನು ತಂದುಕೊಳ್ಬೇಕು. ನೀನೇ ಅದಕ್ಕೆ ಸರಿಯಾದ ರೀತಿ ಇರಬೇಕು. ಫಸ್ಟು ನಿನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಕೋ. 2ನೇದು, ನಿನ್ನ ಸಂಸಾರದಲ್ಲಿ ಏನೂ ತೊಂದರೆ ಆಗೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಮನೆ ದೇವರನ್ನೇ ಪ್ರಾರ್ಥನೆ ಮಾಡು. ಗುರುಜಿ, ಒಂದ್ ಸ್ವಲ್ಪ ನಮ್ಮ ಮಮ್ಮಿ ಮಾತಾಡ್ತಾರಂತೆ, ಕೊಡ್ತೀನಿ ನೋಡಿ ಗುರುಜಿ. ಈಗ ಬೇಡ, ಮತ್ತೊಮ್ಮೆ ಮಾತಾಡೋಣ. ಮತ್ತಷ್ಟು ಜನ ಕರೆಗಾಗಿ ಕಾಯ್ತಾ ಇದ್ದಾರೆ. ಒಳ್ಳೇದಾಗ್ಲಿ. ಧನ್ಯವಾದ ಶೋಭಾ ಅವರೇ ಕರೆಯನ್ನ ಮಾಡಿದಕ್ಕಾಗಿ. ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ.
ನಾ ಶೋಭಾ ಅಂತ ಮಾಡ್ತಿದ್ರಿ ಶೋಭಾ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರು. ಬೆಂಗಳೂರಿಂದ. ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ ಶೋಭಾ? ನನ್ ಬಗ್ಗೆನೇ ಕೇಳ್ಬೇಕಾಯ್ತು. ಸರಿಮಾ, ಗುರುಜಿದ್ರೆ ಮಾತನಾಡಿ, ನಿಮ್ಮ ಸಮಸ್ಯೆ ಏನು ಅಂತ ಹೇಳ್ಕೊಳ್ಳಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಮ್ಮ, ನೀವು ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ಹೇಳಮ್ಮ. ಮದ್ವೆ ನಮ್ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ನಮ್ ಮದ್ವೆಗೆ ಆಗ್ತಾನೆ ಇಲ್ಲ, ಎಷ್ಟೊಂದ್ ಜನ ಬರ್ತಾವ್ರೆ, ಆಗ್ತಾನೆ ಇಲ್ಲ ಗುರುಜಿ. ಅದು ಮೊನ್ನೆ ಒಂದ್ಸತಿ ಒಂದು ಭಾನುವಾರದತ್ತು ರಾಹು ಕಾಲದಾಗೆ ಉದ್ದಿನ ಬೇಳೆ ಪೂಜೆ ಮಾಡಿ ಅಂತ ಹೇಳಿದ್ರಲ್ಲಿ ಗುರುಜಿ. ಹೌದಮ್ಮ. ಅದ್ ಮಾಡಿದ್ದೆ ಗುರುಜಿ ನಾನು. ಆದ್ರೆ ಬಂದಿದ್ರು, ಒಪ್ಕೊಂಡ್ ಹೋಗಿದ್ರು, ಆಮೇಲೆ ಆಗಲ್ಲ ಅಂದ್ರು. ಹಂಗಾಯ್ತು ಗುರುಜಿ. ಎಷ್ಟು ವಾರ ಮಾಡಿದ್ರಿ ಆತರ? 9 ವಾರ ಹೇಳಿದ್ರಲ್ಲಿ ಗುರುಜಿ. 9 ವಾರನು ಮಾಡಿದ್ರಮ್ಮ? ಹೌದು ಗುರುಜಿ. ಮಾಡ್ಬಿಟ್ಟು ದೇವಸ್ಥಾನ ತಗೊಂಡೋಗಿ ಒಂದು ಮಾರಮ್ಮ ದೇವಸ್ಥಾನ ತಗೊಂಡೋಗಿ ಪೂಜೆ ಮಾಡಿಸಿದ್ದೆ ಗುರುಜಿ. 9 ವಾರ ಆದ್ಮೇಲೆ ಬಂದಿದ್ರು, ಮಾತುಕತೆ ಆಗಿ ಪುನಃ ನಿಲ್ತು. ನಿಂತೋಯ್ತು. ಏನು ಚಿಂತೆ ಮಾಡಬೇಡಿ, ಖಂಡಿತ ಅನುಕೂಲ ಆಗತ್ತೆ. ಒಂದ್ಸತಿ ಸಾಧ್ಯವಾದ್ರೆ ನಿಮ್ಮ ತಂದೆ ತಾಯಿ ಜೊತೆಯಲ್ಲಿ ಇಲ್ಲಿ ಸುತ್ತಮುತ್ತ ಎಲ್ಲ ನೀರ್ ಹರಿಯುವಂತ ಸ್ಥಳದಲ್ಲಿ ಅಲ್ಲಿ ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿರ್ತಕ್ಕಂಥ ಶಿವಾಲಯದಲ್ಲಿ ನಿಮ್ಮ ಅಪ್ಪ ಅಮ್ಮ ಜೊತೆಯಲ್ಲಿ ನಿಮ್ಮ ತಂದೆ ತಾಯಿನೂ ಇರಬೇಕು. ನಿಮ್ಮ ತಂದೆ ತಾಯಿ ನೀವು 3 ಜನ ಸೇರಿ ದೀಪನ ಹಚ್ಚಿ ಈಶ್ವರನ ದೇವಸ್ಥಾನದಲ್ಲಿಟ್ಟು ಪ್ರಾರ್ಥನೆ ಮಾಡಿ. ಶಿವನ ದೇವಸ್ಥಾನದಲ್ಲಿ ನೀರು ಹರಿಯುವಂತ ಸ್ಥಳದಲ್ಲಿ ಸ್ನಾನ ಮಾಡಿಕೊಂಡು, ಸ್ನಾನ ಆದ ನಂತರ ಆ ನದಿ ದಡದಲ್ಲಿ ಗಂಗೆ ಪೂಜೆ ಮಾಡಿ, ಆ ಪೂಜೆ ಮಾಡಿ ಅಲ್ಲೇ ಒಂದು ದೀಪ ಅಂಟಿಸ್ಕೋಬೇಕು. ಮಣ್ಣಿನ ಹಣತೆಯಲ್ಲೋ ಒಂದು ತಾಮ್ರದ ಹಿತ್ತಾಳೆ ದೀಪದಲ್ಲೋ ದೀಪ ಅಂಟಿಸ್ಕೊಂಡು ಆ ದೀಪನ ನೀವು ನಿಮ್ಮ ತಂದೆ ತಾಯಿ ಜೊತೆಯಲ್ಲಿ 3 ಜನನು ಹೋಗಿ ಹತ್ತಿರದಲ್ಲಿರ್ತಕ್ಕಂಥ ಶಿವಾಲಯದಲ್ಲಿ ಆ ಉರಿತಕ್ಕಂತಹ ದೀಪವನ್ನು ಅಲ್ಲಿಟ್ಟು ಪ್ರಾರ್ಥನೆ ಮಾಡಿ ಬಂದ್ರೆ ನಿನ್ನ ಜೀವನದಲ್ಲಿ ಒಂದಿಷ್ಟು ಯಶಸ್ಸು ಇರುತ್ತೆ. ಶೀಘ್ರವಾಗಿ ನಿನ್ನ ಲಗ್ನದಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ. ಲಗ್ನದಲ್ಲಿರ್ತಕ್ಕಂಥ ದೋಷ ದೂರ ಆದ್ರೆ ಬೇಗ ಮದುವೆ ಆಗುತ್ತೆ. ಮಾಡಮ್ಮ, ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ಶೋಭಾ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮ್ಯಾಮ್. ನಾನು ನಾಡಗೌಡ ಪಾಟೀಲ್ ಅಂತ ಉತ್ತರ ಪ್ರದೇಶ್ ಬರೇಲಿಂದ ಮಾತಾಡ್ತಾ ಇರೋದು. ತುಂಬಾ ಬಹಳ ದೂರದಿಂದ ಕರೆ ಮಾಡ್ತಿದ್ದೀರಾ. ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್ ಸ್ವಲ್ಪ. ಗುರುಜಿ ಇದ್ರೆ ಮಾತನಾಡಿ ಸರ್. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಿಮಗೆ ಕೋಟಿ ಕೋಟಿ ಧನ್ಯವಾದಗಳು. ನಿಮ್ ಜೊತೆ ಮಾತಾಡ್ಬೇಕಂತ ಬಹಳ ದಿನ ಪ್ರಯತ್ನ ಮಾಡ್ತಾ ಇದ್ದೆ, ಆದ್ರೆ ಕಾಲು ಸಿಗ್ತಾ ಇರಲಿಲ್ಲ. ನಾನು ಆಕ್ಚುಲಿ ಇಲ್ಲಿ ಮಾತಾಡ್ತಿರೋದು ಉತ್ತರ ಪ್ರದೇಶ್ ಬರೇಲಿಂದ ಮಾತಾಡ್ತಿರೋದು ಗುರುಜಿ. ಉತ್ತರ ಪ್ರದೇಶದಿಂದ ಮಾತಾಡ್ತಿದ್ರಿ, ತುಂಬಾ ಸಂತೋಷ. ಹೇಗಿದೆ ಮಳೆ ವಾತಾವರಣ? ಮಳೆ ಗಾಳಿ ಎಲ್ಲ ಜಾಸ್ತಿನಾ, ಹೇಗೆ? ಹೌದು ಗುರುಜಿ ಅವ್ರೆ, ಇಲ್ಲಿ ಮಳೆನೂ ಇದೆ, ಗಾಳಿನೂ ಇದೆ, ಎಲ್ಲ ಸ್ವಲ್ಪ ಈ ಭೂಕಂಪನೇ ಆಯ್ತು, ಇದರಿಂದ ತುಂಬಾನೇ ತೊಂದರೆ ಆಯ್ತು ಇಲ್ಲಿ. ನೀವಿರೋ ಪ್ರದೇಶಗಳಲ್ಲೂ ಭೂಕಂಪ ಆಯ್ತಾ? ಹೌದು ಸರ್, ಇಲ್ಲಿ ಎಲ್ಲಾನು ನಾನು ಜಾಬ್ ಮಾಡ್ತಾ ಇರೋದು ಆರ್ಮಿ ಮೆಡಿಕಲ್ ಜಾಬ್ ಮಾಡ್ತಾ ಇದ್ದೀನಿ ಇಲ್ಲಿ. ಅಲ್ಲಿನೂ ನಾವು ಹಾಸ್ಪಿಟಲ್ ವರ್ಕ್ ಮಾಡ್ತಾ ಇರೋದು ಭೂಕಂಪ ಆಗಿತ್ತು. ನಾವೆಲ್ಲ ಓಡಿ ಕೆಳಗಡೆ ಬಂದ್ಬಿಟ್ವಿ. ಇದೆಲ್ಲ ಪ್ರಾಬ್ಲಮ್ ಬಹಳನೇ ಆಗಿತ್ತು ಆ ಟೈಮಲ್ಲಿ. ಮೂಲತಃ ನಿಮ್ಮ ಹುಟ್ಟೂರು ಯಾವುದು? ನಮ್ದು ಹುಟ್ಟೂರು ಸರ್ ಆಕ್ಚುಲಿ ಕರ್ನಾಟಕದಲ್ಲಿ ಬೆಳಗಾಂ ಅಂತ ಬರುತ್ತೆ. ಬೆಳಗಾಂದಲ್ಲಿ 10ನೇ ತಾಲೂಕಲ್ಲಿ ಮಂಗಾವತಿ ಅಂತ ಬರುತ್ತೆ ಹುಟ್ಟೂರು. ಸಾಧ್ಯವಾದಷ್ಟು ಸಾಕಷ್ಟು ಜನ ಈ ಬೆಳಗಾಮು ಈ ಕಡೆ ಭಾಗದಲ್ಲಿ ಇರ್ತಕ್ಕಂಥವ್ರೆ ಮಿಲಿಟರಿನಲ್ಲಿ ಜಾಸ್ತಿ ಜನ ಇದ್ದಾರೆ. ಹೌದು ಸರ್, ಆಕ್ಚುಲಿ ಬೆಳಗಾಂ ಡಿಸ್ಟ್ರಿಕ್ಟ್ ಅಲ್ಲಿ ಇರೋರು ಬಹಳ ಜನ ಇದ್ದಾರೆ. ನಿಜಕ್ಕೂ ಬಹಳ ಹೆಮ್ಮೆ ಪಡಬೇಕು. ಬೆಳಗಾಂ ಸುತ್ತಮುತ್ತ ಅಥಣಿ ಈ ಕಡೆ ಇರತಕ್ಕಂಥವ್ರು ಬಹಳ ಹೆಮ್ಮೆ ಹೇಳ್ಕೋಬಹುದು. ಯಾಕೆಂದ್ರೆ ಮನೆಗೊಬ್ಬೊಬ್ಬರು ಮಿಲಿಟರಿನಲ್ಲಿ ಇವತ್ತು ಸಹ ನಮ್ಮ ದೇಶ ಕಾಯುವಂತ ಕೆಲಸ ಮಾಡ್ತಿದ್ದೀರಿ. ನೀವಲ್ಲಿ ಶ್ರಮ ಪಡ್ತಿರೋದ್ರಿಂದ ಇಲ್ಲಿ ನಾವು ನೆಮ್ಮದಿಯಾಗಿದ್ದೇವೆ. ನಮ್ಮ ನೆಮ್ಮದಿಗೆ ನೀವೇ ಕಾರಣ ಅಂತ ಹೇಳ್ಬೋದು. ಯಾಕೆಂದ್ರೆ ನಮ್ಮ ದೇಶ ರಕ್ಷಣೆ ಮಾಡ್ತಕ್ಕಂಥವ್ರು, ಅದು ಬಹಳ ದೊಡ್ಡ ಕೆಲಸ ಇದು. ನಿಜಕ್ಕೂ ಹೇಳ್ಬೇಕಂದ್ರೆ ನೀವು ಅನುಷ್ಠಾನಗಳು ಮಾಡ್ತಿರೋ ಬಿಡ್ತಿರೋ, ನೀವು ಯಾವ ಅನುಷ್ಠಾನ ಮಾಡ್ತಿದ್ರು ನಿಮ್ಮ ಪರವಹಿಸಿ ನಾವೆಲ್ಲರೂ ಅನುಷ್ಠಾನ ಮಾಡಬೇಕು. ನಿಮ್ಮ ಜೀವನ ಚೆನ್ನಾಗಿರ್ಲಿ ಅಂತ ನಾವು ದೇವ್ರನ್ನ ಕೇಳ್ಕೊಳ್ತೇವೆ. ಹೇಳಿ, ಒಂದು ಮಾತಾಡಿಪ್ಪ. ಗುರುಜಿ ಅವರೇ, ನನ್ ಸ್ವಲ್ಪ ನಮ್ಗೆ ಸಂಸಾರ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಹೇಳಿಪ್ಪ. ನನ್ಗೆ ಮದುವೆ ಆಗಿ ಸುಮಾರು 3 ವರ್ಷ ಆಯ್ತು ಗುರುಜಿ. ರಾಯ್ರೆ, ತಮ್ಮ ಹೆಸರು ಏನ್ ಹೇಳಿದ್ರಿ? ನಾಡಗೌಡ ಪಾಟೀಲ್ ಅಂತ ಗುರುಜಿ. ನಾಡಗೌಡ ಪಾಟೀಲ್ ಅವರೇ, 1-2 ನಿಮಿಷ ಹಾಗೇ ಇರಿ, ನಾನು ಪುನಃ ನಿಮ್ಮನ್ನು ಮಾತಾಡ್ತೇನೆ. ನಾಡಗೌಡ ಪಾಟೀಲ್ ಅವರೇ, ಲೈನಲ್ಲಿ ಇದ್ದೀರಾ ಅಲ್ವಾ? ನಿಮ್ಮ ಸಂಸಾರಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ಬಗ್ಗೆ ಗುರುಜಿ ಹತ್ರ ಹೇಳ್ಕೊಡ್ತಾ ಇದ್ರಿ, ಮುಂದುವರಿಸಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆಪ್ಪ, ಹೇಳಿ. ಇಲ್ಲ, ನನ್ಗೆ ಈಗ ಮದುವೆಯಾಗಿ 3 ವರ್ಷ ಆಯ್ತು. ಈಗ ಒಂದು ವರ್ಷ ಆಯ್ತು, ಒಂದು ಚಿಕ್ಕ ಮಗು ಹುಟ್ಟಿದೆ. ಅದು ಗಂಡು ಮಗು ಇದೆ ಗುರುಜಿ. ಆದ್ರೆ ನನ್ನ ವೈಫ್ ಸ್ವಲ್ಪ ನನ್ನ ಜೊತೆನೆ ಜಗಳನೆ ಮಾಡ್ತಾ ಇರ್ತಾರೆ. ಅವ್ರು ನನ್ನ ಹತ್ರ ಬರೋದೇನೆ ಇಲ್ಲ. ಈಗ ಸುಮಾರು ನನ್ನ ಮದುವೆ 1 ವರ್ಷಕ್ಕೇನೆ ನಮ್ ಸಂಸಾರ ಒಂಥರ ಒಡೆದೋದ ಹತ್ರ ಆಗಿದ್ವಿ.
ಆಮೇಲೆ ಅವಳು ಅಲ್ಲೇ ಮನೆಯಲ್ಲೇ ಇರ್ತಾಳೆ. ಯಾವತ್ತು ಇಲ್ಲಿ ನಾನು ಕರ್ಕೊಂಡ್ ಬಂದ್ರೆ ಇಲ್ಲಿಂದ ಮತ್ತೆ ಹೇಳ್ತಾಳೆ ನಾನು ತವ್ರ ಮನೆಗೇನೋ ಹೋಗ್ಬೇಕು, ಅಲ್ಲೇ ಇರ್ಬೇಕು, ಈ ತರ ಮಾಡ್ತಾ ಇರ್ತಾಳೆ. ಈಗ ನಾವು ನಮ್ಮ ಮನೆಯವ್ರಿಗೆಲ್ಲ ಹೇಳಿ ಅವ್ಳನ್ನ ಎಷ್ಟೋ ಸಲ 3-4 ಸಲ ನಾನು ಫೋನ್ ಮಾಡಿ ಅವ್ಳು ಕರ್ಕೊಳ್ಲಿಕ್ಕೆ ಪ್ರಯತ್ನ ಪಟ್ರೆ ಅದಕ್ಕೂ ಬರ್ಲಿಲ್ಲ. ನನ್ ಮೇಲೆ ಒಂದು ಕೋರ್ಟ್ ಕೇಸನ್ನು ಮಾಡಿದ್ರು. ನಾನು ವರದಕ್ಷಿಣೆ ಕೇಳ್ತಾ ಇದೀನಿ ಅಂತ ನನ್ನ ಮೇಲೆ ಒಂದು ಕೋರ್ಟ್ ಕೇಸನ್ನು ಮಾಡಿದ್ದಾರೆ. ಅದನ್ನು ಬಿಟ್ಕೊಂಡು ನಾನು ಮತ್ತೆ ನಮ್ ತಪ್ಪಾಗಿದೆ ಅಂತ ತಿಳ್ಕೊಂಡೆ ನಾವು ಅವಳನ್ನ ಮತ್ತೆ ಕರ್ಕೊಂಡ್ ಬಂದು ನನ್ನ ಜೊತೆ ಮತ್ತೆ ಸಂಸಾರ ಮಾಡ್ಬೇಕಂತ ನಾನು ಇಲ್ಲೂ ಕರ್ಕೊಂಡ್ ಬಂದು ಇಲ್ಲೂ ನನ್ನ ಜೊತೆ ಸರಿಯಾಗಿರ್ಲಿಲ್ಲ ಗುರುಜಿ ಅವರು. ಈಗ ಹೋಗಿ ಒಂದು ಡಿಲಿವರಿಗೆ ಅಂತ ಹೋದವರು ಅಲ್ಲಿವರೆಗೂ ಡಿಲಿವರಿ ಆದ್ರಿಂದ ಹಿಡ್ಕೊಂಡು ಇಲ್ಲಿವರೆಗೂ 1 ವರ್ಷ ಆಯ್ತು ಗುರುಜಿ. ಈಗ ಮತ್ತೆ ತವ್ರ ಮನೇಲಿ ಇದ್ದಾರೆ. ಬರೀ ಅಂದ್ರೆ ಬೇರೆಯವ್ರ ಮಾತುಗಳನ್ನೇ ಕೇಳೋದು, ಬೇರೆಯವ್ರು ಯಾರು ಹೇಳ್ತಾರೆ ಅದನ್ನೇ ನಂಬೋದು, ಮತ್ತೆ ನಮ್ಮ ಮೇಲೆ ಸಂಶಯ ಪಡೋದು, ಇದನ್ನೇ ಮಾಡ್ತಾ ಇರ್ತಾರೆ ಗುರುಜಿ ಬರೀ. ನಾವ್ ಏನಾದ್ರು ಫೋನ್ ಹಚ್ಚಿ ಮಾತಾಡ್ತಾ ಹೋದ್ರೆ ಅದನ್ನ ಫೋನ್ಗೆ ಬೆಲೆನೇ ಕೊಡೋದಿಲ್ಲ. ಆಮೇಲೆ ನಮಗೆ ಮತ್ತೆ ಉಲ್ಟಾ ಏನಾದ್ರು ಮರಳಿ ಏನಾದ್ರು ತಪ್ಪಾಗಿ ಮಾತಾಡೋದು, ಇದನ್ನೇ ನಮ್ಮ ಮೇಲೆ ಮಾತಾಡ್ತಾರೆ ಗುರುಜಿ. ಇಲ್ಲ, ನಿಮ್ಮಂತೆ ಸಾಕಷ್ಟು ಜನ ಮನೆಗಳಲ್ಲಿ ಈ ಸಮಸ್ಯೆಗಳಿದೆ. ತುಂಬ ಜನ ಮನೆಗಳಲ್ಲಿ ಹೆಣ್ಮಕ್ಳು ನಾವು ಸಾಕಷ್ಟು ಬಾರಿ ಹೇಳ್ತಿರ್ತೀವಿ, ತವ್ರ ಮನೇಲಿ ಇರ್ತಕ್ಕಂಥ ಹೆಣ್ಮಕ್ಳು ತಂದೆ ತಾಯಿದ್ರು ಸ್ವಲ್ಪ ಮಕ್ಕಳಿಗೆ ಬುದ್ಧಿ ಕಲಿಸ್ಬೇಕು ಅಂತ. ಹೆಣ್ಣಿಗೆ ಮದುವೆ ಆದ ತಕ್ಷಣ ಅವಳು ಏನೇ ಇದ್ರೂ ಸಂಪೂರ್ಣವಾದಂಥ ಆಸರೆ ತನ್ನ ಗಂಡನ ಮನೆಯೇ ಆಗಿರಬೇಕು. ಆದರೆ ಎಲ್ಲೋ ಒಂದು ಕಡೆ ಅವರಿಗೆ ಮತ್ತೊಂದು ಕಡೆ ತವ್ರ ಮನೆಯಿಂದ ಒಂದು ಚೂರು ಆಸರೆ ಸಿಕ್ಕಿದ್ರು ಸಹಿತ ಸಂಸಾರದಲ್ಲಿ ಹೆಣ್ಣುಮಕ್ಕಳು ಕಷ್ಟ ಬೀಳುವಂಥ ರೀತಿಯಲ್ಲಿ ಆಗೋದಿಲ್ಲ. ಜೊತೆಗೆ ಅಲ್ಲಿ ಪ್ರತ್ಯೇಕವಾದಂತಹ ಬದುಕು ನಿಮ್ಮದಾಗಿದೆ. ಇದನ್ನು ಮೊದಲೇ ಅರ್ಥ ಮಾಡ್ಕೋಬೇಕು ಅವರು. ಮಿಲಿಟರಿಯಲ್ಲಿ ಇರ್ತಕ್ಕಂಥವ್ರು ಆದ್ದರಿಂದ ಅಲ್ಲಿನ ಬದುಕೇ ಒಂಥರ ಇರುತ್ತೆ. ಅಲ್ಲಿನ ಬದುಕು ಒಂದು ಪ್ರತ್ಯೇಕವಾದಂಥ ಜೀವನ, ಇಲ್ಲೆಲ್ಲರ ಥರ ಇದ್ದಂಥ ಇರೋಕ್ಕಾಗೋದಿಲ್ಲ. ಇದನ್ನೆಲ್ಲ ಮನಸ್ಥಿತಿ ಅರ್ಥ ಮಾಡ್ಕೊಂಡು ಅವರು ಒಂದು ಹೆಜ್ಜೆ ಮುಂದೆ ಇಡಬೇಕು. ಆದರೂ ಚಿಂತೆ ಮಾಡಬೇಡಿ, ನಿಮ್ಮ ಸ್ವರತರಂಗದಲ್ಲಿ ಇಲ್ಲಿವರೆಗೂ ನಿಮ್ಮ ಸಂಸಾರದಲ್ಲಾದಂತಹ ಏನು ಬಿರುಕು ಸನ್ನಿವೇಶಗಳಿದೆಯೋ ಇದು ಅತಿ ಶೀಘ್ರವಾಗಿ ಸರಿ ಹೋಗುತ್ತೆ. ಇದು ಬಿರುಕು ಆಗುವಂಥದ್ದಲ್ಲ. ಪುನಃ ನಿಮ್ಮ ಮತ್ತು ನಿಮ್ಮ ಸಂಸಾರ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಮಾಡಬೇಕಾದಂಥದ್ದು ಒಂದು 9 ಮಂಗಳವಾರ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ. ನೀವಿರೋ ಸ್ಥಳದಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಅಂತೇನಿಲ್ಲ, ಮನೆಯಲ್ಲೇ ಮಂಗಳವಾರ ದಿವಸ ಸುಬ್ರಹ್ಮಣ್ಯ ಸ್ವಾಮಿನ ಪ್ರಾರ್ಥನೆ ಮಾಡಿ. ಆ ಸುತ್ತಮುತ್ತ ಎಲ್ಲಾದರೂ ಹುತ್ತ ಇದ್ರೆ ಹುತ್ತದ ಮಣ್ಣನ್ನು ಪ್ರತಿ ಮಂಗಳವಾರ ಆ ಹುತ್ತದ ಮಣ್ಣಿಗೆ ಪ್ರಾರ್ಥನೆ ಮಾಡಿ ಆ ಮಣ್ಣಿನ ಪ್ರಸಾದ ಇಟ್ಕೊಳ್ಳಿ ಸಾಕು ಹಣೆಗೆ. ಖಂಡಿತ ನಿಮ್ಮ ಸಂಸಾರ ಚೆನ್ನಾಗಿರುತ್ತೆ. ಏನಂತ ಹೇಳ್ಬೇಕಂದ್ರೆ ಇಲ್ಲಿ ಪ್ರದೇಶದಲ್ಲಿ ಹಾವಿನ ಹುತ್ತಾಗ್ಲಿ ಅಥವಾ ಇದು ಏನು ಕಾಣೋದಿನ ಇಲ್ಲ ಇಲ್ಲಿ ಆಕ್ಚುಲಿ ಕಾಣೋದಿಲ್ಲ. ಒಂದ್ ಕೆಲಸ ಮಾಡಿ, ಅವತ್ತು ನಾನು ಇಲ್ಲಿ ಬಂದಾಗ ನಾನು ಸುಮಾರು ಬಂದು ಇಲ್ಲಿ 3 ವರ್ಷ ಆಯ್ತು. ಇಲ್ಲಿವರೆಗೂ ಉತ್ತರ ಪ್ರದೇಶದಲ್ಲಿ ಎಲ್ಲಾ ಜಾಗದಲ್ಲಿ ತಿರುಗಾಡಿ ನೋಡಿದ್ದೀನಿ. ಆದ್ರೆ ಈ ತರ ನಾನು ಯಾವತ್ತೂ ಇಲ್ಲಿ ತಪ್ಪಾಗ್ಲಿ ಅಥವಾ ಏನೇ ಅಂತಂದು ಇನ್ನೂ ಖಾಲಿ ಇಲ್ಲ ಗುರು ನಮಗೆ ಈಗ ಇರುವಂತ ಪ್ರದೇಶಗಳನ್ನಿಲ್ಲ. ಆಮೇಲೆ ಇಲ್ಲಿ ದೇವಸ್ಥಾನಗಳು ನೀವು ಏನಾದ್ರು ಅನುಷ್ಠಾನ ಹೇಳಿದ್ರೆ ಅದ್ರ ಮೇಲೆ ಮಾಡ್ಬೇಕು ಅನ್ಕೊಂಡ್ರು ಕೂಡ ನಮ್ಮಲ್ಲಿ ಏನಿದೆ ಒಂದೊಂದು ಈಗ ಒಂದು ಯೂನಿಟ್ ಇರುತ್ತೆ. ಆ ಯೂನಿಟ್ ಅಲ್ಲಿನೇ ಒಂದು ದೇವ ಗುಡಿ ಇರುತ್ತೆ. ಆ ದೇವಸ್ಥಾನದಲ್ಲಿನೇ ಎಲ್ಲಾ ವಿಗ್ರಹಗಳನ್ನು ಇಟ್ಟಿರ್ತಾರೆ. ಅಲ್ಲೇ ಹೋಗಿ ನಾವು ಒಂದೇ ಜಾಗದಲ್ಲಿನೇ ಪೂಜೆ ಮಾಡ್ತೀವಿ, ಅಲ್ಲೇ ಇನ್ನದನ್ನ ಮಾಡ್ತೀವಿ. ಇರ್ಲಿ, ಚಿಂತೆ ಮಾಡಬೇಡಿ. ನೀವು ಮನೆಯಲ್ಲೇ ಸುಬ್ರಹ್ಮಣ್ಯ ಸ್ವಾಮಿನ ಪ್ರಾರ್ಥನೆ ಮಾಡಿ. ಆತನ ಹೆಸರನ್ನ 11 ಸತಿ ಸುಬ್ರಹ್ಮಣ್ಯೇಶ್ವರನ ಹೆಸರು ಹೇಳಿದ್ರೆ ಸಾಕು, ಖಂಡಿತ ನಿಮ್ಮ ಕೆಲಸ ಆಗುತ್ತೆ. ಜೊತೆಗೆ ನಿಮ್ಮ ಜೀವನ ಚೆನ್ನಾಗಿರಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತೇನೆ. ಒಳ್ಳೇದಾಗತ್ತೆ, ಧೈರ್ಯವಾಗಿರಿ, ಧೈರ್ಯ ಕೆಡಿಸ್ಕೊಳ್ಳೋದು ಬೇಡ. ನಿಮ್ಮ ಶ್ರೀಮತಿಯವರು ನಿಮ್ಮಿಂದ ಖಂಡಿತವಲ್ಲೂ ಅತಿ ಶೀಘ್ರದಲ್ಲೇ ಬರ್ತಾರೆ. ಇನ್ನೊಂದು 15 ದಿವಸ ಬಿಟ್ಟು ನಿಮ್ಮ ಶ್ರೀಮತಿಯವರ ಹತ್ರ ನೀವು ಕರೆ ಮಾಡಿ ಮಾತಾಡಿ ಆದಷ್ಟು ಬೇಗ ನಿಮ್ಮ ಸಂಸಾರ ಒಟ್ಟು ಒಂದು ಕಡೆ ಇರೋದಕ್ಕೆ ಪ್ರಯತ್ನ ಪಡಿ. ಒಳ್ಳೇದಾಗಲಿ. ಶುಕ್ರವಾರ ನಡೆಯುವಂತಹ ಕಾರ್ಯಕ್ರಮದ ಬಗ್ಗೆ ಮತ್ತೊಮ್ಮೆ ವಿವರವನ್ನ ಕೊಡ್ತೀನಿ. ಓಂ ಶಕ್ತಿ ದೇವಿ ನೂತನ ಶಿಲಾ ಪ್ರತಿಷ್ಠೆ ಹಾಗೂ ವಿಮಾನ ಗೋಪುರ ಕಳಶ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಶುಕ್ರವಾರ 22ನೇ ತಾರೀಕು 10:30 ನಂತರ ಗುರುಜಿಯವರು ಕಾರ್ಯಕ್ರಮಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಕಾರ್ಯಕ್ರಮ ನಡೆಯುವಂತಹ ಸ್ಥಳ ಬೆಂಗಳೂರು ಪೂರ್ವ ತಾಲೂಕಿನ ವರ್ತೂರು ಹೋಬಳಿಗೆ ಸೇರುವಂತಹ ಸರ್ಜಾಪುರ ರಸ್ತೆಯಲ್ಲಿ ಬರುವಂತಹ ಸುಲಿಕುಂಟೆ ಗ್ರಾಮದಲ್ಲಿ ತಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು ಅಂತ ಹೇಳ್ತಾ ಕಾರ್ಯಕ್ರಮನ ಮುಂದುವರಿಸುತ್ತಾ ಗುರುಜಿ ರಾಶಿ ಫಲದಲ್ಲಿ ಮಿಥುನ ರಾಶಿಯಿಂದ ತಿಳಿಸ್ಕೊಡ್ಬೇಕಾಗಿತ್ತು. ಖಂಡಿತಮ್ಮ. ಇನ್ನು ಮಿಥುನ ರಾಶಿ, ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ಫಲದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿದ್ದು ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥ ಯಾವುದೇ ಒಂದು ಕೆಲಸವಾದರೂ ಸಹಿತ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಅಥವಾ ಯಾರಾದರೂ ಹಿರಿಯರ ಜೊತೆ ಮಾತಾಡಿ ನಂತರ ಕೆಲಸಗಳ ಕಡೆ ಗಮನ ಕೊಡಿ. ಜೊತೆಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ನಿಮ್ಮ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ವಹಿಸಬೇಕು. ಇವತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು, ನಿಮ್ಮ ನಡವಳಿಕೆಗಳಲ್ಲೂ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಳ್ತೀರಿ. ಕೆಲವು ಹೆಣ್ಣು ಮಕ್ಕಳಿಗೆ ಸೊಂಟಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿರ್ಬೋದು, ಅಥವಾ ಎಡಗಾಲು ಮೊಣಕಾಲಿಗೆ ಪೆಟ್ಟು ಮಾಡಿಕೊಳ್ಳುವಂಥ ಸಮಸ್ಯೆ ಇರಬಹುದು, ಅಥವಾ ಸಂಜೆ ವೇಳೆಗೆ ಅರ್ಧ ತಲೆನೋವಿಂದ ಒದ್ದಾಡುವಂಥ ಸಮಸ್ಯೆಯೂ ಎದುರಾಗಿರ್ಬೋದು. ಆರೋಗ್ಯದ ಬಗ್ಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಸಮಂಜಸವಾಗಿ ನೋಡ್ಕೊಳ್ಳಿ, ಆರೋಗ್ಯನ ಸುಧಾರಣೆ ಮಾಡ್ಕೊಳ್ಳಿ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಯೋಗ ಚೆನ್ನಾಗಿದ್ದು
ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥ ದಿನ. ಕರ್ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಭೂಮಿ ಬಗ್ಗೆ ಬಹಳಷ್ಟು ಆಲೋಚನೆ ಮಾಡ್ತಿರ್ತೀರಿ. ಭೂಮಿಗೆ ಸಂಬಂಧಪಟ್ಟಂಥ ರೈತರಾಗಿರ್ಬೋದು ಅಥವಾ ಮನೆ ಕಟ್ಟಲಿಕ್ಕಾಗಿರ್ಬೋದು ಅಥವಾ ಭೂಮಿ ಪೂಜೆ ಮಾಡಿ ಮತ್ತಷ್ಟು ಒಂದು ಹೊಸ ಮನೆಗೆ ದಾರಿ ಮಾಡ್ಕೊಳ್ಬಹುದು ಅಥವಾ ಇರತಕ್ಕಂಥ ಮನೆಯೇ ಅಲಂಕಾರಕ್ಕಾಗಿ ಬೇಕಾಗಿರೋ ಸಾಮಗ್ರಿಗಳನ್ನು ಉಪಯೋಗಿಸಿ ಮತ್ತಷ್ಟು ಅಲಂಕರಿತವಾಗಿ ಕಾಣುವಂಥ ರೀತಿಯಲ್ಲೂ ಮಾಡ್ಕೊಳ್ಬಹುದು. ಒಟ್ಟಾರೆ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಸಾಕಷ್ಟು ಆಸಕ್ತರಾಗಿರ್ತೀರಿ ಕರ್ಕಾಟಕ ರಾಶಿಯವರು. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿನಿಯರು ಸಹಿತ ಓದೋದ್ರ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಿ ಇನ್ನೇನಾದ್ರು ಒಂದು ಸಾಧನೆ ಮಾಡಬೇಕು ಅಂಥೇಳಿ ಆ ಸಾಧನೆಯ ಹಾದಿಯಲ್ಲಿ ತಾವಿರ್ತೀರಿ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಸೌಮ್ಯದಿಂದ ನಿಮ್ಮಲ್ಲಿ ಯಾವುದೇ ಕೆಲಸಗಳು ಮಾಡೋದಕ್ಕೂ ಸಹಿತ ಬಹಳಷ್ಟು ಮಂದಗತಿಯಲ್ಲಾದ್ರಿಂದ ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಂಥ ಸಮಯವೇ ಸಾಕಷ್ಟು ಬದಲಾವಣೆ ಮಾಡ್ತೀರಿ. ಪ್ರತಿದಿನ 7 ಗಂಟೆಗೋ 8ಕ್ಕೋ ಮನೆ ಬಿಡಬೇಕಾದಂಥವ್ರು ಇವತ್ತು 9 ಆದರೂ ಮನೆ ಬಿಡಲಿಕ್ಕಾಗೋದಿಲ್ಲ. ಎಲ್ಲ ಕೆಲಸಗಳಲ್ಲೂ ಮಂದಗತಿಯಲ್ಲಿ ಸಾಗುವಂಥ ರೀತಿಯಲ್ಲಿರುತ್ತೆ. ಜೊತೆಗೆ ನೀವು ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿರ್ತಕ್ಕಂಥವ್ರು ಸಹಿತ ಅಭಿವೃದ್ಧಿ ಕಾಣದಂಥ ಪರಿಸ್ಥಿತಿಯಲ್ಲಿದ್ದೀನೇನೋ ಅಥವಾ ನನ್ನ ಕೆಲಸಗಳು ಯಾವುದೂ ಸಮಂಜಸ ನಡೀತಿಲ್ವೇನೋ ಅಥವಾ ಬರೀ ನಿಷ್ಠೂರವನ್ನೇ ಹೊತ್ಕೊಳ್ಬೇಕಾದಂಥ ಪ್ರಸಂಗ ಎದುರಾಗ್ತಾ ಇದೆಯೇನೋ, ಈ ಪ್ರಕಾರವಾಗಿ ಹಲವಾರು ಥರ ವಿಭಿನ್ನ ಆಲೋಚನೆಗಳು ನಿಮ್ಮಲ್ಲಿರುತ್ತೆ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ನಿಮ್ಮ ಆರೋಗ್ಯದ ಬಗ್ಗೆನೂ ಆರ್ಥಿಕ ಪರಿಸ್ಥಿತಿ ಬಗ್ಗೆನೂ ಹಾಗೂ ನಿಮ್ಮ ವಿದ್ಯಾಭ್ಯಾಸದಲ್ಲೂ ಸಹಿತ ಸಾಕಷ್ಟು ಅಡುಗು ತೊರ್ಕೊಳ್ಳಿರೋದ್ರಿಂದ ಸ್ವಲ್ಪ ಸಮಂಜಸವಾಗಿ ಯಾರಾದರೂ ಹಿರಿಯರ ಮಾರ್ಗದರ್ಶನದಂತೆ ನಡೆದರೆ ಸ್ವಲ್ಪ ನೆಮ್ಮದಿ ಕಾಣಬಹುದು. ಸಿಂಹರಾಶಿಯವರು ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ, ಆ 2ರಿಂದ 4:20 ತನಕ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಒಂದು ಯಶಸ್ಸನ್ನು ಕಾಣದಂಥ ರೀತಿಯಲ್ಲಿ ಇರ್ತೀರಿ. ಜೋಪಾನ, ಆದಷ್ಟು ಧೈರ್ಯದಿಂದ ಮಾಡಬೇಕಾದ ಕೆಲಸಗಳ ಕಡೆ ಸ್ವಲ್ಪ ಗಮನ ಇಟ್ಟು ನೋಡಿದ್ರೆ ಖಂಡಿತ ಒಳ್ಳೆ ಯಶಸ್ಸು ನಿಮಗಿರುತ್ತೆ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕನ್ಯಾರಾಶಿಯವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥ ದಿನ. ಇವತ್ತು ಸಾಕಷ್ಟು ಯೋಗ ಫಲ ಇದೆ. ಆ ಯೋಗದಿಂದಲೇ ಸಾಕಷ್ಟು ಸಿದ್ಧಿಗಳನ್ನು ಮಾಡ್ಕೊಳ್ತೀರಿ. ಆದರೆ ಇವತ್ತಿನ ದಿವಸ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ಮಹಾವಿಷ್ಣು ಆಲಯಕ್ಕೆ ಹೋಗಿ ತುಳಸಿಯಿಂದ ಸ್ವಾಮಿಗೊಂದಿಷ್ಟು ಅರ್ಚನೆ ಮಾಡಿಸಿ ಪ್ರಸಾದವನ್ನು ತೆಗೆದುಕೊಳ್ಳೋದ್ರಿಂದ ಕೆಲಸಗಳಲ್ಲಿ ಸ್ವಲ್ಪ ಅಭಿವೃದ್ಧಿಯನ್ನು ಕಾಣಬಹುದು. ಇವತ್ತು ನೀವು ಮಾಡ್ತಕ್ಕಂಥ ಕೆಲಸಗಳು ಬಹಳ ಮಂದಗತಿನೇ ಆದರೂ ಸಾಕಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಒಂದು ಯೋಗ ಫಲ ಇದೆ. ಜೊತೆಗೆ ಇವತ್ತಿನ ದಿವಸ ಸಣ್ಣ ಪುಟ್ಟ ಮಕ್ಕಳು ಬೀಳೋದು, ಏಳೋದು, ಮೊಣಕಾಲು ಪೆಟ್ಟು ಮಾಡ್ಕೊಳ್ಳುವಂಥದ್ದು, ಕಾಲಿನ ಹೆಬ್ಬೆರಳಿಗೆ ತಗಲಿಸ್ಕೊಳ್ಳುವಂಥದ್ದು, ಹಾಗೆ ವಯಸ್ಸಾದಂಥವರು ಅಷ್ಟೇ ಮನೆಯಿಂದ ಆಚೆ ಹೋಗಬೇಕಾದ್ರೆ ಒಬ್ಬೊಬ್ಬರೇ ಆಚೆ ಹೋಗ್ತಕ್ಕಂಥದ್ದು ಸಮಂಜಸ ಅಲ್ಲ. ಯಾರಾದರೂ ಒಬ್ಬರ ಸಹಾಯ ತೆಗೆದುಕೊಳ್ಳಿ. ಮನೇಲಿರ್ತಕ್ಕಂಥ ಅವರ ಸಹಾಯ ತೆಗೆದುಕೊಂಡು ನಂತರ ತೀರ್ಮಾನಕ್ಕೆ ಬನ್ನಿ. ಹಾಗೆ ಬ್ಯಾಂಕು, ಆಫೀಸು, ಯಾವುದೇ ಕಚೇರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನಿಮ್ಮ ಮೇಲಧಿಕಾರಿಗಳಿಂದ ಸಣ್ಣ ಪುಟ್ಟ ಮಾತುಗೂ ಸಹಿತ ಕಿರಿಕಿರಿ ಅನುಭವಿಸ್ತಿರ್ತೀರಿ. ಇಲ್ಲದ ರೀತಿ ಪ್ರಸ್ತಾವನೆಗಳನ್ನು ತಂದು ಏನೋ ಒಂದು ಸಮಸ್ಯೆ ಅಂತ ತಂದೊಡ್ಕೊಳ್ತಿರ್ರಿ. ಸಾಧ್ಯವಾದಷ್ಟು ಎಚ್ಚರಿಕೆಯ ನಡೆ ಇರಲಿ. ಎಚ್ಚರಿಕೆ ಇದ್ದು ಮಾತಿನ ಕಡೆ ಆಗಲಿ, ವ್ಯವಹಾರದಲ್ಲಾಗಲಿ, ಕೆಲಸ ಕಾರ್ಯಗಳಲ್ಲಾಗಲಿ ಒಂದಿಷ್ಟು ಜವಾಬ್ದಾರಿ ಅಂತಕ್ಕಂಥದ್ದು ಸಾಕಷ್ಟು ಬೇಕಾಗುತ್ತೆ ಕನ್ಯಾರಾಶಿಯವರಿಗೆ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ತುಲಾರಾಶಿಯವರಿಗೆ ಇವತ್ತು ಲಾಭದ ಜೊತೆ ನಷ್ಟ. ಲಾಭ 10 ರೂಪಾಯಿ ಸಂಪಾದನೆ ಮಾಡಿದ್ರೆ ನಷ್ಟಕ್ಕೆ 10 ರೂಪಾಯಿ ಬಿಟ್ಬಿಡ್ತೀರಿ. ಯಾಕೆಂದರೆ ಇವತ್ತು ನಿಮ್ಮ ಸಂಪಾದನೆ ಹೇಗೆ ಆಗುತ್ತೋ ಭಾಳ ಯಥೇಚ್ಛವಾದಂಥ ಸಂಪಾದನೆ ಮಾಡ್ತೀರಿ. ಅದನ್ನು ಹಾಗೆ ಎಲ್ಲೋ ಒಂದು ಜಾಗದಲ್ಲಿ ಅದನ್ನು ಕಳೀತೀರಿ. ಅಥವಾ ಕಳೆಯೋದು ಅಥವಾ ಸಾಲ ತೀರಿಸ್ಕೊಳ್ಳೋದು ಒಂದಂತೂ ಸತ್ಯ. ಬರಬೇಕಾದದ್ದು ಕೈ ತುಂಬ ಹಣ ಬಂದಾಗ ಅದು ಖರ್ಚು ಅದೇ ಥರ ಮಾಡಿದಾಗ ಬರುವಂತಹ ಮಾರ್ಗ ಯಥೇಚ್ಛವಾಗಿರುತ್ತೆ. ಸಾಕಷ್ಟು ಜನ ಕೈ ಹಿಡಿದು ವ್ಯವಹಾರ ಮಾಡ್ತಿರ್ತೀರಿ. ಕೈ ಹಿಡಿದು ವ್ಯವಹಾರ ಮಾಡೋದಕ್ಕಿಂತ ಕೈ ಬಿಟ್ಟು ವ್ಯವಹಾರ ಮಾಡಿ ನೋಡಿ. ಅಂದರೆ ಯಥೇಚ್ಛವಾದಂಥ ರೀತಿಯಲ್ಲಿ ಬಂದಂತಹದ್ದನ್ನು ಆಗಿಂದಾಗಲೇ ಖರ್ಚು ಮಾಡ್ತಕ್ಕಂಥದ್ದು ಲಕ್ಷ್ಮಿನ ಒಂದು ಕಡೆ ನೀವು ಕೂಲ್ ಹಾಕ್ಲಿಕ್ಕೆ ಆಗೋದಿಲ್ಲ ಅಥವಾ ಒಂದು ಕಡೆ ಬಂಧಿಸ್ಲಿಕ್ಕೆ ಆಗೋದಿಲ್ಲ. ಹಣ ಬರ್ತಾ ಇರಬೇಕು, ಹಣ ಹೋಗ್ತಾ ಇರಬೇಕು. ಏನನ್ನ ಯಾವುದೇ ಸಂಪಾದನೆ ಮಾಡಿದ್ರೂ ಅದನ್ನು ಖರ್ಚು ಮಾಡುವಂತಹ ವಿಧಿವಿಧಾನ ಇದೆಯಲ್ಲ, ಅದು ಬಹಳ ವಿಶೇಷ. ಹಾಗಂತ ಹುಚ್ಚುಚ್ಚ ಖರ್ಚು ಮಾಡ್ತಕ್ಕಂಥದ್ದಲ್ಲ. ಅವಶ್ಯಕತೆ ಇದ್ದದ್ದನ್ನು ನೀವು ನೋಡಬೇಕು, ಅವಶ್ಯಕತೆ ಇದ್ದಂಥ ರೀತಿಯಲ್ಲಿ ಇರಬೇಕು. ಮತ್ತು ಸಾಲವನ್ನು ಅತಿಯಾದಂಥ ಸಾಲ ಮಾಡ್ತಕ್ಕಂಥದ್ದು ಅಷ್ಟು ಸಮಂಜಸವಲ್ಲ, ಶ್ರೇಯಸ್ಕರವೂ ಅಲ್ಲ. ತುಲಾರಾಶಿಯವರು ಸ್ವಲ್ಪ ಮಟ್ಟಿಗೆ ನಿಮ್ಮ ಸ್ವಂತ ಜ್ಞಾನದಿಂದ ಮತ್ತೊಬ್ಬರ ಮಾತು ಕೇಳಿದಿರ ನಿಮ್ಮಂತೆ ನೀವು ಆಲೋಚನೆ ಮಾಡಿದ್ದೆ ಆದರೆ ಯಶಸ್ಸಿನ ಹಾದಿ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ರಾಶಿ ಫಲದಲ್ಲಿ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರ ಗುರುವಿನ ಅನುಗ್ರಹ ನಿಮಗಿದ್ದಾಗ ಇಷ್ಟಾರ್ಥಗಳಂತಕ್ಕಂಥದ್ದು ಶೀಘ್ರವಾಗಿ ಸಿದ್ಧಿಸ್ಕೊಳ್ತೀರಿ. ಇವತ್ತು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ, ಸ್ವಲ್ಪ ಉಸಿರಾಟದಲ್ಲಿ ತೊಂದರೆ ಬರುವಂಥದ್ದು, ಸೊಂಟ ನೋವು ಬಹಳ ಅಧಿಕವಾಗುವಂಥದ್ದು, ಮೀನು ಮಾಂಸಖಂಡಗಳ ನೋವು ಬರ್ತಕ್ಕಂಥದ್ದು ಅಥವಾ ಅರ್ಧ ತಲೆನೋವಿಂದ ಒದ್ದಾಡ್ತಕ್ಕಂಥ ಪರಿಸ್ಥಿತಿ ಎದುರಾಗುವಂಥದ್ದು ಇರುತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರದಲ್ಲಿ ಸಾಲವನ್ನು ತೆಗೆದುಕೊಳ್ಳೋದಾಗಲಿ, ಸಾಲ ಕೊಡ್ತಕ್ಕಂಥದ್ದಾಗಲಿ ಅಥವಾ ಯಾವುದೇ ತರಹ ಲೇವಾದೇವಿಗಳಾಗಲಿ ಅಥವಾ ನೀವು ಮಾಡ್ತಕ್ಕಂತಹ ಬಿಸ್ನೆಸ್ ಅಷ್ಟೊಂದು ಸಮಂಜಸವಾಗಿಲ್ದಿರ ಅಲ್ಲಿ ಇಲ್ಲದ ನೋವನ್ನು ಅನುಭವಿಸ್ತೀರಿ.
ಏನೇ ಆದರೂ ಇವತ್ತಿನ ದಿವಸ ನಿಮ್ಮ ಕೆಲಸಗಳಲ್ಲಿ ಒಂದಿಷ್ಟು ಯಶಸ್ಸನ್ನು ಕಾಣಬೇಕಾದ್ರೆ ವೃಶ್ಚಿಕ ರಾಶಿಯವರು ಒಂದು ಚಿಟಿಗೆಯಷ್ಟು ತೊಗರಿ ಬೇಳೆಯನ್ನು ತೆಗೆದುಕೊಂಡು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಆರೋಗ್ಯ ಸಮಂಜಸವಾಗುತ್ತೆ, ಅನಾರೋಗ್ಯ ದೂರ ಆಗುತ್ತೆ. ಜೊತೆಗೆ ಮನಸ್ಸಲ್ಲಿ ಮನೆಯಲ್ಲಿ ಶಾಂತಿ ಸಿಗುತ್ತೆ. ಶಾಂತಿ ನೆಮ್ಮದಿ ಇದ್ದರೆ ಏನನ್ನು ಬೇಕಾದ್ರೂ ಸಾಧನೆ ಮಾಡಬಹುದು. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಧನುರಾಶಿಯವರಿಗೆ ಕೆಲಸಗಳಲ್ಲಿ ಯಶಸ್ಸಿದ್ದು ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತಕ್ಕಂಥ ದಿನ. ನಿಮ್ಮ ಕೆಲಸಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ನೋಡ್ತೀರಿ, ಮನಸ್ಸನ್ನು ಪ್ರಶಾಂತತೆಯಿಂದ ಇಟ್ಕೊಳ್ತೀರಿ. ಹಾಗೆ ವಿದ್ಯಾರ್ಥಿಗಳ ಜೀವನದಲ್ಲಂತೂ ಸಾಕಷ್ಟು ಬೆಳಕು ಸಿಗುವಂಥದ್ದಾಗತ್ತೆ. ಎಷ್ಟೋ ಜನ ಶಾಲಾ ಕಾಲೇಜುಗಳು ಬದಲಾಯಿಸುವಂಥವ್ರು ಇರ್ತೀರಿ, ಅಥವಾ ಶಾಲಾ ಕಾಲೇಜುಗಳಲ್ಲಿ ಮತ್ತೊಂದು ಕಡೆ ಎಲ್ಲೋ ಸೀಟಿಗಾಗಿ ಒದ್ದಾಡ್ತಾ ಇರ್ತೀರಿ, ಅದೂ ಕನ್ಫರ್ಮೇಷನ್ ಆಗಿರುತ್ತೆ. ಅಥವಾ ಭೂಮಿಗೆ ಸಂಬಂಧಪಟ್ಟ ವಿಚಾರ, ನೀವು ಉಡುಗೆ ತೊಡುಗೆಗಳ ವಿಚಾರ, ಅಥವಾ ಚಿನ್ನ ಬೆಳ್ಳಿಯ ವಿಚಾರ, ಯಾವುದೇ ಒಂದು ವಿಚಾರವಾಗಿ ಧನುರಾಶಿಯವರು ಪ್ರಯತ್ನ ಪಟ್ಟರು ಇವತ್ತು ಲಾಭ ಇದೆ. ಆದರೆ ಧನುರಾಶಿಯವರು ನಾನು ನಂದು ಅಂತಕ್ಕಂಥದ್ರ ಮದ ಅಟ್ಟಹಾಸದಿಂದ ಎಲ್ಲೋ ಒಂದು ಕಡೆ ಜಾರು ಬೀಳುವಂತಹ ಪ್ರಮೇಯವೂ ಎದುರಾಗುತ್ತೆ. ಸಾಧ್ಯವಾದಷ್ಟು ಎಲ್ಲರಂತೆ ನಾನಿದ್ದು ನನ್ನ ಬದುಕು ಸಹಿತ ಸಮಂಜಸವಾಗಿದೆ ಅಂತ ಒಳ್ಳೆಯ ಮಾರ್ಗದಲ್ಲಿ ನೀವು ಚಿಂತನೆ ಮಾಡಿದ್ರೆ ಯಶಸ್ಸಿನ ಹಾದಿ ನಿಮ್ಮದು. ಆದರೆ ನಾನು ಅಂತಕ್ಕಂತಹ ಮದದಿಂದ ನಾವು ನಡೆದಿದ್ದೆ ಆದರೆ ಎಲ್ಲೋ ಒಂದು ಕಡೆ ಜಾರು ಬಿದ್ದು 4 ಜನ ನೋಡಿ ಅದು ನಗಪಾಟ್ಲಾಗುತ್ತೆ, ಇಲ್ಲದ ಅಸಮಾಧಾನಕ್ಕೆ ಉಂಟಾಗುತ್ತೆ. ಸಾಧ್ಯವಾದಷ್ಟು ಎಚ್ಚರಿಕೆಯಾಗಿದ್ದರೆ ಎಲ್ಲ ಒಳ್ಳೆಯದಾಗುತ್ತೆ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶ್ಯಾಧಿಪತಿ ಶನಿ, ಶನೇಶ್ವರನ ಅನುಗ್ರಹವಿದೆ, ಆದರೆ ಸಮಸ್ಯೆಯ ಸೆರೆಮಾಲೆ ಇದೆ. ಇವತ್ತು ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ನೀವು ಯಾವುದೇ ಕೆಲಸ ಕಾರ್ಯ ಮಾಡಿದ್ರೂ ಅಲ್ಲಿ ಅಡ್ಡಿ ಆತಂಕ ಅನ್ನೋದು ಸಾಕಷ್ಟು ಇರುತ್ತೆ. ಮನಸ್ಸಿಗೆ ನೆಮ್ಮದಿ ಇಲ್ಲಂಥ ರೀತಿಯಲ್ಲಿರುತ್ತೆ. ಆದರೆ ಒಂದು ವಿಶೇಷ, ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನ 12 ಗಂಟೆಯಿಂದ ಆಚೆಗೆ ಸ್ವಲ್ಪ ಮಟ್ಟಿಗೆ ಬೆಳಕು ಕಾಣ್ತೀರಿ. 12 ಗಂಟೆವರೆಗೂ ಯಾವ ಕೆಲಸ ಮಾಡಬೇಕಾದ್ರೂ ಕನ್ಫ್ಯೂಷನಲ್ಲಿ ಇರ್ತೀರಿ. ಯಾವುದೇ ಒಂದು ವಿಚಾರ ಆದರೂ ಪರಿಪಕ್ವವಾಗಿ ಆಗುತ್ತೋ ಇಲ್ವೋ ಅಂತಕ್ಕಂಥ ಅಸಮಾಧಾನ ನೆಮ್ಮದಾಗಿರುತ್ತೆ. ಎಚ್ಚರದಿಂದ ನಡೆದರೆ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕುಂಭರಾಶಿಯವರಿಗೆ ರಾಶ್ಯಾಧಿಪತಿ ಶನಿ ಇರ್ತಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗಿ ನೆಮ್ಮದಿ ನೋಡ್ತಕ್ಕಂಥ ಕಾಲ. ಮನಸ್ಸಲ್ಲಿರ್ತಕ್ಕಂಥ ಉದ್ವೇಗತನ, ಆವೇಗ, ಆವೇಶ ಇವೆಲ್ಲವನ್ನು ಸಹಿತ ದೂರ ಮಾಡಿಕೊಂಡು ಶಾಂತಿ ಸಮಾಧಾನದಿಂದ ನಡೆದಿದ್ದೆ ಆದರೆ ಯಶಸ್ಸಿರುತ್ತೆ. ಜೊತೆಗೆ ದೇವಿಯ ಆರಾಧನೆಯೊಂದಿಗೆ ಸಾಕಷ್ಟು ಲಾಭ ಇರುತ್ತೆ. ನೀವು ಮಾಡ್ತಕ್ಕಂಥ ಯಾವುದೇ ಕೆಲಸಗಳಾದರೂ ತಾಯಿಯ ಆಶೀರ್ವಾದದೊಂದಿಗೆ ಅಥವಾ ನೀವು ನಂಬಿರ್ತಕ್ಕಂಥ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಒಂದಿಷ್ಟು ಪುಡಿ ಕುಂಕುಮವನ್ನು ಹಣೆಗಿಟ್ಕೊಂಡು ಅರ್ಚನೆ ಪ್ರಸಾದವನ್ನು ಹಣೆಗಿಟ್ಕೊಳ್ಳೋದ್ರಿಂದ ಸಾಕಷ್ಟು ಲಾಭವನ್ನೇ ಕಾಣಬಹುದು. ಒಳ್ಳೆಯದಾಗಲಿ. ಇನ್ನು ಕಡೆ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಯಶಸ್ಸಿದೆ, ಅರ್ಥಗರ್ಭಿತವಾದಂತಹ ಜೀವನವನ್ನು ನಡೆಸ್ತೀರಿ. ಯಶಸ್ಸಿನ ಹಾದಿ ನಿಮ್ಮದಾದ್ರಿಂದ ಯಾವುದ್ರ ಬಗ್ಗೆನೂ ಚಿಂತನೆ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಇವತ್ತಿನ ದಿವಸ ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆ ಬೇಕಾಗತ್ತೆ. ಜೊತೆಗೆ ಮಾಡ್ತಕ್ಕಂತಹ ಕೆಲಸಗಳಲ್ಲಿ ಲಾಭ ಅನ್ನೋದು ಕಡಿಮೆ ಇದ್ದರೂ ಸಹಿತ ಸಮಾಧಾನ ಇದ್ದು ಮನಸ್ಸಿಗೊಂದು ತೃಪ್ತಿ ಇದ್ದಾಗ ಎಂತಹ ಅಸಾಧ್ಯವಾದಾದರೂ ಅದು ಸಾಧ್ಯ. ಅಂತಹ ಸಾಧ್ಯವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನವೇ ಮೀನರಾಶಿಯವರಿಗೆ. ಒಳ್ಳೆಯದಾಗಲಿ. ಹೌದು ವೀಕ್ಷಕರೇ, 12 ರಾಶಿಗಳ ದಿನ ಭವಿಷ್ಯವನ್ನ ಗುರೂಜಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಈಗ ಗುರೂಜಿಯವರಿಗೆ ಧನ್ಯವಾದ ಹೇಳುವಂತಹ ಸಮಯ. ಗುರೂಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ನಮಸ್ಕಾರಮ್ಮ. ಇದು ಇವತ್ತಿನ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಮತ್ತೆ ನಾಳೆ ಬೆಳಗ್ಗೆ 8 ಗಂಟೆಗೆ ಇದೇ ಕಾರ್ಯಕ್ರಮದಲ್ಲಿ ನಾವು ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ನಮಸ್ಕಾರ.